ಹೇಳಿ. ಶ್ರುತಿ ಸ್ಮೃತಿ ಪುರಾಣಾನಾಂ ಶಂಕರಂ ಶಂಕರಾಚಾರ್ಯ ನಿನ್ನೆಯಿಂದ ನೀವು ತುರಿ ಮಂತ್ರ ಇದೆಯಲ್ಲ, ಅದ್ರ ಮೇಲಿರೋ ಕಾರಿಕೆಗಳನ್ನ ಕೇಳ್ತಾ ಇದ್ರಿ. ನಿನ್ನೆಯಿಂದ ತಾತ್ಪರ್ಯ ಏನು? ಎಲ್ಲ ಶ್ಲೋಕಗಳದ್ದು ತಾತ್ಪರ್ಯ ಅಗ್ರಹಣ ಜ್ಞಾನಾಭಾವ ಅಂದರೆ ತಾನು ಬ್ರಹ್ಮವೇ ಅಂತ ಗೊತ್ತಿಲ್ಲದೆ ಇರೋದು, ತಾನು ತುರಿ ಆತ್ಮನು ಅಂತ ಗೊತ್ತಿಲ್ಲದೆ ಇರೋದು, ಅದು ಜ್ಞಾನಭಾವ. ಗೊತ್ತಿರೋದು ಜ್ಞಾನ ಆಯ್ತಲ್ವ. ಈಗ ಈ ಜ್ಞಾನಾಭಾವ ಅನ್ನೋದು ತಪ್ಪು ತಿಳ್ಕೊಳ್ಳೋದಕ್ಕೆ, ಅಧ್ಯಾಸಕ್ಕೆ ಅವಕಾಶ ಕೊಡುತ್ತೆ. ಅದರಿಂದ ಏನಾಗುತ್ತೆ ಅಂದರೆ, ಅಧ್ಯಾಸ ಅನ್ನೋದು ಎಲ್ಲಿ ಬರುತ್ತೆ? ಅತಸ್ಮಿನ್ ತದ್ಬುದ್ಧಿರಿತ್ ಅಧ್ಯಾಸ ಅಂದರೆ ಅದಲ್ಲದೆಲ್ಲ ಅದನ್ನು ಅಂತ ತಿಳ್ಕೊಳ್ಳೋದು ಅಧ್ಯಾಸ. ಅದು ಬುದ್ಧಿ ಇರುವಾಗ ತಾನೇ ಹೋಗೋದು. ಆದ್ದರಿಂದ ಯಾವಾಗ ಬುದ್ಧಿ ಕೆಲಸ ಮಾಡುತ್ತೋ ಆವಾಗೆಲ್ಲ ಅದನ್ನು ಅಧ್ಯಾಸ ಇದೆ, ಗೊತ್ತಾಯ್ತಲ್ವ. ಮತ್ತು ಅದಕ್ಕೆ ಹೇತು ಏನೋ ಅವಿದ್ಯೆನೂ ಇದೆ. ಅದಕ್ಕೆ ಹೇತು ಇದ್ದರೆ ತಾನೇ ಅದು ಮಾಡೋದು. ಈ ಅವಿದ್ಯೆ ಅಧ್ಯಾಸ ಎರಡೂ ಇರೋದು ಎಲ್ಲಿ? ಬುದ್ಧಿನಲ್ಲಿ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಅವಿದ್ಯೆ ಅನ್ನೋದು ಎಲ್ಲೋ ಏನೋ ಇದೆ ಅಂತ ತಿಳ್ಕೊಳ್ಳೋದಲ್ಲ, ಅದೊಂದು ತತ್ವ ಅಲ್ಲ, ಇಲ್ಲೇ ಇರೋದು. ಬುದ್ಧಿನಲ್ಲೇ ಆ ಜ್ಞಾನಭಾವ ಇರೋದು, ಬುದ್ಧಿನಲ್ಲೇ ತಪ್ಪು ಜ್ಞಾನ ಇರೋದು. ಆದ್ದರಿಂದ ನಾವು ತುರಿಯನ್ನೇ ತಿದ್ದಬೇಕಾಗಿಲ್ಲ, ಬುದ್ಧಿನ ತಿದ್ದಬೇಕು. ಎಲ್ಲ ಗೊತ್ತಾಗ್ತಾಯಿದೆ ನಿಮಗೆ. ತಿದ್ಕೊಳ್ಬೇಕಾದ ಬುದ್ಧಿಯನ್ನು. ಅದನ್ನು ಹೇಳಿದ್ರು. ಇದು ಸುಷುಪ್ತಿಯಲ್ಲಿ ಬುದ್ಧಿ ಸಂಬಂಧ ಇಲ್ಲದೆ ಇರೋದ್ರಿಂದ ಅಲ್ಲಿ ಕೇವಲ ಅಗ್ರಹಣ ಇದೆ, ಅಧ್ಯಾಸ ಇಲ್ಲ ಅಲ್ಲಿ, ಗೊತ್ತಾಯ್ತಲ್ವ. ಅದರ ತಾತ್ಪರ್ಯ ಏನು? ಜಾಗ್ರತ್ನಲ್ಲಿ ಅಧ್ಯಾಸ ಅಗ್ರಹಣ ಎರಡೂ ಇದೆ, ಸುಷುಪ್ತಿನಲ್ಲಿ ಕೇವಲ ಅಗ್ರಹಣ ಒಂದೇ ಇದೆ, ಗೊತ್ತಾಯ್ತಾ. ಇದನ್ನು ಈ ದೃಷ್ಟಿಯಿಂದ ಹೇಳಿದ್ರು. ಇದಕ್ಕೇ ಇನ್ನೊಂದು ಥರನೂ ಹೇಳಿದರು. ಕನಸು ನಿದ್ರೆ ಎರಡರಲ್ಲಿ ಅಧ್ಯಾಸ ಇದೆ ಅಲ್ವಾ, ಬುದ್ಧಿ ಸಂಬಂಧ ಇದೆ. ಆದ್ದರಿಂದ ಕನಸು ನಿದ್ರೆ ಅನ್ನೋದೊಂದು ತೊಗೊಂಡ್ರು, ಸುಷುಪ್ತಿ ಅನ್ನೋದು ಇನ್ನೊಂದು ತೊಗೊಂಡೇನು ಹೇಳಿದ್ರು? ಅಧ್ಯಾಸವನ್ನು ಕನಸು ಅಂದ್ಬಿಟ್ರು, ಸುಷುಪ್ತಿಯನ್ನು ಅವಿದ್ಯೆ ಅಂದ್ಬಿಟ್ರು, ಅಗ್ರಹಣ ಅಂದ್ಬಿಟ್ರು, ಗೊತ್ತಾಯ್ತಲ್ಲ. ಅದನ್ನೇ ಇನ್ನೊಂದು ಸಲ ಈ ಥರ ಹೇಳಿದ್ರು. ಅದೇನು ಹೇಳಿದ್ರು? ಎಚ್ಚರ ಕನಸು ಎರಡೂ ಸ್ವಪ್ನವೇ, ಎಚ್ಚರ ಕನಸು ಎರಡೂ ಸ್ವಪ್ನವೇ. ನಿದ್ದೆ ಅನ್ನೋದೇ ನಿದ್ದೆ, ಸುಷುಪ್ತಿ ಅಂದರೆ ನಿದ್ದೆ, ಇವೆರಡೂ ಸ್ವಪ್ನವೇ ಅಂತ ಮಾಡಿದ್ರು. ಇಲ್ಲಿ ಯಾಕೆ ಮಾಡ್ತಾರೆ ಗೊತ್ತೇನೋ? ಬರ್ತಾ ಬರ್ತಾ ಮುಂದೆ ತೋರಿಸ್ತಾರೆ. ಹೇಳಿದ್ದನ್ನೇ ಯಾಕೆ ಹೇಳ್ತಾ ಇದ್ದಾರೆ ಇನ್ನೊಂದು ಹೆಸರಿಟ್ಟು ಅಂತ. ಸ್ವಪ್ನವು ಜಾಗ್ರತ್ನಲ್ಲಿ ನಿಮ್ಮ ತಿಳುವಳಿಕೆ ಏನೋ ವ್ಯತ್ಯಾಸ ಇಲ್ಲ ಅಂತ ತೋರಿಸ್ತಾರೆ. ಅದಕ್ಕೋಸ್ಕರ ಆ ಸ್ವಪ್ನ ಜಗತ್ತುಗಳು ಒಂದು ಕಲೆ ಹಾಕಿರೋದು, ಗೊತ್ತಾಯ್ತಲ್ಲ. ಈಗ ಆಮೇಲೆ ಹೇಳಿದರು, ದ್ವೈತಸ್ಯ ಅಗ್ರಹಣಂ ತುಲ್ಯಮಭಯೋ ಪ್ರಾಜ್ಞತುರ್ಯಯೋ. ಗೊತ್ತಿಲ್ಲ ಅನ್ನೋದು ಮೂವರಿಗೂ ಸಮಾನ. ಅದ್ವೈತವನ್ನು ಅರಿಯದಿರುವುದು, ದ್ವೈತವನ್ನು ಅರಿಯದಿರುವುದು. ದ್ವೈತಸ್ಯ ಅಗ್ರಹಣಂ ಪ್ರಾಜ್ಞನಲ್ಲೂ ಇಲ್ಲ, ತುರಿಯನಲ್ಲೂ ಇಲ್ಲ. ನೋಡಿ ಶ್ಲೋಕ. ದ್ವೈತಸ್ಯಾಗ್ರಹಣಂ ತುಲ್ಯಂ ಉಭಯೋ ಪ್ರಾಜ್ಞತುರ್ಯೋ ಬೀಜನಿದ್ರಾಯುತ ಪ್ರಾಜ್ಞಾ ಸಾಚತುರ್ಯೇನ ವಿದ್ಯತೆ. ದ್ವೈತವನ್ನು ಅರಿಯೋದು ಅನ್ನೋದು ಪ್ರಾಜ್ಞನಲ್ಲೂ ಇಲ್ಲ, ತುರಿಯನಲ್ಲೂ ಇಲ್ಲ. ನೋಡಿ, ಇವಾಗ ಅರಿಯೋದು ಅನ್ನೋದಿಲ್ಲ ಅಂತ ಹೇಳಲಿಲ್ಲ. ಇವಾಗ ನಿಜವಾಗಲೂ ಅರಿಯೋದು ಅನ್ನೋದು ಒಂದು ಅರ್ಥದಲ್ಲಿ ತುರಿದಲ್ಲಿ ಇಲ್ಲ. ಅರಿಯೋದು ಅನ್ನೋದು ಎಚ್ಚರಿಕೆ ಸ್ವಪ್ನದಲ್ಲಿ ಮಟ್ಟಿಗೆ ಇರೋದು. ಆದರೆ ಅರಿಯೋದು ಅಂತ ಹೇಳಿದ ದ್ವೈತಸ್ಯ ಆಗ್ರಹಣ ಅಂದರೆ ಇನ್ನೊಂದು ದ್ವೈತದಲ್ಲಿ ನಾನು ತಿಳ್ಕೊಳ್ತಾ ಇದ್ದೀನಿ ಅನ್ನೋದು ಇದೆಯಲ್ಲ,
ಜ್ಞಾತೃ ಜ್ಞೇಯದ ವ್ಯತ್ಯಾಸದಲ್ಲಿ ಇಟ್ಕೊಂಡು ತಿಳ್ಕೊಳ್ತಾ ಇರ್ತೀರ. ಇದು ಪ್ರಾಜ್ಞನಲ್ಲೂ ಇಲ್ಲ, ತುರಿಯಿನಲ್ಲೂ ಇಲ್ಲ. ಆದರೆ ವ್ಯತ್ಯಾಸ ಏನು ಅಂದರೆ, ಪ್ರಾಜ್ಞನಲ್ಲಿ ನಿದ್ರೆ ಇದೆ, ಸುಷುಪ್ತನಲ್ಲಿ ನಿದ್ರೆ ಇಲ್ಲ. ಅಂದರೆ ಏನಾಗತ್ತಾ, ಪ್ರಾಜ್ಞನಲ್ಲಿ ಅವಿದ್ಯೆ ಇದೆ, ಅಧ್ಯಾಸ ಇಲ್ಲ. ಮಹಾಪ್ರಾಜ್ಞೆ ಅವಿದ್ಯೆ ಇದೆ, ತುರಿಯಿನಲ್ಲಿ ಅವಿದ್ಯೆ ಇಲ್ಲ. ನಿಮ್ಗೆ ಅರ್ಥವಾಗಿರೋದೇ ಅದನ್ನು ಬೇರೆ 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 ಥರ ವಿಂಗಡಿಸಿ ಹೇಳ್ತಾ ಇದ್ದಾರೆ. ಗೊತ್ತಾಯ್ತಾ? ತಾತ್ಪರ್ಯ ಇಷ್ಟೇ. ಓ, ಪ್ರಾಜ್ಞನಲ್ಲೂ ಇನ್ನೊಂದನ್ನು ತಿಳ್ಕೊಳ್ಳೋದು ಅನ್ನೋದಿಲ್ಲ, ತುರಿಯಿನಲ್ಲೂ ಇಲ್ಲ. ಹಾಗಿದ್ರೆ ವ್ಯತ್ಯಾಸ ಏನು ಅಂದರೆ, ಪ್ರಾಜ್ಞನಲ್ಲಿ ನಿದ್ರೆ ಇದೆ, ಅವಿದ್ಯೆ ಇದೆ, ಅಗ್ರಹಣ ಇದೆ, ನನಗೇನು ಗೊತ್ತಿಲ್ಲ ಅಂತಾನೆ. ತುರಿಯಿನಲ್ಲಿ ಅದಿಲ್ಲ. ಗೊತ್ತಾ? ಅಗ್ರಹಣದಲ್ಲಿ ತಿಳ್ಕೊಳ್ಳದೆ ಇರೋದು ಅಂತ ಅರ್ಥ ಮಾಡ್ಕೊಂಡಿದ್ದ. ಜ್ಞಾನಾಭಾವ ಅಗ್ರಹಣ ಅಲ್ಲ. ಸ್ವಪ್ನ ನಿದ್ರಾಯುತವು ಆದ್ಯವು ಪ್ರಾಜ್ಞಸ್ವಸ್ವಪ್ನ ನಿದ್ರೆಯ ನ ನಿದ್ರಾ ನೈವಚ ಸ್ವಪ್ನಂ ತುರಿಯೇ ಪಶ್ಯಂತಿ ನಿಶ್ಚಿತಾ. ನೋಡಿ, ಸ್ವಪ್ನ ನಿದ್ರಾ ಇವರಿಬ್ಬರಲ್ಲ. ಮೊದಲನೇವರು ಇಬ್ಬರು ಕನಸು ನಿದ್ರೆಗಳಿಂದ ಕೂಡಿದವರು. ಅದನ್ನೇ ಹೇಳೋದು. ಕನಸು ಅಂದ್ರೆ ಇವಾಗ ಮಿಥ್ಯಾಜ್ಞಾನ ಅಂತ, ನಿದ್ರೆ ಅಂದ್ರೆ ಅವಿದ್ಯೆ ಅಂತ, ಅದು ಎರಡೂ ಇದೆ. ಆದರೆ ಪ್ರಾಜ್ಞನು ಕನಸಿಲ್ಲದ ನಿದ್ರೆ ಮಾತ್ರ. ಆದರೆ ತುರಿಯೇ ಪಶ್ಯಂತಿ ನ ತುರಿಯೇ ಪಶ್ಯಂತಿ ನಿಶ್ಚಿತ. ನಿಶ್ಚಯವುಳ್ಳವರಿಗೆ ತುರಿಯಿನಲ್ಲಿ ನಿದ್ರೇನೂ ಇಲ್ಲ, ಕನಸೂ ಇಲ್ಲ. ಅದಾ ನೋಡಿ. ಅನ್ಯಥಾ ಗೃಹ್ಣತ ಸ್ವಪ್ನೋ ನಿದ್ರಾ ತತ್ವಮಜಾನತಃ ವಿಪರ್ಯಾಸೆ ತಯೋ ಕ್ಷೀಣೆ ತುರೀಯಂ ಪದಮಶ್ನುತೆ. ನೋಡಿ, ಅನ್ಯಥಾ ಗೃಹ್ಣತಃ ಬೇರೆಯಾಗಿ ಅರಿತುಕೊಳ್ಳುವವನಿಗೆ ಕನಸು, ತತ್ವವನ್ನು ಅರಿತುಕೊಳ್ಳದೇ ಇರುವುದು ನಿದ್ರೆ. ಇವೆರಡು ತಪ್ಪು ಕಲ್ಪನೆ ನಾಶವಾದರೆ ತುರಿಯ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಗೊತ್ತಾಯ್ತಾ? ಈ ಶ್ಲೋಕಗಳನ್ನೆಲ್ಲ ನಿಜವಾಗ್ಲೂ ಅಂತಲ್ಲ ಹೇಳ್ಬಿಟ್ಟ ಮೇಲೆ ತಕ್ಷಣ ಓದ್ಕೊಂಡು ಹೋಗ್ಬೋದು, ಕಷ್ಟ ಆಗೋದಿಲ್ಲ. ಗೊತ್ತಾಯ್ತಲ್ಲ? ನೋಡಿ, ಏನಂದರೆ ಕನಸು ಎಚ್ಚರ ಇವುಗಳಲ್ಲಿ ಹಗ್ಗದಲ್ಲಿ ಹಾವನ್ನು ಕಾಣುವಂತೆ ತತ್ವವನ್ನು ಬೇರೆಯೂ ರೂಪದಿಂದ ಅರಿಯುತ್ತಿರುವವನಿಗೆ ಕನಸಾಗಿರುತ್ತದೆ. ತತ್ವವನ್ನು ಅರಿಯದವನಿಗೆ ನಿದ್ರೆ ಆಗಿರುತ್ತದೆ. ಅದು ಮೂರು ಅವಸ್ಥೆಗಳದ್ದು ಸಮವಾಗಿದೆ. ಗೊತ್ತಾಯ್ತಲ್ಲ? ಕನಸು ನಿದ್ರೆಗಳು ಇಬ್ಬರಿಗೂ ಸಮಾನವಾಗಿರುವುದರಿಂದ ವಿಶ್ವತೈಸರಿಬ್ಬರನ್ನೂ ಒಂದು ರಾಶಿ ಮಾಡಿದೆ ಅಧ್ಯಾಸ. ಅವರಿಗೆ ಬೇರೆ ಆಗ್ತಿಳುವುದೆಂಬುದೇ ಮುಖ್ಯವಾಗಿರುವುದರಿಂದ ನಿದ್ಯೆ ಅಮುಖ್ಯ. ಅವನು ತಪ್ಪು ತಿಳ್ಕೊಳ್ತಾ ಇರುವಾಗ ನನಗೆ ಗೊತ್ತಿಲ್ಲ ಅನ್ನೋದ್ರ ಬಗ್ಗೆ ಗಮನನೇ ಕೊಡಲ್ಲ. ಅವನು ಸುಮ್ಮನೆ ತಪ್ಪು ತಿಳ್ಕೊಳ್ತಾನೆ ಇರ್ತಾನೆ. ಹೌದೇನಪ್ಪ? ಯಾವಾಗ ಭಾಷೆಗಾರರು ಗೌಡಪಾದರು ತೋರಿಸ್ಕೊಟ್ಟ ಮೇಲೆ ಏನೋ ಹೆಚ್ಚು ಕಡಿಮೆ ಇದೆ ಅಂತ ನಾವು ಕೂತ್ಕೊಂಡಾಗ ಯಾವಾಗಲೂ 5 ನಿಮಿಷ ಜ್ಞಾಪಕಕ್ಕೆ ಬರುತ್ತೆ, ಇಲ್ಲದೆ ಹೋದ್ರೆ ಜ್ಞಾಪಕಕ್ಕೆ ಬರಲ್ಲ ಅಲ್ವಾ? ಅವನಿಗೆ ಅದೇ ಮುಖ್ಯ, ಅಧ್ಯಾಸವೇ. ಈ ಕಡೆ ತಿರುಗೋದೇ ಇಲ್ಲ. ಆದರೆ ಮೂರನೆಯ ನಿದ್ರೆ ಎಂಬ ಅವಸ್ಥೆಯಲ್ಲಿ ತತ್ವವನ್ನು ಅರಿಯದಿರುವುದೆಂಬ ನಿದ್ರೆ ಒಂದೇ ತಪ್ಪು ಕಲ್ಪನೆ. ಅದು ತಪ್ಪು ಕಲ್ಪನೆ. ಯಾಕೆ ನಾನೇನು ಅರಿತಾ ಇಲ್ಲ ಅಂತ ಅನ್ನೋ ತಪ್ಪು ಕಲ್ಪನೆ ಅಂದರೆ ಹೇಗೆ? ಎದ್ಮೇಲೆ ನೀನೇ ಹೇಳು, ನೀನೇ ಅಲ್ಲ ಒಂದ್ಸಲ ದೃಷ್ಟಿ ಇಟ್ಕೊಂಡು ಹೇಳು. ನಂಗೆ ಗೊತ್ತಾಗ್ತಾ ಇರಲಿಲ್ಲ ಅನ್ನೋದು ಗೊತ್ತಾಯ್ತಾ? ಅಂತಃಕರಣ ಇಲ್ಲ ಅನ್ನೋದು ಬೇರೆ. ಅಂತಃಕರಣ ಇದ್ದರೆ ಅಧ್ಯಾಸ ಆಗುತ್ತೆ, ಅದು ಬೇಡ. ಇವಾಗ ನನಗೆ ಗೊತ್ತಾಗ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇತ್ತಾ ಅಲ್ಲಿ? ಇಲ್ವಲ್ಲ ಅಲ್ವಾ? ಅಲ್ಲಿಗೆ ಅವನು ಯೋಚನೆ ಮಾಡಲ್ಲ. ಹೀಗೆ ಇದೇನಿದು ಗೊತ್ತಾಗ್ತಾ ಇಲ್ಲ ಅನ್ನೋದು ಜ್ಞಾತೃತ್ವ ಲಕ್ಷಣವೇ, ಗೊತ್ತಾಯಿತು ಅನ್ನೋದು ಜ್ಞಾತೃತ್ವ ಲಕ್ಷಣವೇ. ಈ ಎರಡೂ ಇಲ್ಲ ಅಂದರೆ ಅಲ್ಲಿ ಜ್ಞಾತೃತ್ವ ಇಲ್ಲ ಅಂತ ಆಯ್ತಲ್ಲ, ಇದೇನು ಮಾಡ್ತಾ ಇರೋದು ಮಿಸ್ಟೇಕು ಅಂತ ಯೋಚನೆ ಮಾಡಲ್ಲ. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ನೋಡಿ, ಅಲ್ಲಿ ನಿಜವಾಗ್ಲೂ ನನಗೇನು ಗೊತ್ತಾಗಲಿಲ್ಲ ಅಂತ ನಾನು ಹೇಳೋದು ಎಲ್ಲರೂ ಹೇಳ್ತಾರೆ. ನಕಿಂಚದ ವೇದಶಂ ಅಂತ ಹೇಳ್ತಾರೆ.
ಆದರೆ ಆ ಅನುಭವ ಆವಾಗಿಂದಲ್ಲ, ಈ ಎಚ್ಚರಿಕೆಗೆ ಸಾಪೇಕ್ಷವಾಗಿ ಮಾತಾಡ್ತಾನೆ. ಅದು ನಾನು ಹೇಳಿದ್ದೀನಿ ನೋಡಿ, ಆ ಸಿನಿಮಾ ದೃಷ್ಟಾಂತ ಕೊಟ್ಟು ಹೇಳಿದೆ ನೋಡಿ. ಅವನು ಕ್ಯಾಮ್ರಾ ಇನ್ನೊಂದು ಕಡೆ ತಿರುಗಿರುವಾಗ ಅವನು ಗಮನಿಸಲಿಲ್ಲ, ಅದು ಇನ್ನೊಂದು ಪ್ರಕಾಶಕ್ಕೆ ಆವಾಗಲೂ ಒಳಗಾಗಿದೆ, ಪ್ರಕಾಶ ಆವಾಗಲೂ ಬಿದ್ದಿದೆ. ಈ ಕಡೆ ನೋಡ್ತಾ ಇದ್ದಾಗಲೂ ಪ್ರಕಾಶ ಬಿದ್ದಿದೆ, ಆ ಕಡೆ ನೋಡ್ತಾ ಇದ್ದಾಗಲೂ ಪ್ರಕಾಶ ಬಿದ್ದಿದೆ. ಈ ಕಡೆ ಆ ಕಡೆಗೆ ವ್ಯತ್ಯಾಸ, ಈ ಕಡೆ ವಿಷಯ ಸಮೇತವಾಗಿರೋ ಪ್ರಕಾಶ ಬಿದ್ದಿದೆ, ಅಲ್ಲಿ ನಿರ್ವಿಷಯವಾಗಿರೋ ಪ್ರಕಾಶ ಬಿದ್ದಿದೆ. ಅರ್ಥವಾಗ್ತಾ ಇದೆಯಾ ಪ್ರತಿಯೊಬ್ಬರಿಗೂ? ಆಕಾಶ ಕಡೆ ತಿರುಗಿರುವಾಗ ಹಾಗೆಯೇ ಜಾಗ್ರತ್ತು ಮತ್ತು ಸ್ವಪ್ನಗಳಲ್ಲಿ ವಿಷಯದ ಮುಖಾಂತರ ಬರೋ ಪ್ರಕಾಶ ಇದೆ. ಇಲ್ಲಿ ವಿಷಯ, ಅಲ್ಲಿ ವಿಷಯ ಸ್ಮೃತಿ ಏನಾದರೂ ಇಲ್ಲಿ ಅವುಗಳ ಪ್ರಕಾಶ ಗೊತ್ತಾಗ್ತಾಯಿದೆ. ಆದರೆ ಇಲ್ಲಿ ವಿಷಯಗಳಿಲ್ಲದೇ ಇರತಕ್ಕಂಥ ಪ್ರಕಾಶ ಇದೆ ಸುಷುಪ್ತಿಯಲ್ಲಿ, ಗೊತ್ತಾಯ್ತಾ? ಆದ್ದರಿಂದ ಗೊತ್ತಾಗಲಿಲ್ಲ ಅನ್ನೋದು ಇಲ್ಲ, ಗೊತ್ತಾಯಿತು ಅನ್ನೋದಿಲ್ಲ. ಯಾಕೆ? ಪ್ರಕಾಶದಲ್ಲಿ ನಾನು ಹೊಳಿತಾ ಇದ್ದೀನಿ ಅನ್ನೋದು ಇಲ್ಲ, ನಾನು ಹೊಳಿತಾ ಇಲ್ಲ ಅನ್ನೋದು ಇಲ್ಲ. ಪ್ರಕಾಶ ತನ್ನ ಪಾಡಿಗೆ ತಾನಿದೆ. ಅರ್ಥ ಆಗ್ತಾ ಇದೆ ಪ್ರತಿಯೊಬ್ಬರಿಗೂ? ಹಾಗೆಯೇ ಇಲ್ಲಿ ನಿಜವಾಗಲೂ ಸುಷುಪ್ತಿನಲ್ಲಿ ನಾನು ಬುದ್ಧಿ ಸಂಬಂಧವನ್ನು ಬಿಟ್ಟಿರೋದ್ರಿಂದ ಬುದ್ಧಿ ಸಂಬಂಧ ಬಿಟ್ಕೂಡಲೇ ಹಾಗೆ ಹೋಯ್ತು, ಅದು ಬ್ರಹ್ಮವೇ. ಅದು ನಂಗೆ ಗೊತ್ತಿಲ್ಲ ಅಂದರೆ ಏನಂತ ಅಂದರೆ ಇದನ್ನು ಇಟ್ಕೊಂಡು, ಯಾಕೆ ಚೆನ್ನಾಗಿ ರೂಢಿ ಆಗ್ಬಿಟ್ಟಿದೆ ನನಗೆ. ಇಲ್ಲಿ ಗೊತ್ತಾದಂಗೆ ಅಲ್ಲಿ ಗೊತ್ತಾಗ್ತಾ ಇಲ್ಲ, ಇಲ್ಲಿ ದ್ವೈತ ಗ್ರಹಣ ಇದೆ ಅಲ್ಲಿ ಇಲ್ಲ ಅಂತ ಹೇಳಬೇಕು ಅವನು ಹಾಗೆ ಹೇಳಲ್ಲ. ಇಲ್ಲೂ ಏನು ಗೊತ್ತಾಗಲ್ಲ, ಇಲ್ಲಿ ಗೊತ್ತಾಗುತ್ತೆ ಅಲ್ಲಿ ಗೊತ್ತಾಗಲಿಲ್ಲ ಅಂತ. ಗೊತ್ತಾಯ್ತಾ? ಆದ್ದರಿಂದ ಅದು ತಪ್ಪು ಕಲ್ಪನೆ. ನನಗೇನು ಗೊತ್ತಾಗಲಿಲ್ಲ ಅಂತ ಹೇಳಿದ್ದೆ ತಪ್ಪು ಕಲ್ಪನೆ. ಯಾವಾಗ ಮಾಡಿರೋದು? ಎಚ್ಚರಿಕೆ ಅಂದರೆ ಮಾಡಿರೋದು. ಅರ್ಥ ಆಯ್ತಲ್ಲ? ತಪ್ಪು ಕಲ್ಪನೆ. ಆದ್ದರಿಂದ ಆ ಕಾರ್ಯಕಾರಣ ಸ್ಥಾನಗಳಲ್ಲಿರುವ ಬೇರೆಯಾಗಿ ಇರುವನು, ತತ್ವವನ್ನು ಅರಿಯದಿರುವನು ಎಂಬ ತಪ್ಪು ಕಲ್ಪನೆಯು ಪರಮಾರ್ಥವಾದ ತತ್ವವನ್ನು ತಿಳಿದುಕೊಳ್ಳೋದ್ರಿಂದ ಹೋದರೆ ತುರಿಯ ಸ್ಥಾನ. ಅವಾಗ ನೋಡಿ, ಇಲ್ಲಿ ತಿಳ್ಕೊಳ್ಳೋದು ಅನ್ನೋದಿಲ್ಲ, ಅಯ್ಯೋ ತಿಳ್ಕೊಳ್ಳದೆ ಇರೋದು ಅನ್ನೋದು ಇಲ್ಲ, ಅಗ್ರಹಣವೂ ಇಲ್ಲ, ಅಧ್ಯಾಸವೂ ಇಲ್ಲ ಅಂತ ತಿಳ್ಕೊಂಡ್ಬಿಟ್ರೆ ಅದೇ ತುರಿಯ. ಹಾಗಾದರೆ ಬ್ರಹ್ಮಕ್ಕೆ ತಾನಿರೋದು ಗೊತ್ತಿಲ್ವೇ? ಬ್ರಹ್ಮ ತಾನೇ ತುರಿಯ ಅಂದರೆ ಅದಕ್ಕೆ ತಾನಿರೋದು ಗೊತ್ತಿಲ್ವಾ? ನೋಡಯ್ಯ, ತಾನಿರೋದು ಗೊತ್ತಿಲ್ಲ, ತಾನಿರೋದು ಗೊತ್ತಿದೆ ಅನ್ನೋ ಪ್ರಶ್ನೆನೇ ಹುಟ್ಟಲ್ಲ ಅಲ್ಲಿ, ಅಲ್ಲ ವಾಕ್ಯವೇ ಇಲ್ಲ. ಗೊತ್ತಾಯ್ತಾ? ಗೊತ್ತಾಯಿತು ಅಂದರೆ ಏನು ಗೊತ್ತೇನು? ಗೊತ್ತಾಯಿತು ಗೊತ್ತಾಗಲಿಲ್ಲ ಅನ್ನೋದು ಬುದ್ಧಿನಲ್ಲೇ ಬರೋದು. ಒಬ್ಬೊಬ್ಬನೇ ಇದ್ರೆ ಅದು ಇರೋದೇ ಇಲ್ಲ. ಪ್ರತಿಯೊಬ್ಬರಿಗೆ ಈ ಪಾಯಿಂಟ್ ಗೊತ್ತಾಗ್ತಾ ಇದೆಯಲ್ಲ? ಗೊತ್ತಾಯ್ತಾ? ಯಾತಕ್ಕಾಗಿದೆ ಅನ್ನೋದು ನಿಧಾನವಾಗಿ ಗೊತ್ತಾಗುತ್ತೆ. ಹೇಳ್ತೀನಿ ನೋಡೋಣ ಸಂದರ್ಭ ಬಂದ. ಆದ್ದರಿಂದ ಇಲ್ಲಿ ಅದೇ ತುರ್ಯ ಅಂದರೆ ತಾನು ಬ್ರಹ್ಮವೇ ಅಂತ ತಿಳ್ಕೊಂಡ್ರೆ ತುರ್ಯ. ಬ್ರಹ್ಮ ಅಂದರೆ ಏನು ನೋಡಿ ಇವಾಗ ಇನ್ನೊಂದ್ಸಲ. ಬ್ರಹ್ಮದಿಂದ ತಾನೇ ಕ್ಷೇತ್ರ ಕ್ಷೇತ್ರಜ್ಞ ಇಬ್ಬರು ಬಂದಿರೋದು. ಸ್ಪಷ್ಟವಾಗಿದೆ ತಾನೆ? ಆದ್ದರಿಂದ ವ್ಯವಹಾರದಲ್ಲಿ ತೋರಿಕೆ ಅನ್ನೋ ಪದ ಒಂದು ಸ್ವಲ್ಪ ತಪ್ಪು ಹೇಳ್ಕೊಂಡು ಹೋಗುತ್ತೆ ಎಲ್ಲೋ. ತೋರಿಕೆ ಅಂದರೆ ಸುಮ್ಮನೆ ನಾವು ನೋಡ್ತಾ ಇದ್ದೀವಿ ಅಷ್ಟೇ, ಬುಡ ಅಲ್ಲೇನು ಇಲ್ವೇ ಇಲ್ಲ ಅಂತ ಅಲ್ಲ, ಅದು ತಪ್ಪದು. ಗೊತ್ತಾಯ್ತಾ? ತೋರ್ಕೊಳ್ಳೋದು ವ್ಯಾವಹಾರಿಕವಾಗಿ ನಡೀತಾ ಇರುವಾಗ, ವ್ಯಾವಹಾರಿಕ ಜಗತ್ತಿದೆಯಲ್ಲ, ವ್ಯಾವಹಾರಿಕ ಸತ್ಯ ಇದಿದೆ, ಇಲ್ಲೂ ಇದೆ ಅಲ್ಲೂ ಇದೆ. ಇಲ್ಲಿ ಅರಿತುಕೊಳ್ಳೋ ಜಗತ್ತಿದೆ, ಅರಿಯಲ್ಪಟ್ಟದ ಜಗತ್ತಿದೆ. ಆದರೆ ಎರಡಕ್ಕೂ ಕಾರಣ ಪರಮಾತ್ಮ ಬ್ರಹ್ಮವೇ. ಆದ್ದರಿಂದ ಬ್ರಹ್ಮದಲ್ಲಿ ಇದೂ ಇಲ್ಲ ಅದೂ ಇಲ್ಲ. ಗೊತ್ತಾಗ್ತಾ ಇದೆಯಾ? ಇನ್ನೊಂದು ತಾನು ಅಂತ ಹೇಳಿದ್ರೆ ಯುಷ್ಮತ್ ಪ್ರತ್ಯಗೋಚರ, ಅಸ್ಮತ್ ಪ್ರತ್ಯಗೋಚರ ಅತ್ಯಾಸ ಬರುತ್ತೆ. ಬ್ರಹ್ಮದಲ್ಲಿ ಯುಷ್ಮತ್ ಪ್ರತ್ಯವೂ ಇಲ್ಲ, ಅಸ್ಮತ್ ಪ್ರತ್ಯವೂ ಇಲ್ಲ. ಅರ್ಥವಾಗ್ತಾ ಇದೆ? ಸೃಷ್ಟಿ ಮೊದಲನೇ ಸ್ಟೆಪ್ ಅಲ್ಲಿ ಬ್ರಹ್ಮ ತನ್ನನ್ನು ತಾನೇ ನಾನು ಎಂದು ಸ್ಫೂರ್ತಿ ಅವರು ಉಂಟಾಯ್ತು ಅಂತಾರಲ್ಲ, ಅಲ್ಲೆಲ್ಲ ಉಂಟಾಗೋದು ಈಶ್ವರನಲ್ಲಿ ಉಂಟಾಗುತ್ತೆ.
ಏನಂದರೆ ನೋಡಿ, ಈಶ್ವರ ಅಂದರೆ ಯಾರು? ನಿಜವಾಗಲೂ ಬ್ರಹ್ಮವೇ, ಆದರೆ ಉಪಾಧಿ ಸಮೇತ. ಅರ್ಥ ಆಯ್ತಾ? ಉಪಾಧಿ ಏನು? ಪ್ರಕೃತಿ. ಪ್ರಕೃತಿ ಇನ್ನೊಂದು ಸಾಪೇಕ್ಷವಾಗಿದೆ ಅಂದರೆ ಅಹಂ ಅಂತ ಬಂತು. ಆದರೆ ಆ ಅಹಂಗೂ ನಮಗಿರೋ ಅಹಂಗೂ ಬಹಳ ವ್ಯತ್ಯಾಸ ಇದೆ. ನಮಗಿರೋ ಅಹಂ ಏನೋ ಇದನ್ನು ಹೇಳಿದ್ದೀನಿ. ನಮಗಿರೋ ಅಹಮ್ಮು ಯಾವಾಗಲೂ ಅಧ್ಯಾಸದ ಸಮೇತವೇ ಬರುತ್ತೆ. ನಾನು ಗಂಡಸು, ನಾನು ಹೆಂಗಸು, ನಾನು ಹೋಗ್ತಾ ಇದ್ದೀನಿ, ನಾನು ತಿಳ್ಕೊಳ್ತಾ ಇದ್ದೀನಿ, ನಾನು ತಿಳ್ಕೊಳ್ತಾ ಇಲ್ಲ, ನಾನು ನಪುಂಸಕ, ನಾನು ಒಳ್ಳೆಯವನು, ನಾನು ಕೆಟ್ಟವನು, ಏನಾದರೂ ಇನ್ನೊಂದು ಜೊತೆ ಸೇರಿಕೊಂಡೇ ಬರ್ತೇನೆ ನಾನು. ಗೊತ್ತಾಯ್ತಾ? ಆದರೆ ಈಶ್ವರನಲ್ಲಿ ಬುದ್ಧಿ ಸಂಬಂಧವೂ ಇಲ್ಲ. ಇನ್ನು ಅಧ್ಯಾಸ ಅಂತೂ ಇರೋಕ್ಕೆ ಸಾಧ್ಯವೇ ಇಲ್ಲ. ಆದರೆ ಕೇವಲ ನಾನು ಅನ್ನೋದಿದೆ. ಗೊತ್ತಾಯ್ತಾ? ಕೇವಲ ನಾನು ಅಂದರೆ ಹೇಗಿದೆ? ಅದಕ್ಕೆ ಹೇಳ್ತಾರೆ ಶಂಕರರು ಅಹಂ ಪ್ರತ್ಯಯ ಲಕ್ಷಣ ಅಂತಾರೆ. ಮನಸ್ಸಲ್ಲಿ ಅಥವಾ ಲಕ್ಷ್ಯದಲ್ಲಿ ಇಟ್ಕೊಂಡೆ ಈ ಸನ್ಯಾಸದ ಮಂತ್ರಗಳೆಲ್ಲ ಪೂರಕವಾಗಿ ಸಹಾಯ ಮಾಡಲಿಕ್ಕೆ ಸಾಧಕನಿಗೆ ಅದಕ್ಕೋಸ್ಕರನೇ ಇರೋದು. ಯಾಕೆಂದರೆ ತುರಿನಲ್ಲಿ ಇದೊಂದು ಇಲ್ಲದೆ ಇರೋದೇ ನನ್ನ ನಿಜವಾದ ಸ್ವರೂಪ ಅಂತ ತಿಳ್ಕೊಳ್ಬೇಕಾದ್ರೆ ಅದನ್ನು ಅಭ್ಯಾಸದಲ್ಲಿ ತರಬೇಕು ಮುಂಚೆ. ಅವಾಗ ಸ್ವಾಮೀಜಿ ಈ ಅಧ್ಯಾಸನ ವಿಂಗಡಿಸ್ಕೋಬೋದಾ? ಹಿತ ಅಧ್ಯಾಸ, ಅಹಿತ ಅಧ್ಯಾಸ ಅಂತ ಏನಾದ್ರು? ಅಲ್ಲ, ವಿಂಗಡಿಸ್ಕೊಳ್ಳೋದು ಏನು ಬಿಡದೇ ಇದ್ರೂ ವಿಂಗಡಿಸ್ಕೋಬೋದು. ಸ್ವಲ್ಪ ಕಾಮನ್ ಸೆನ್ಸ್ ಇದ್ದರೆ ಸಾಕು. ಸುಷುಪ್ತಿನಲ್ಲಿ ನನಗೇನು ಸಂಬಂಧ ಇಲ್ಲ, ಹೌದಾನೆ? ನಾನು ಏನು ಸಂಬಂಧ ನೋಡ್ತಾ ಇದ್ದೀನಲ್ಲ, ನಾನು ಮಾಡ್ತಾ ಇರೋದು ತಪ್ಪು ಅಂತ ಅಲ್ಲೇ ವಿಂಗಡಿಸ್ಕೋಬೋದು. ಹಾಂ, ಅದು ಮರ್ತು ಹೋಗ್ತೀವಿ ಅಂದರೆ ಅದಕ್ಕೆ ಅಂದರೆ ಅಲ್ಲಿರ್ತಕ್ಕಂಥ ಕಾಮವಾಸನೆ. ಅದಕ್ಕೋಸ್ಕರ ಈ ಸಾಧನೆಗೋಸ್ಕರ ಏನು ಮಾಡಬೇಕು? ಮುಂಚೆ ಕಾಮವನ್ನು ಬಿಡ್ತಾ ಬರಬೇಕು. ಬಿಡ್ತಾ ಆಮೇಲೆ ಬಾಂಧವ್ಯವನ್ನು ಬಿಡ್ತಾ ಹೋಗಬೇಕು. ಆಮೇಲೆ ಇನ್ನೂ ಒಳಗೆ ತಗೋಬೇಕು. ಬಾಂಧವ್ಯ ಹೋಗಲಿ, ನನಗೇನೆ ರುಚಿ ಅದು ಇದು ಅಂತ ನೋಡಬಾರ್ದು, ಚಳಿ ಬೀಸು ಅಂತ ನೋಡಬಾರ್ದು. ಮಾಡ್ಕೊಂಡು ಇದೆಲ್ಲ ಏನಂದರೆ ಕೊನೆಯಲ್ಲಿ ಯಾವುದು ವಿಕಾರಗಳಿಲ್ಲದೆ ಇರತಕ್ಕಂಥವನೇ ನಾನು ಅಂತ ತಿಳ್ಕೊಳ್ಳೋದಕ್ಕೆ ಇದೆಲ್ಲ ಟ್ರೈನಿಂಗ್ ಸಹಾಯವಾಗುತ್ತೆ. ಎಲ್ಲಿ ತಿಳ್ಕೊಳ್ಬೇಕಾದ್ದು ಇದನ್ನು? ಬುದ್ಧಿನಲ್ಲಿ ತಾನೆ. ಬುದ್ಧಿನಲ್ಲೇ ಕೊಳೆ ಇರೋದು, ಬುದ್ಧಿನೇ ಶುದ್ಧ ಮಾಡಬೇಕಾದ್ದು, ಬುದ್ಧಿನಲ್ಲೇ ತಪ್ಪು ತಿಳ್ಕೊಂಡಿರೋದು, ಬುದ್ಧಿನಲ್ಲೇ ಅಂತ ಸರಿಯಾಗಿ ತಿಳ್ಕೊಬೇಕಾದ್ದು. ಆದ್ದರಿಂದ ಏನೇನು ಸಂಸಾರ ಪ್ರಪಂಚ ಇದೆಯೋ, ಶಾಸ್ತ್ರ ಇದೆಯೋ, ಶಾಸ್ತ್ರ ಅದು ಇದು ಸರ್ವಸ್ವವು ಬುದ್ಧಿ ಇರೋ ಕಾಲದಲ್ಲೇ. ಗೊತ್ತಾಯ್ತಲ್ವಾ? ಆದ್ದರಿಂದಲೇ ಈಗ ನಮ್ಮನ್ನು ನಾವು ಬುದ್ಧಿನ ಎಜುಕೇಟ್ ಮಾಡಬೇಕು. ನಾವು ಎಜುಕೇಟ್ ಮಾಡೋದಕ್ಕೆ ಇದೆಲ್ಲ ಮಾಡಬೇಕು. ಅದಕ್ಕೋಸ್ಕರನೇ ಸಾಧನೆ ಇಲ್ಲದೇ ಇರತಕ್ಕಂಥ ಸುಮ್ಮನೆ ವೇದಾಂತ ಇದೆಯಲ್ಲ, ಅದು ಕೆಲಸಕ್ಕೆ ಬರೋದಿಲ್ಲ. ಗೊತ್ತಾಗುತ್ತೆ, ಏನೋ ಒಂದು ಅಂದಾಜು ಬರುತ್ತೆ, ಗೊತ್ತಾಗ್ಬಿಡುತ್ತೆ. ಸ್ವಲ್ಪ ಬುದ್ಧಿವಂತರಾದ್ರೆ ಗೊತ್ತಾಗ್ಬಿಡುತ್ತೆ, ಅದ್ರ ಪ್ರಯೋಜನ ಇಲ್ಲ. ಆಯ್ತಲ್ವಾ? ಅಲ್ಲಿಗೆ ಅಂದರೆ ಈ ಎರಡು ವಿಧವಾದ ಬಂಧವನ್ನು ಅದರಲ್ಲಿ ಕಾಣದೆ ತುರಿಯಿನಲ್ಲಿ ನಿಶ್ಚಯವುಳ್ಳವನಾಗುತ್ತಾನೆ. ಅಂದ್ರೇನು? ತತ್ವವನ್ನು ನಾನು ಇದು ಒಂದರ ಸಂಬಂಧವಿಲ್ಲೇನು, ಕೇವಲ ಜ್ಞಾನ ಸ್ವರೂಪನೋ ಅನ್ನೋದನ್ನು ಬುದ್ಧಿನಲ್ಲಿ ತಿಳ್ಕೋಬೇಕು. ಮಿಸ್ಟೇಕು ಎಲ್ಲ ಸುಳ್ಳಾಡ ಅವೆಲ್ಲ ಬುರುಡು ಮಾತುಗಳು, ಅದೆಲ್ಲ ಸುಮ್ಮನೆ ಅದು ಏನೇನೋ ಮಾತಾಡ್ಬೇಡಿ, ಎಲ್ಲ ಗಫ. ಎಂಥ ಅವ್ರಿಗೂ ನಿಶ್ಚಯ ಜ್ಞಾನ ಅಂದರೆ ಇಲ್ಲ. ನಿಶ್ಚಯ ಜ್ಞಾನ ಅಂದ್ರೆ ಏನು ಗೊತ್ತೇನೋ? ಬುದ್ಧಿನಲ್ಲಿ ನಿಶ್ಚಯ ಮಾಡೋದು ನಿಶ್ಚಯ ಜ್ಞಾನ. ಅದ್ರ ಮೇಲ್ಪಟ್ಟಿದೆ. ಅದ್ರ ಮೇಲ್ಪಟ್ಟು ಅಂದರೆ ಏನು? ನಾನು ಬುದ್ಧಿ ಸಂಬಂಧವಿಲ್ಲದೆ ಇರುವಾಗ ನಾನಿದು ಅಂತ ತಿಳ್ಕೋಬೇಕು. ಅದಕ್ಕೆ ಬುದ್ಧಿ ಸಂಬಂಧವನ್ನೇ ಬಿಡ್ತಾ ಬರಬೇಕು. ಬುದ್ಧಿ ಸಂಬಂಧವನ್ನೇ ಬಿಡ್ತಾ ಈ ಸಂಕಲ್ಪ ಮಾಡಿಕೊಂಡು ಬುದ್ಧಿ ಸಂಬಂಧ ಬಿಡೋದಿದೆಯಲ್ಲ, ಅದನ್ನೇ ನಿಧಿಧ್ಯಾಸನ ಅಂತಾರೆ. ಅಂದರೆ ಬುದ್ಧಿ ಟ್ರೈನಿಂಗ್ ಕೊಡಬೇಕು. ನಾನು ಬುದ್ಧಿ ಸಂಬಂಧವಿಲ್ಲದೆ ಇರೋನು ಅಂತ ಬರಬೇಕಾಗಿದ್ದರೆ ಬುದ್ಧಿ ಟ್ರೈನಿಂಗ್ ಕೊಡಬೇಕು. ಬುದ್ಧಿ ಹೇಳ್ತಾನೆ ಇರೋದು ನಾನು ಸಂಬಂಧ ಇಟ್ಕೊಂಡಿದ್ದೀನಿ ಅಂತ. ಅದಕ್ಕೋಸ್ಕರನೇ ನನ್ನಿಂದ ಬುದ್ಧಿನ ದೂರ ಮಾಡ್ತಾ ಹೋಗಬೇಕು. ಬುದ್ಧಿಯಿಂದ ದೂರ ಮಾಡೋದಕ್ಕೆ ಯೋಗದಿಂದಲೂ ಆಗುತ್ತೆ, ಅದರ ಪ್ರಯೋಜನವಿಲ್ಲ. ಯಾಕೆ ಅಂದರೆ ನಾನು ಯೋಗದಿಂದ ಮಾಡ್ತೀನಿ ಅಂದರೆ
ಕರ್ತೃತ್ವ ಇಟ್ಕೊಳ್ತಾನೆ ಮಾಡಬೇಕು. ಕರ್ತೃತ್ವ ಇಟ್ಕೊಂಡು ಒಳ್ಳೆ ನಾನು ಬೇರೆ ಸುಮ್ಮನೆ ತಿಳ್ಕೊಳ್ತಾ ಇದ್ದರೆ ಅದು ಪ್ರಯೋಜನ ಬರಲ್ಲ. ಸಂಸ್ಕಾರ ಇದ್ದೇ ಇರುತ್ತೆ. ಜ್ಞಾತೃತ್ವ ಕರ್ತೃ ಸಂಸ್ಕಾರ ಇದ್ದೇ ಇರುತ್ತೆ. ಹಾಗಾಗಬಾರ್ದು. ನಾನು ಬುದ್ಧಿಗೆ ನಾನು ಕೇವಲ ಆತ್ಮನೋ ಜ್ಞಾನ ಸ್ವರೂಪನೋ ಅನ್ನೋದ್ರ ಕಡೆ ಬುದ್ಧಿನ ತಿರುಗಿಸಿದ್ರೆ, ಬೇರೆ ವಿಷಯ ಗ್ರಹಣಕ್ಕೆ ಅವಕಾಶ ಕೊಡದೇ ಇದ್ದರೆ ತನ್ನಷ್ಟು ತಾನೇ ಬುದ್ಧಿ ಹೊಟ್ಟೆ ಹೋಗುತ್ತೆ, ಇರೋದೇ ಇಲ್ಲ. ಗೊತ್ತಾಯ್ತಲ್ಲ, ಅದು ಸಾಧನೆ ಅಂತ ನೋಡಿ. ಅನಾದಿ ಮಾಯೆಯ ಸುಪ್ತೋ ಯದಾ ಜೀವ ಪ್ರಬುಧ್ಯತೆ ಅಜಮನಿದ್ರಮ ಸ್ವಪ್ನಂ ಅದ್ವೈತಂ ಬುಧ್ಯತೆ ತದಾ. ನೋಡಿ, ಜೀವ ಅಂದರೆ ಈ ಸಂಸಾರಿಯಾಗಿರೋ ಜೀವನಿದಾನಲ್ಲ ಅವನು. ಇವನು ತತ್ವವನ್ನು ಅರಿಯದ್ದೆಂಬ ರೂಪದ ಬೀಜರೂಪವಾದ ನಿದ್ರೆ, ತಪ್ಪಾಗಿ ತಿಳಿದೆಂಬ ನಿದ್ರೆ, ಎರಡೂ ನಿದ್ರೆನೆ. ಎರಡೂ ಇವಾಗ ಈ ಎರಡು ಬಗೆ ಅನಾದಿ ಕಾಲದಿಂದ ಸಾಗಿರುವ ಮಾಯಾರೂಪವಾದ ನಿದ್ರೆಯಿಂದ ಗೊತ್ತಾಯ್ತಾ, ಇವನು ನನ್ನ ತಂದೆ, ಇವನ ಮಗ, ಮೊಮ್ಮಗ, ಇದು ಹೊಲ ಮನೆ ದನಕರುಗಳು, ನಾನಿದು ಒಡೆಯ, ಸುಖಿಯಾಗಿದ್ದೀನಿ ದುಃಖಿಯಾಗಿದ್ದೀನಿ, ಅಯ್ಯೋ ಇವನಿಂದ ನಾನು ಹಾಳಾದೆ, ಇವನಿಂದ ಮೇಲಕ್ಕೆ ಬಂದೆ ಅನ್ನೋ ಕನಸುಗಳನ್ನ ಎರಡು ವಸ್ತುಗಳದು ಕಾಣ್ತಾ ಇರ್ತಾನೆ. ಅದನ್ನು ತತ್ವ ಗೊತ್ತಿಲ್ಲ. ತತ್ವ ಗೊತ್ತಿಲ್ಲ ಅನ್ನೋ ಅಗ್ರಹಣ ಅನ್ನೋ ತಾನೇ ನಿದ್ರೆ ಅಂತ ಹೇಳಿದ್ದು. ಜಾಗೃತನಲ್ಲೂ ನಿದ್ರೆ ಮಾಡ್ತಾ ಇದ್ದಾನೆ, ಸ್ವಪ್ನದಲ್ಲೂ ನಿದ್ರೆ ಮಾಡ್ತಾ ಇದ್ದಾನೆ. ಗೊತ್ತಾಯ್ತಾ? ತಿಳಿತಿದ್ದವನು ಯಾವಾಗ ವೇದಾಂತಗಳ ಅರ್ಥದ ನಿಜವನ್ನು ತಿಳಿದಿರುವ ಪರಮಕಾರುಕನಾದ ಗುರುವು ಹೇಳ್ತಾನೆ, ನೀನು ಹೀಗೆ ಹೇತುಫಲರೂಪನಾಗಿರುವುದಿಲ್ಲ, ಮತ್ತೆ ಅಂದರೆ ಅದೇ ನೀನಾಗಿರುವೆ ಎಂದು ಎಚ್ಚರಿಸುವನು. ಅಂದ್ರೇನು? ಇದು ಹೇತು ಅಗ್ರಹಣ, ಅಧ್ಯಾಸ ಫಲ, ಇದಕ್ಕೂ ನನಗೂ ಸಂಬಂಧವಿಲ್ಲ ಅಂತ ಬಿಡ್ತಾ ಹೋಗಬೇಕು. ಅವನು ಎಚ್ಚರಿಸ್ತಾನೆ ಗುರು. ಎಚ್ಚರಿಸಿದ್ರೆ ಅದನ್ನೇ ನಾನು ಗಮನ ಇಟ್ಕೊಂಡ್ರೆ ಅಂದ್ರೇನು, ನನ್ನಲ್ಲಿ ಅಗ್ರಹಣವೂ ಇಲ್ಲ ಗ್ರಹಣವೂ ಇಲ್ಲ. ಆ ಗ್ರಹಣ ಅನ್ನೋದು ತಪ್ಪೋ ಅದು ಅನ್ನೋದು ಆಮೇಲೆ ಬರಲಿ, ಗ್ರಹಣ ಅನ್ನೋದೇ ಇಲ್ಲ, ಇನ್ನೊಂದು ಅನ್ನೋದೇ ಇಲ್ಲ, ತಿಳ್ಕೊಳ್ಳದ ಇರೋದು ಅನ್ನೋದು ಇಲ್ಲ ಅಂತ ಇದ್ದರೆ ಅದೇ ತತ್ವ. ಅದನ್ನು ತತ್ವ ತಿಳ್ಕೊಳ್ಳೋದು ಅಂತಾರೆ. ಗೊತ್ತಾಯ್ತಲ್ಲ? ಆವಾಗೇನಾಗುತ್ತೆ ಅಂದರೆ ಅವನಿಗೆ ನಾನು ಎಲ್ಲೋ ನಿದ್ದೆ ಮಾಡೋನು, ಇವಾಗ ನಿದ್ದೆ ಮಾಡ್ತಾ ಇದ್ದೀನಿ, ಇವಾಗ ಸ್ವಪ್ನ ಮಾಡ್ತಾ ಇದ್ದೀನಿ, ಇವಾಗ ಎದ್ದು ಬಿಟ್ಟೆ, ಏನೇನೋ ಇದೆಯಲ್ಲ, ಇದು ಹೊರಗೆ ಇದು ಒಳಗೆ ಒಂದು ಇಲ್ಲ. ಇವಾಗ ನೀವು ತುರಿಯನ ಬಗ್ಗೆ ನನಗೇನೋ ಐಡಿಯಾ ಇಲ್ಲ ಅಂತ ಅನಿಸುತ್ತಲ್ಲ, ಅವಾಗ ನೀವು ಹಾಗೆ ಹೆದರ್ಬೇಕಾಗಿಲ್ಲ, ನಿಜವಾಗ್ಲೂ ಹೆದರ್ಬೇಕಾಗಿಲ್ಲ. ತುರಿಯ ಅಂದರೆ ನಿಮ್ಮ ನಿದ್ದೆ ನೀವೇ ನೋಡ್ಕೊಳ್ಳಿ. ಒಂದೇ ಒಂದು ವ್ಯತ್ಯಾಸ ಏನು ಅಂದರೆ, ಅಲ್ಲಿ ನನಗೇನು ಗೊತ್ತಾಗ್ತಾ ಇಲ್ಲ ಅಂತ ಇಟ್ಕೋಬಾರ್ದು, ಗೊತ್ತಾಗ್ತಾ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಅಂತ ಇಟ್ಕೊಳ್ಳಿ. ಅದೇ ತುರಿಯ. ಅರ್ಥವಾಗ್ತಾ ಇದೆ ನಿಮಗೆ? ಗೊತ್ತಾಗೋದಕ್ಕೂ ಆ ತುರಿಯಾತ್ಮನಿಗೂ ಸಂಬಂಧವೇ ಇಲ್ಲ. ಯಾಕಂದರೆ ಅವನೇ ತಿಳಿವು, ಅವನೇ ಜ್ಞಾನ. ಹೆಂಗೆ ತಿಳ್ಕೊಳ್ಳೋದು? ಇವಾಗ ನೋಡಿ, ಯಾವುದೇ ತಿಳಿವು, ಘಟಜ್ಞಾನ, ಪಟಜ್ಞಾನ, ಫೋಟೋ ಜ್ಞಾನ, ಏನು 1000 ಇದೆಯಲ್ಲ, ಇದರಲ್ಲಿರೋ ವಿಶೇಷಣಗಳೆಲ್ಲ ಇನ್ನೊಂದರಿಂದ ಬಂದಿರೋದು. ಹೌದಾ ಹೇಳಪ್ಪ? ಜ್ಞಾನ ಅನ್ನೋದು ಇನ್ನೊಂದರಿಂದ ಬಂದಿರೋದಾ? ಜ್ಞಾನ ಅದು ಒಳಗಡೆ ಇರುತ್ತಾನೆ. ಆ ಜ್ಞಾನ ಅನ್ನೋದು ಇದು ಅದು ಅಂತ ವ್ಯತ್ಯಾಸ ಮಾಡಲ್ಲ. ಜ್ಞಾನ ಒಂದೇ ಥರ ಇದೆ, ಅದರಲ್ಲಿ ವ್ಯತ್ಯಾಸ ಉಂಟಾಗೋದು ಇದು ಅನ್ನೋದರಿಂದ ಉಂಟಾಗುತ್ತೆ. ನಿಮ್ಗೆ ಅರ್ಥವಾಗ್ತಾ ಇದೆಯಾ? ನೋಡಿ, ಇನ್ನೊಂದ್ಸಲ ಹೇಳ್ತೀನಿ.
ಇವಾಗ ಸುಮ್ಮನೆ ಬೆಳಕು ಅಂತ ಇದ್ಬಿಟ್ರೆ ಅದು ಬರೀ ಬೆಳಕಷ್ಟೇ, ಅದರಲ್ಲಿ ತಿಳ್ಕೊಳ್ಳೋದು ಮಾಡೋದು ಒಂದು ಇರೋದಿಲ್ಲ. ನೀವು ಇಲ್ಲೊಂದು ಫೋಟೋ ಇಟ್ಟರೆ ಇದೊಂದು ಫೋಟೋ, ಈ ಕಿಟಕಿ ಇಟ್ಟರೆ ಇದು ಕಿಟಕಿ, ಹೌದಾ ಇಲ್ವಾ? ಆ ಒಂದು ಇನ್ನೊಂದು ಮತ್ತೊಂದು ಅಂತ ಬರೋದು ವಿಷಯದಿಂದ ಬರುತ್ತೆ. ಹಾಗೆ ವಿಷಯ, ಅದಕ್ಕೂ ಶಬ್ದ ತಿಳ್ಕೊಳ್ಳೋದಕ್ಕಿದೆಯೋ ರೂಪ ತಿಳ್ಕೊಳ್ಳೋದಕ್ಕೆ ಕಣ್ಣು, ಅದು ವಿಂಗಡಿಸುತ್ತೆ. ಅಲ್ಲೂ ಇರಬೇಕು ಇಲ್ಲೂ ಇರಬೇಕು. ವ್ಯತ್ಯಾಸವನ್ನು ಉಂಟು ಮಾಡ್ತಾ ಇರತಕ್ಕಂಥದ್ದು ವಸ್ತು, ವ್ಯತ್ಯಾಸವನ್ನು ಗ್ರಹಿಸ್ತಾ ಇರತಕ್ಕಂಥದ್ದು ಇಲ್ಲಿ ಇಂದ್ರಿಯಗಳು. ಗೊತ್ತಾಯ್ತಾ? ಎರಡೂ ಸೇರಿಕೊಳ್ಳುತ್ತೆ, ಎರಡೂ ಸೇರಿಕೊಂಡಾಗ ವಿಂಗಡವಾಗುತ್ತೆ. ಇವಾಗ ನೋಡಿ, ಆ ವಸ್ತುವಿನಲ್ಲಿರೋದು ನಾನೇ, ಇಲ್ಲಿರೋದು ನಾನೇ. ಎರಡು ಕಡೆ ಇರೋ ನಾನು ಅನ್ನೋದರಲ್ಲಿ ನನ್ನ ಬುದ್ಧಿಯನ್ನು ಗಮನ ಕೊಟ್ಟರೆ, ಅಲ್ಲಿ ನಾನು ಹೊರಟೋದ್ರೆ ಆವಾಗ ಇದು ಅದು ಅಂತನೋ ಜ್ಞಾನಕ್ಕೆ ಅವಕಾಶ ಇದೆಯಾ? ನಾನು ಹೇಳಿದ ವಾಕ್ಯ ಗೊತ್ತಾಯ್ತು ಎಲ್ರಿಗೂ? ವಾಕ್ಯ ಗೊತ್ತಾದ್ರೆ ಸಾಕು. ಇವಾಗ ಸ್ಟೇಜ್ನಾಗ ಮುಂಚೆ ಏನು ಅಂದರೆ ನಾವು ಇಲ್ಲಾಜಿಕಲಾಗಿ ಮಾತಾಡ್ತಾ ಇಲ್ಲ ಅನ್ನೋದು ಗೊತ್ತಾಗಬೇಕು. ಅವಾಗ ನೋಡಿ, ಸುಮ್ಮನೆ ಇನ್ನೊಂದು ದೃಶ್ಯ ಅಂತ ಹೇಳ್ತೀವಿ. ಇವಾಗ ಅಲ್ಲಿ ಒಡವೆಗಳಿದೆ, ನಾನು ನೋಡ್ತಾ ಇದ್ದೀನಿ. ಆ ಒಡವೆಗಳನ್ನು ಬೇರೆ ಇಟ್ಕೊಂಡಾಗ ನಾನು ನೋಡ್ತಾ ಇದ್ದೀನಿ ಅಂತಾಯಿತು. ಆ ಒಡವೆಗಳ ಜೊತೆ ನಾವು ಒಂದಾಗ್ಬಿಟ್ಟೆ ಅಂತ ಇಟ್ಕೊಳ್ಳಿ. ಒಡವೆಗಳ ಜೊತೆ ಒಂದಾದಾಗ ಆ ಒಡವೆಗಳು ಎಲ್ಲದರಲ್ಲೂ ಇರೋದು ಚಿನ್ನ ತಾನೆ. ಆದ್ದರಿಂದ ನಾ ಚಿನ್ನದಲ್ಲಿ ಒಂದಾಗ್ಬಿಟ್ರೆ ಅವಾಗ ಒಡವೆಗಳಲ್ಲಿ ವ್ಯತ್ಯಾಸ ಕಾಣಿಸಲ್ಲ. ಚಿನ್ನಕ್ಕಿಂತ ಹೊರಗಡೆ ಇದ್ದರೆ ವ್ಯತ್ಯಾಸ ಕಾಣಿಸುತ್ತೆ. ಹೌದಾ ಅಲ್ವಾ? ಅರ್ಥ ಆಯ್ತಾ ಇಲ್ಲಪ್ಪ? ಇವಾಗ ಅಲ್ಲಿಗೆ ಏನಾಯಿತು ಅಂದರೆ, ನಾನು ಬ್ರಹ್ಮದಿಂದ ಹೊರಗಡೆ ಇದ್ಕೊಂಡು ನೋಡ್ತೀನಿ. ಹೊರಗಡೆ ಅಂದರೆ ನಿಜವಾಗ್ಲೂ ಹೊರಗಡೆ ಇಲ್ಲ, ಆ ಬ್ರಹ್ಮ ಇನ್ನೆಲ್ಲೋ ಇದೆ ಅನ್ಕೋತೀನಿ. ಅವಿದ್ಯೆ ಅಂದರೆ ಅದೇ, ನಾನು ಬೇರೆ. ಚಿನ್ನದ ಹೊರಗಡೆ ಇದ್ದು ನಿಂತ್ಕೊಂಡು ನೋಡಿದ್ರೆ ನಾನು ಅದನ್ನು ತಿಳ್ಕೊಳ್ತಾನೆ ಇದ್ದೀನಿ. ಅದು ತಿಳ್ಕೊಳ್ತಾನೆ ಇಲ್ಲ ಅಂತ ಹೇಳಬಾರ್ದು, ತಿಳ್ಕೊಳ್ತಾ ಇರೋದು ದಿಟ. ಆದರೆ ತಿಳ್ಕೊಳ್ತಾ ಇರೋದು ತಪ್ಪು. ನೋಡಿ ಏನಪ್ಪ, ನೋಡಿಪ್ಪ, ಮುಂಚೆ ಎತ್ಕೊಳ್ತಾ ಅವಸ್ಥೆ ಅನ್ನೋದು ಆ ಪದ ಸರಿ ಹೋಗಲ್ಲ, ಅದನ್ನು ಬಿಟ್ಬಿಡ್ಬೇಕು. ತುರಿಯ ಅದೊಂದು ಅವಸ್ಥೆ ಅಲ್ಲ, ಅದೊಂದು ವಸ್ತು. ಆ ವಸ್ತು ನಾನೇ. ಗೊತ್ತಾಯ್ತಾ? ಯಾವಾಗಲೂ ಹಾಗೆ ಇರ್ತಾರಾ ಅಂದರೆ ಅರ್ಥವೇನು ಅಂತ ನೋಡಿ. ನೀವು ಯಾವಾಗಲೂ ಹಾಗೆ ಇರೋದು, ಎಲ್ಲರೂ ಹಾಗೆ ಇರೋದು. ಗೊತ್ತಾಯ್ತಾ? ಗೊತ್ತಿಲ್ಲ ಅಷ್ಟೇ. ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂದರೆ, ಆ ತುರಿ ಅನ್ನೋದು ಏನೋ ಒಂದು ಅಲ್ಲಿ ಹೋಗಿ ಒಂದು ಸಿಕ್ಕಾಕೊಂಡ್ಬಿಟ್ಟ ಅಂತ ಅನ್ನೋದು ಅಲ್ಲ, ಹಾಗಲ್ಲ. ತಾನೇ ಅದನ್ನು ಹಾಗೇ ಇರ್ತಾನ ಅಂತನೋ ಪ್ರಶ್ನೆ ಬರೋಲ್ಲ ಅಲ್ಲಿ. ಯಾಕೆ ಅಂತ ನೋಡಿ. ಸಹಜ ಅಂದ್ರೆ ಏನು? ಸರಿ, ಸಹಜವಾಗಿರ್ಬೇಕು, ಅದು ನಿಜ. ಇವಾಗ ನೋಡಿ, ಇವಾಗಲೂ ಹಾಗೆ ಇದ್ರೂ ಇಂದ್ರಿಯಗಳು, ಬುದ್ಧಿ, ಹೊರಗಡೆ ವಿಷಯಗಳು ಸಂಪರ್ಕಕ್ಕೆ ಬಂದು ಬೇರೆ ಬೇರೆ ಅಂತಿದೆ. ಜ್ಞಾನ ಬಂದ ಮೇಲೂ ಇಂದ್ರಿಯಗಳೇನು ಸತ್ತೋಗಲ್ಲ, ವಸ್ತುಗಳೇನು ಸತ್ತೋಗಲ್ಲ, ಇದೆ, ಈ ಕ್ರಿಯೆ ನಡೀತಲೇ ಇರುತ್ತೆ. ಆದರೆ ನಾನು ಅಲ್ಲಿಲ್ಲ, ನಾನು ಇವೆರಡಕ್ಕೂ ಸಮಾನವಾಗಿರ್ತಕ್ಕಂಥ ಬ್ರಹ್ಮದಲ್ಲಿದ್ದೀನಿ. ಇಂಗ್ಲೀಷ್ನಲ್ಲಿ ಇದಕ್ಕೊಂದು ಹೇಳ್ತಾರೆ, ಫ್ರೇಮ್ ಆಫ್ ರೆಫರೆನ್ಸ್ ಅಂತ ಹೇಳ್ತಾರೆ ನೋಡಿ. ಗೊತ್ತಾಯ್ತಲ್ವಾ? ಇವಾಗ ನೀವೇ ನೋಡಿ, ನಾನು ಟ್ರೈನಲ್ಲಿ ಕೂತಿದ್ದೀನಿ, ಈ ಪ್ಲ್ಯಾಟ್ಫಾರ್ಮ್ ಕಡೆ ಕಿಟಕಿ ಮುಚ್ಚಿಬಿಡ್ತೆ ಕಪ್ಪಿಗೆ. ಗೊತ್ತಾಯ್ತಾ? ನಾನು ಈ ಕಡೆ ನೋಡ್ತಾ ಇದ್ದೀನಿ, ಟ್ರೈನ್ ಹೊಟ್ಟುಬಿಡ್ತು ಅಂತೀನಿ. ನೋಡಿದ್ರೆ ಹೊಟ್ಟೆ ಇಲ್ಲ, ಏನು ಇನ್ನೊಂದು ಟ್ರೈನ್ ಹೋಗಿದ್ದು. ಅರ್ಥ ಆಯ್ತಾ?
ಹೋಗಿದ್ದು ಇನ್ನೊಂದು ಟ್ರೈನು, ನಾನು ಹೋದೆ ಅಂತ ಅನ್ಕೋತೀನೋ ಇಲ್ವಾ? ನಾನು ಆ ಕಡೆ ತಿರುಗಿ ನೋಡಿದ್ರೆ ನಾವು ಹೋಗ್ತಾ ಇದ್ದೀನಿ, ಈ ಕಡೆ ಇದ್ದಿದ್ರೆ ಗಮನ ನಾವು ಹೋಗ್ತಾ ಇದ್ದೀನಿ ಅಂತ ಬರ್ತಾ ಇರಲಿಲ್ಲ. ನಿಮಗೆ ದೃಷ್ಟಾಂತ ಗೊತ್ತಾಯ್ತಾ? ಅಂದ್ರೇನು, ನಾನು ಆ ಫ್ರೇಮ್ನಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೀನಿ, ಓಡೋವಂಥ ಒಂದು ಇದೆಯಲ್ಲ ಅಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೀನಿ. ಆವಾಗ ನಾನು ಚಲಿಸಿದಂತೆ ಕಾಣಿಸ್ತು. ಇಲ್ಲಿ ಹೋದರೆ ಹಾಗಾಗೋದಿಲ್ಲ. ಆದ್ದರಿಂದ ಜ್ಞಾನಿ ಏನು ಮಾಡಿರ್ತಾನೆ ಅಂದರೆ, ಚಲಿಸೋದು ಅಂತ ಇದೆ, ಇದರ ಜೊತೆ ಇಟ್ಕೊಂಡಿದ್ದಾಗ ಸಂಬಂಧ, ನಾನು ಮಾಡ್ತಾ ಇದ್ದೀನಿ ಅದು ಇದು ಜಾಗೃತ ಸ್ವಪ್ನ ಸುಷುಪ್ತಿ ಅಂತ ಅವಸ್ಥೆಗಳು ಬರ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ ಎಲ್ಲ ಇರುತ್ತೆ. ಇದರ ಸಂಬಂಧನೇ ಬಿಟ್ಬಿಟ್ರೆ ಇದೊಂದು ಇರಲ್ಲ. ಸ್ವಾಮೀಜಿ, ಹಾಗಿದ್ರೆ ನಮ್ಮ ಸುಷುಪ್ತಿಯನ್ನು ನಾವು ತಿಳಿಸ್ಲಿಕ್ಕೂ ನಾವು ಅಸಮರ್ಥರಾಗಿದ್ದೀವಿ ಅಂತ ಹೇಳ್ಬೋದು. ಹೌದು, ನನ್ನ ಸುಷುಪ್ತಿಯಲ್ಲಿ ಇರ್ತಕ್ಕಂಥ ನನ್ನನ್ನೇ ನಾನು ಅರ್ಥಕೊಳ್ಳೋದಕ್ಕೆ ಅಸಮರ್ಥನಾಗಿದೆ. ಹೇಳಿದ ಮೇಲೂ ಅಸಮರ್ಥನಾಗಿದೆ. ಶಾಸ್ತ್ರ ತಿಳಿಸ್ಕೊಟ್ಟ ಮೇಲೂ ತಿಳಿಸ್ಕೊಟ್ಟಾಗ ಗೊತ್ತಾಗುತ್ತೆ, ಆದರೆ ಅಲ್ಲೇ ನಿಂತ್ಕೊಳ್ಳೋದು ಆವಾಗಲೂ ಆಗಲ್ಲ. ಅದಕ್ಕೆ ಹೇಳಿದ್ದು, ಇಲ್ಲಿರೋ ವಾಸನೆ ಎಷ್ಟು ಪ್ರಬಲವಾಗಿದೆ ಅಂದರೆ ನಿಂತ್ಕೊಳ್ಳೋದು ಕಷ್ಟವಾಗಿದೆ. ಬುದ್ಧಿ ಅಂತ ಯಾವುದು? ಬುದ್ಧಿ ಗೊತ್ತಾಯ್ತಾ? ಏನಪ್ಪ? ಅಲ್ಲಮ್ಮ, ಇದಕ್ಕೆ ಅನ್ವಯ ಆಗಿರೋರ್ನ ಜ್ಞಾನಿಗಳು ಅಂತಾರೆ. ಹೇಳಿಪ, ಯಾರೇನು ಕೇಳಿದ? ಗೊತ್ತಾಯ್ತಲ್ಲ? ಏನಪ್ಪ? ಅರಿವು ಮತ್ತು ಮರೆವು ಅದ್ರ ಮಧ್ಯ ನಾವುಗಳು ಫುಲ್ ಸಾಧನೆ ಮಾಡದೆ ಓಡಾಡ್ತಾ ಇರ್ತೀವಿ, ಮರೆವಲ್ಲೇ ಜಾಸ್ತಿ ಇರ್ತೀವಿ. ಅರಿವು ತಮ್ಮ ಸಂಪರ್ಕ ಬಂದಾಗ ಒಂದು 10 ನಿಮಿಷ ಹಂಗೆ ಅಂತ ಅರ್ಥ ಮಾಡ್ಕೋಬಹುದೇ? ಹಾಗಿದೆ ಪರಿಸ್ಥಿತಿ, ಹಾಗಿದೆ ಇರೋದು ಹಾಗೆ. ಅದರ ಸಾಧನೆಯಿಂದ ಒಂದು ಸ್ವಲ್ಪ ದೂರ ಆಗಬೇಕು. ಗೊತ್ತಾಯ್ತಲ್ಲ? ಅಲ್ಲಿಗೆ ಏನಾಯ್ತು ಅಂದರೆ, ಅನಾದಿಮಾಯಿಯಿಂದ ನಿದ್ರೆ ಮಾಡುತ್ತಿರುವ, ಗೊತ್ತಾಯ್ತಾ? ಇಲ್ಲಿ ಅನಾದಿಮಾಯಿಯಿಂದ, ಇದು ಅನಾದಿ, ಇದಕ್ಕೆ ಆರಂಭ ಇಲ್ಲ. ಗೊತ್ತಾಯ್ತಲ್ಲ? ಹಾಂ, ಅನಾದಿ ಕಾಲದ ಹಾಗೆ ಬಂದಿದೆ, ಜನ್ಮ ಜನ್ಮಗಳಿಂದ ಬಂದಿದೆ, ಜನ್ಮಗಳಿಗೆ ಆರಂಭ ಇಲ್ಲ. ಗೊತ್ತಾಯ್ತಲ್ವಾ? ಅದಕ್ಕೋಸ್ಕರ ಏನು ಹೇಳಿದ್ದಾರೆ, ಯಾವನಿಗಾದ್ರೂ ಒಬ್ಬನಿಗೆ ತಿಳುವಳಿಕೆ ಬಂದ್ಬಿಟ್ರೆ ಅವನು ಮುಕ್ತರಾಗ್ಬಿಡ್ತಾನೆ, ಅವನಿಗೇನು ಜನ್ಮ ಇಲ್ಲ. ಆದರೆ ಬೇರೆಯವರು ಇದ್ದೇ ಇದ್ದಾರಲ್ಲ, ಆದ್ದರಿಂದ ವೈಯಕ್ತಿಕವಾಗಿ ನೋಡಿದ್ರೆ ಒಬ್ಬ ಮುಕ್ತನಾಗ್ಬಿಡ್ಬೋದು, ಆಮೇಲೆ ವಿದ್ಯೆ ಇಲ್ಲ ಅವನಿಗೆ. ಆದರೆ ಎಷ್ಟು ಸಮಷ್ಟಿಯಲ್ಲಿ ನೋಡಿದ್ರೆ ಅವಿದ್ಯೆ ಯಾವಾಗಲೂ ಇದ್ದೇ ಇರುತ್ತಲ್ಲ. ಅವತ್ತಾನೆ ಯಾರೋ ಇನ್ನೊಬ್ಬರಿದ್ದಾರೆ, ಒಬ್ಬನ ಸ್ಕೂಲ್ ಪಾಸಾಗಿ ಹೋಗ್ಬಿಟ್ರೆ ಸ್ಕೂಲ್ ಮುಚ್ಚಿಬಿಡ್ತಾರೇನೋ, ಒಬ್ಬನ ಪಾಸ್ ಆದರೆ ಇನ್ನೊಬ್ಬರಿಗೆ ಇಟ್ಟೇ ಇರ್ತಾರೆ, ಇನ್ನೊಬ್ಬರು ಬರ್ತಾರಲ್ಲ. ಹಾಗೆ ಒಬ್ಬರೊಬ್ಬರಾಗಿ ಎಲ್ರಿಗೂ ಮುಕ್ತರಾಗ್ಬಿಟ್ರೆ, ಬಹಳ ವರ್ಷ ಆದಮೇಲೆ ಎಲ್ಲ ಖಾಲಿ ಆಗ್ಬಿಟ್ರೆ ಆವಾಗ ಒಂದೇ ಉಳ್ಕೊಂಡ್ಬಿಡ್ತಲ್ಲ. ಏನಿದು ಅಂತಂದರೆ ಹಾಗಲ್ಲ. ನೋಡಿ, ಅನಾದಿ ಅನಂತೋ ನೈಸರ್ಗಿಕೋ ಅಧ್ಯಾಸ ಅಂದಿದ್ದಾರೆ ಶಂಕರರು, ಅನಂತ ಅಂದಿದ್ದಾರೆ, ಯಾವಾಗಲೂ ಇದ್ದೇ ಇದೆ ಅಂತ ಹೇಳಿದ್ದಾರೆ. ಗೊತ್ತಾ? ಅನಂತ ಅಂದರೆ ಹೀಗೆ ಅರ್ಥ ಮಾಡಬೇಕು ಅಂತಾರೆ. ನಾನು ಅಂದ್ಕೊಂಡಿರೋದೇನೆಂದರೆ, ಶಾಂಕರ ಭಾಷೆಯಲ್ಲಿ ಇದಕ್ಕೆ ಹೀಗೆ ಅರ್ಥ ಮಾಡಬೇಕು ಅನ್ನೋ ಪ್ರಸಂಗ ತಗೊಳ್ಳೇ ಕೊಡ್ದು, ತಗೊಂಡ್ರೆ ಬಿದ್ವಿ. ಸುಮ್ಮನೆ ಅಲ್ಲಿ ಏನು ಹೇಳಿದೆ ಅದನ್ನು ಅರ್ಥ ಮಾಡ್ಕೊಳ್ತಾ ಹೋದ್ರೆ ತಪ್ಪಾಗೋದೇ ಇಲ್ಲ. ಗೊತ್ತಾಯ್ತಾ? ಇವಾಗ ಒಬ್ಬನಿಗೆ ಬಂದರೂ ಇನ್ನೊಬ್ಬನಿಗೆ ಬರೋ ಭಾಗ ಇಲ್ಲೋವಾಗ ಆ ದೃಷ್ಟಿಯಿಂದ ನಾನಂತ ಹೇಳಬೇಕು. ಇದು ಬಹುಕಾಲ ಆದಮೇಲೆ ಅಂದರೆ ಬಹುಕಾಲ ಎಷ್ಟಾದರೂ ಮುಕ್ತಾಯ ಹೋದರೆ ಅನಂತ ಅಲ್ಲ ಅದು. ಗೊತ್ತಾಯ್ತಾ? ಅದೇನಾಗುತ್ತೆ, ಇಲ್ಲಿ ಇನ್ನೊಬ್ರಿಗಾದರೂ ಬರುತ್ತೆ, ಒಬ್ಬರೊಬ್ಬರ ಜ್ಞಾನ ಬಂದ್ಬಿಟ್ರೆ ಎಲ್ಲೂ ಖಾಲಿ ಆಗ್ಬಿಡುತ್ತಾ ಅಂದರೆ ಹಾಗಲ್ಲ. ಯಾಕೆಂದರೆ ಜೀವರುಗಳ ಸಂಖ್ಯೆ ಅನಂತವಾಗಿದೆ. ಭಾಷ್ಯಕಾರರು ಬರೀತಾರೆ ಬೃಹದಾರಣ್ಯದಲ್ಲಿ, ಈ ಪ್ರಾಣಿ ಭೇದ ಇದೆಯಲ್ಲ ಇದು ಅನಂತವಾಗಿದೆ. ಶತಂ ಸಹಸ್ರಮಯಿತಂ ನಿರ್ಬುಧಂ ಅಸಂಖ್ಯೇಯಂ ಸ್ವಮಸ್ಮಿನ್ ವಿಷ್ಟಂ ಅಂತ ಒಂದು ಮಾತ್ರ ಇದೆ.
ಜೀವರುಗಳು ಇನ್ಫೈನೈಟ್ ಆಗಿದ್ದಾರೆ. ಆದ್ದರಿಂದ ಗೊತ್ತಲ್ಲ, ಇದು ಸಮಷ್ಟಿಯಲ್ಲಿ ಅವಿದ್ಯೆಯನ್ನು ನಾಶವಾಗೋದೇ ಇಲ್ಲ, ಒಬ್ಬರಿಗಿದ್ದೇ ಇರ್ತದೆ. ಆದ್ದರಿಂದ ಇದು ಕಾಲದಲ್ಲೂ ಅನಾದಿ, ಕಾಲದಲ್ಲೂ ಅನಂತ, ಕಾಲದಲ್ಲಿ ಅನಾದಿ ಅನಂತ ಅವಿದ್ಯೆ ಅನ್ನೋದು. ವ್ಯಷ್ಟಿಯಲ್ಲ, ಸಮಷ್ಟಿಯಲ್ಲಿ. ಆದ್ದರಿಂದ ಅನಾದಿಮಾಯ ಸುಪ್ತ ಯದಾ ಜೀವ ಪ್ರಬುದ್ಧತೆ, ಗೊತ್ತಾ? ಅವಾಗೇನಾಗುತ್ತೆ ಅಂದರೆ ಅಜಮನಿದ್ರಂ ಸ್ವಪ್ನಂ. ನೋಡಿ, ಅಜಂ ಅನಿದ್ರಂ ಅಸ್ವಪ್ನಂ. ಅಜಂ ಅಂದರೆ ಹುಟ್ಟದೇ ಇರೋದು, ಅದು ಆ ಥರ ಏನೂ ಇಲ್ಲ. ಅಸ್ವಪ್ನಂ, ಅನಿದ್ರ ಅಂದರೆ ಅಧ್ಯಾಸವೂ ಇಲ್ಲ, ಅವಿದ್ಯೆಯೂ ಇಲ್ಲ. ಗೊತ್ತಾ? ಅದ್ವೈತಂ, ಆ ಥರ ಅದ್ವೈತವನ್ನು ಪಡ್ಕೊಳ್ತಾನೆ. ಗೊತ್ತಾ? ಇಲ್ಲೇನು ಹೇಳಿದ್ರು ಇಲ್ಲಿ? ನೋಡಿ, ಅಚ್ಚ ಅಜಮನಿದ್ರಂ ಸ್ವಪ್ನಂ ಇಲ್ಲಿ ಬಂತು. ಹೊರಗಾಗಲಿ ಒಳಗಾಗಲಿ ಜನ್ಮ ಎಂಬ ಭಾವವು ಇರುವುದಿಲ್ಲ. 2 3 ಇವಾಗ ಅಜನ್ಮ ಅಂತ ಹೇಳಿದೆಯಲ್ಲ, ಅಜನ್ಮ ಅಂದ್ರೇನು? ತಿರ್ಗಾ ಹುಟ್ಟೋ ಸಾಯೋದು ಅನ್ನೋದು ಇಲ್ವೇ ಇಲ್ವದ. ಆದ್ದರಿಂದ ಇದಕ್ಕೇನು ಪ್ರಮಾಣ ಅಂತ ಕೇಳಿದ್ರೆ, ಯಾವ ಭಾವವಿಕಾರಗಳು ಇಲ್ಲದವನು ಇವನು. ಭಾವಗಳೆಂದರೆ ಒಳಗೂ ಹೊರಗೂ ಹುಟ್ಟಿಲ್ಲದವನು. ಗೊತ್ತಾ? ಸಬಾಹ್ಯಾಭ್ಯಂತರ ಇಲ್ಲಿ ಹೇಳಿದ ಸಬಾಹ್ಯಾಭ್ಯಂತರೋ ಹ್ಯಜಃ. ಗೊತ್ತಾಯ್ತಾ? ಬಾಹ್ಯ ಆಂತರ್ಯ ಅನ್ನೋದು ಎಲ್ಲ ಕಡೆ ಅವನೇ ಇದ್ದಾನೆ. ಆದ್ದರಿಂದ ವ್ಯವಹಾರ ಹೋಗೋದಕ್ಕೆ ಕಾರಣ ಗೊತ್ತಾಯ್ತಾ? ವ್ಯವಹಾರ ಹೋಗೋದಕ್ಕೆ ಇದೆಲ್ಲ ಕಲ್ಪಿತವಾಯಿತು, ಏನು ಇಲ್ಲ ಅಂತ ತಿಳ್ಕೊಂಡಿದ್ದಲ್ಲ ಕಾರಣ. ಎಲ್ಲ ಕಡೆ ಇರೋದು ನಾನೇ ಅಂತ ತಿಳ್ಕೊಂಡಿರೋದು ಕಾರಣ. ನೀವು ಚೆನ್ನಾಗಿ ಗಮನಿಸಬೇಕು. ಎಲ್ಲ ಕಡೆ ನಾನೇ ಇರೋದು ತಿಳ್ಕೊಂಡಾಗ ನನಗಿಂತ ಬೇರೆ ಏನೂ ಇಲ್ಲ ಅನ್ನೋದು ಗೊತ್ತಾಯ್ತು. ಅದೇ ಏನೂ ಇಲ್ಲ ಅಂತ ಅರ್ಥವಾಗಲಿಲ್ಲ. ಇದನ್ನೆಲ್ಲ ಚೆನ್ನಾಗಿ ನೆನ್ಪಿಡ್ಬೇಕಷ್ಟೆ. ಆಮೇಲೆ ನೋಡಿ, ಆದರೆ ಇನ್ನು ಆ ಮಟ್ಟಕ್ಕೆ ಮುಟ್ಟಿಲ್ಲದೆ ಇರೋದು ಜೀವಿ ನನ್ನಂತವರಿಗೆ ಅದು ತೋರಿಕೆ ಅದೇನು ಇಲ್ಲ ಅಂದರೆ ಒಂದು ಸ್ವಲ್ಪ ದುಃಖ ಕಮ್ಮಿ ಆಗುತ್ತಲ್ವೇ? ದುಃಖ ಕಮ್ಮಿ ಆಗುತ್ತೆ, ಅಜ್ಞಾನ ಜಾಸ್ತಿ ಆಗುತ್ತೆ. ನೋಡಿ, ಇಲ್ಲ ಏನು ಇಲ್ಲ ಅಂದ್ಕೊಂಡ್ಬಿಟ್ರೆ ನಿಜವಾಗ್ಲೂ ಏನು ಇಲ್ಲದೆ ಹೋಗಲ್ಲ. ಏನೋ ಒಂದು ಸ್ವಲ್ಪ ಮೂಡುವಾಗ ಒಂದು ಸ್ವಲ್ಪ ಶಾಂತವಾಗಿರ್ಬೋದು, ಆಮೇಲೆ ತಿರ್ಗಾ ಬಂದೇ ಬರುತ್ತೆ. ನೋಡ್ತೀವಲ್ಲ ಪುನಃ, ಅಲ್ವಾ? ಆದ್ದರಿಂದ ಅದಾಗಲ್ಲ. ನೋಡಿ ಮುಂದಕ್ಕೆ ಹೇಳ್ತಾರೆ, ಪ್ರಪಂಚ ನಿವೃತ್ತ್ಯಾ ಚೇತ್ ಪ್ರತಿಬುದ್ಧತೆ ಅನಿವೃತ್ತ ಪ್ರಪಂಚ ಕಥಂ ಅದ್ವೈತಂ. ನೋಡಿ, ಪ್ರಶ್ನೆ ತಗೊಂಡ್ರು ಭಾಷ್ಯಕಾರ ಕೇಳ್ತಾರೆ, ಪ್ರಪಂಚ ಅನ್ನೋದು ಅವಾಗ ತೊಲಗಿಬಿಟ್ರೆ ಗೊತ್ತದ, ಪ್ರಪಂಚವಿಲ್ಲ ಅಂತ ಹೇಳಿದೆಯಲ್ಲ, ಆವಾಗ ಅದ್ವೈತವೇ ಸರಿ. ಪ್ರಪಂಚ ಇರೋವಾಗ ಅದ್ವೈತ ಹೇಗೆ ಗೊತ್ತಾಯ್ತಲ್ಲ? ಗಮನಿಸಿ, ಪ್ರಪಂಚೋ ಯದಿ ವಿದ್ಯೇತ ನಿವರ್ತೇತನ ಸಂಶಯ ಮಾಯಾ ಮಾತ್ರಮಿದಂ ದ್ವೈತಂ ಅದ್ವೈತಂ ಪರಮಾರ್ಥತಃ. ಇಲ್ಲಿ ಹೇಳ್ತಾ ಇದೆ ನೋಡಿ, ಪ್ರಪಂಚಂ ಯದಿ ವಿದ್ಯೇತ, ಪ್ರಪಂಚೋ ಯದಿ ವಿದ್ಯೇತ. ಈ ಪ್ರಪಂಚ ಅಂತ ಯಾವುದನ್ನು ಹೇಳ್ತಾ ಇದೆಯೋ ಅದು ನಿಜವಾಗ್ಲೂ ಇರೋದೇ ಆದರೆ ಅದು ಹೋಗ್ತಾ ಇತ್ತು, ಗೊತ್ತಾಯ್ತಾ? ಆದರೆ ನಿಜವಾಗ್ಲೂ ಇಲ್ವೇ ಇಲ್ಲ ಅದು, ಗೊತ್ತಾಯ್ತಾ? ಹಾಗಾದ್ರೆ ಏನಿರೋದು ಅಂದರೆ ಮಾಯಾ ಮಾತ್ರಮಿದಂ
ದ್ವೈತಂ. ಅಲ್ಲಿ ಎಚ್ಚರಿಕೆ ಅಂತ ಗಮನಿಸ್ತಾ ಇದ್ದೀರಾ? ಪ್ರಪಂಚ ಅಂತ ಹೇಳಿದೆ ಅಲ್ಲಿ. ಆ ಪ್ರಪಂಚ ಅನ್ನೋದನ್ನ ದ್ವೈತ ಪ್ರಪಂಚ ಅಂತ ಇಟ್ಕೋಬೇಕು. ದ್ವೈತ ಪ್ರಪಂಚ ಇಲ್ಲ ಅಂತ. ಆದ್ದರಿಂದ ಪ್ರಪಂಚದಲ್ಲಿ ನಾವು ಏನು ಕಳಿಬೇಕಾದ್ದು? ನಾನು ಅಧ್ಯಾಸ ಮಾಡ್ಕೊಳ್ಳೋದಕ್ಕೆ ಅವಕಾಶವಾಗಿರೋದು ಯಾವಾಗ? ದ್ವೈತ ಪ್ರಪಂಚ ಇದ್ದಾಗಲೇ ಅಧ್ಯಾಸ. ಅದು ಸ್ಪಷ್ಟವಾಗ್ತಾ ಇದೆ ಅಲ್ಲಪ್ಪ. ಪ್ರಪಂಚ ಅನ್ನೋ ನನಗಿಂತ ಒಂದು ಬೇರೆ, ಅಸ್ಮತ್ ಪ್ರತ್ಯಯ ಅಶ್ಮತ್ ಪ್ರತ್ಯಯ ಅಂತಿದ್ರೆ ಅಧ್ಯಾಸ ಬರುತ್ತೆ. ಅಧ್ಯಾಸಕ್ಕೆ ಯಾವಾಗಲೂ ಎರಡಿರಬೇಕು, ನಾನು ಮತ್ತೊಂದು. ಇಲ್ಲದ್ರ ಹೊರಗೆ ಆ ತಸ್ಮಿನ್ ತದ್ಬುದ್ಧಿ ಅಲ್ವಾ? ಅಲ್ಲಿಗೆ ಅತತ್ ಒಂದಿದೆ, ತತ್ ಒಂದಿದೆ. ಆ ತತ್ನಲ್ಲಿ ತತ್ತು ನೋಡ್ತಾ ಇದ್ದೀನಿ ನಿಂತಾಯ್ತು, ಹೌದಾನೆ? ಬ್ರಹ್ಮದಲ್ಲಿ ಅತತ್ತು ಇಲ್ಲ, ತತ್ತು ಇಲ್ಲ, ಒಂದೇ ಇರೋದು. ಅಧ್ಯಾಸ ಏನಾಗುತ್ತೆ? ಆದ್ದರಿಂದ ಹೇಳ್ತಾರಲ್ಲಿ ಮಾಯಾಮಾತ್ಮನದಂ ದ್ವೈತಂ ಅದ್ವೈತಂ ಪರಮಾರ್ಥತಃ. ಅದ್ವೈತಂ ಪರಮಾರ್ಥ ಅಂದರೆ ಕಾರಣ ರೂಪದಿಂದ. ವ್ಯವಹಾರದಲ್ಲಿತೇ ಇದೆ, ಆದರೆ ಕಾರಣ ರೂಪದಲ್ಲಿ ನೋಡಿದಾಗ ಪರಮಾರ್ಥತಃ ಅದ್ವೈತಂ. ಅದೇ ಇದನ್ನೇ ಹೇಳಿದ್ದು. ಪ್ರಪಂಚ ಇರೋವಾಗಲೇ ಇದನ್ನು ಮಾಡಿಕೊಳ್ಳೋದು ಪ್ರಪಂಚ ಪ್ರವಿಲಯ. ಅಂದ್ರೇನು? ಅಲ್ಲಿ ಬ್ರಹ್ಮಸೂತ್ರದಲ್ಲೇ ಡಿಸ್ಕಷನ್ ಬರ್ತದೆ. ಹಾಗೆಂದರೆ ಪ್ರಪಂಚ ವಿಲಯ ಅಂದರೆ ಇದನ್ನೆಲ್ಲ ನಾಶ ಮಾಡಿಬಿಡೋದು ಅಂತ ಅಲ್ಲ. ನಾಶ ಮಾಡಿಬಿಡೋದು ಅಂತ ಆಗಿದ್ದರೆ ಅದು ನಾವಂತೂ ಮಾಡೋಕ್ಕಾಗಲ್ಲ. ಮಾಡೋಕ್ಕಾಗದೆ ಇರೋನು ಮಾಡ್ಕೊ ಅಂತ ಹೇಳ್ತಾ ಶ್ರುತಿ ಇಂಪ್ರ್ಯಾಕ್ಟಿಕಲ್ ಆಗಿರ್ತಾ ಇರೋಲ್ಲ. ಆದ್ದರಿಂದ ನಾವು ಮಾಡೋಂಥ ಪ್ರಪಂಚವಿಲಯ ಇರಬೇಕದು. ನಾವು ಮಾಡೋಂಥದ್ದು ಯಾವುದು? ನಾವು ಮಾಡಬಹುದಾದ್ದು ಅಂದರೆ ಏಕಶ್ಚಂದ್ರ ಸದ್ವಿತೀಯವತ್ತು, ನಿಜವಾಗ್ಲೂ ಇರೋದು ಒಂದೇ, ನಾನು ಇನ್ನೊಂದು ಅಂತ ತಿಳ್ಕೊಳ್ತಾ ಇದ್ದೀನಿ. ಗೊತ್ತಾತೇನಪ್ಪ? ಇವಾಗ ಈ ಮಾತು ಕೊಡೋದನ್ನು ಅರ್ಥವಾಗೋದು ಕಷ್ಟ ಆಗಬಾರ್ದು. ಯಾತಕ್ಕೆ ಅಂತ ಹೇಳ್ತೀನಿ ಕೇಳಿ. ನಿಮ್ಮ ಅನುಭವದಲ್ಲೇ ನೀವು ನೋಡಿ, ಪ್ರತಿಯೊಬ್ಬರಿಗೂ ನಿಸ್ಸಂದೇಹವಾಗಿ ಗೊತ್ತಿರೋ ವಿಷಯ, ಸುಷುಪ್ತಿನಲ್ಲಿ ನಾವೆಲ್ಲ ಒಂದೇ ತಾನೆ? ಎಲ್ರಿಗೂ ಗೊತ್ತಾ ಇಲ್ವೋ ಇದು? ದನ ಕಾಯೋರ್ಗೆ ಗೊತ್ತು. ಆದರೆ ಎದ್ದ ಮೇಲೆ ನಾನು ಒಬ್ಬನೇ ಅಂತ ಎಲ್ಲಾರ್ಲೂ ಇರೋದು ನಾನು ಒಬ್ಬನೇ ಆಯ್ತಾ ಇಲ್ಲ? ಎದ್ದು ಕೂಡಲೇ ದೇಹ ಹಿಡಿದು ಬೇರೆ ಬೇರೆ ಅಂತ ಹೇಳ್ತೀನೋ ಇಲ್ವಾ? ಅಲ್ಲಿಗೆ ಇರೋದು ಒಂದೇ ಆದರೂ ನಾನು ಬೇರೆ ಬೇರೆ ತಿಳ್ಕೊಳ್ತಾ ಇದ್ದೀನಿ ಅನ್ನೋದು ಇಲ್ಲ, ಗೊತ್ತಾಯ್ತಲ್ಲ? ಗೊತ್ತಾಯ್ತೇನಪ್ಪ? ನೋಡಿ, ಶಾಸ್ತ್ರವನ್ನು ಅಜ್ಞಾತ ಜ್ಞಾಪಕ ಅನ್ನುತ್ತೆ. ಅಜ್ಞಾತ ಜ್ಞಾಪಕ ಅಂದ್ರೆ ಏನು ಗೊತ್ತೇನೋ? ನಿಜವಾಗ್ಲೂ ನಮ್ಮ ಹೃದಯ ಅಂತರಾಳದಲ್ಲಿ ಹುಡುಕೊಂಡ್ರೆ ನಮಗೆ ಗೊತ್ತಿಲ್ಲದೆ ಇರೋದಲ್ಲ. ಆದರೆ ಅಂತರ ಗಮನ ಕೊಟ್ಟು ಅಲ್ಲಿ ದೃಷ್ಟಿ ಇಟ್ಟು ನಾನು ತಿಳ್ಕೊಳ್ಳೋದು ಬಾಕಿ ಇದೆ ಅಷ್ಟೇ. ಯಾರಾದ್ರೂ ಹೇಳಿದ್ರೆ ಅರೆ ಹೌದಲ್ಲ, ಇವ್ರು ಹೇಳ್ತಾರೆ ಸರಿಯಾಗೇ ಇದೆಯಲ್ಲ ಅಂತ ಅನಿಸುತ್ತೆ. ನೀವು ಯಾವುದೇ ವಾಕ್ಯವನ್ನು ತಗೊಳ್ಳಿ, ಇವ್ರು ಹೇಳ್ತಾ ಇರೋದು ಅಸಂಬದ್ಧ ಅಂತ ಅನ್ಸೋದೇ ಇಲ್ಲ. ಹೇಳಿ. ಏಕಶ್ಚಂದ್ರ ದ್ವಿತೀಯವತೆ ಅನ್ನೋದನ್ನ ಎರಡು ರೀತಿಯಲ್ಲಿ ಪರಿಶೀಲಿಸಬಹುದೇನೋ. ಎರಡನೇ ಚಂದ್ರ ಇಲ್ಲ ಅಂತ ತಿಳ್ಕೊಂಡ್ಬಿಡೋದು, ಆದ್ರೆ ಎರಡನೇ ಚಂದ್ರ ಕಾಣ್ತಾ ಇದ್ರು, ಅಥವಾ ಕಣ್ಪರೆಯಿಂದ ಇರೋದ್ರಿಂದ ಎರಡು ಚಂದ್ರದ ಕಾಣ್ತಾ ಇದೆ, ಆದ್ರೆ ಈ ದೋಷವನ್ನ ಪರಿಹಾರ ಮಾಡಿಕೊಂಡಾಗ ಎರಡನೇ ಕಾಣೋದಿಲ್ಲ, ಒಂದೇ ಉಳಿಯುತ್ತೆ ಅಂತ ಆಗ್ಬೋದು. ಅಲ್ಲಿ ನೀವು ಹೇಳ್ತಾ ಇರೋದು ಎರಡಲ್ಲ, ಇವರು ಒಂದೇ ಇರೋದು. ಏಕೆಂದರೆ ಕಣ್ಣು ಕೆಟ್ಟು ಹೋಗಿದ್ರೇನೆ ಎರಡು ಕಾಣಿಸೋದು, ಗೊತ್ತಾಯ್ತಲ್ವಾ? ಆದ್ದರಿಂದ ಏನಂದರೆ ಆ ದೃಷ್ಟಾಂತ ಯಾತಿಗೆ ಕೊಟ್ಟಿರೋದು, ಈ ಚರ್ಚೆ ಯಾಕೆ ಮಾಡಿರೋದು ಅಂದರೆ ಭಾಷ್ಯಕಾರ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂದರೆ ದೋಷ ಅನ್ನೋದು ವಸ್ತುವಿನಲ್ಲಿರೋಲ್ಲ, ನಿನ್ನಲ್ಲೂ ಇರಲ್ಲ. ದೋಷ ಎಲ್ಲಿರುತ್ತೆ? ಕಾರಣದಲ್ಲಿರುತ್ತೆ. ಗೊತ್ತಾಯ್ತಾ? ದೋಷ ಅನ್ನೋದು ಯಾವ ರೀತಿ ಅಧ್ಯಾಸವಾಗಲಿ ಅವಿದ್ಯೆ ಆಗಲಿ ಬುದ್ಧಿನಲ್ಲಿದೆಯೋ ಕಾರಣ, ಹಾಗೇನೆ ನಾನು ಇಲ್ಲದೆ ಇರೋ ಇನ್ನೊಂದು ಚಂದ್ರ ನೋಡಿದಾಗ ದೋಷ ಇರೋದು ಕಣ್ಣಲ್ಲಿದೆ, ಕಾರಣದಲ್ಲಿದೆ. ಆದ್ದರಿಂದ ಹಾಂ ಹೌದು,
ಹೌದು, ಕಾಣ್ತಾ ಇರೋದೇ ಒಂದು. ಅಂದರೆ ನಿಜವಾಗಿ ಕಾಣೋದು ಒಂದು, ಕಣ್ಣು ಕೆಟ್ಟಿದಾಗ ಕಾಣೋದು ಅನೇಕ. ಅಲ್ಲಿ ದೃಷ್ಟಾಂತ ಕೊಟ್ಟರೆ ಅದಕ್ಕೋಸ್ಕರ ಜ್ಞಾನಿ ಅನುಭವಕ್ಕೆ ಹೇಳಿದ್ದು. ಹೇಳ್ತೀನಿ ಕೇಳಿ. ಅಲ್ಲಿ ಬ್ರಹ್ಮಸೂತ್ರದಲ್ಲಿ ಬರೋ ಚರ್ಚೆ ಏನಪ್ಪ ಅಂದರೆ, ಅದೇ ಕೊಯಂ ಪ್ರಪಂಚ ವಿಲಯ ನಾಮ ಅಂತ ಬರುತ್ತೆ. ಪ್ರಪಂಚ ವಿಲಯ ಅಂದರೆ ಏನು ಅಂತ ಬರುತ್ತೆ. ಆವಾಗ ಈ ಪ್ರಪಂಚ ಅಂದರೆ ಈ ಪ್ರಪಂಚವೆಲ್ಲ ವಿಲಯ ಅಂದರೆ ಇಲ್ಲದೆ ಹೋಗೋದು ಅಂತಲ್ಲ ಬರುತ್ತೆ. ಇವಾಗ ಪ್ರಪಂಚ ವಿಲಯ ಮಾಡ್ಕೋ ಅಂತ ತಾನೇ ಹೇಳಿದೆ, ಶ್ರುತಿ ಹೇಳಿದೆ. ಮಾಡ್ಕೋ ಅನ್ನೋದು ಇದೇನೊಂದು, ನಾನು ಹೇಗೆ ಮಾಡ್ಕೊಳ್ಳೋದು ಅನ್ನೋದಕ್ಕೆ ಅವಕಾಶವೇ ಇಲ್ವಲ್ಲ, ಇದನ್ನು ಮಾಡೋಕ್ಕೆ ಅಸಾಧ್ಯವಲ್ವಲ್ಲ. ಆದ್ದರಿಂದ ಅದು ಹಾಗಲ್ಲ, ಅಸಾಧ್ಯವಾಗಿರೋ ಕೆಲಸ ಮಾಡು ಅಂತ ಶ್ರುತಿ ಹೇಳೋದಿಲ್ಲ. ಲಯ ಆಗೋದು ಅನ್ನೋದೇನಿದ್ರು ಪ್ರಳಯ ಕಾಲದಲ್ಲಿ ಈಶ್ವರ ಮಾಡೋದು ಕೆಲಸ, ನಮ್ಮಲ್ಲ. ಹಾಗಿದ್ರೆ ಏನು ಮಾಡೋದು? ಇದೆಲ್ಲ ಚರ್ಚೆ. ಹೇಳ್ತಾರೆ, ಯಾವ ರೀತಿ ಕಣ್ಣಿನಲ್ಲಿ ದೋಷ ಇದ್ದಾಗ ಅನೇಕ ಚಂದ್ರನ್ನು ನೋಡ್ತೀವಿ, ಅಲ್ಲಿ ಅನೇಕ ಚಂದ್ರರು ಅಂತ ಬರುತ್ತೆ. ಅಧ್ಯಾಸ ಭಾಷೆಯಲ್ಲಿ ಏಕಚಂದ್ರ ಸತೀತಿ ಹೋಗುತ್ತೆ ಅಂದರೆ ಅಲ್ಲಿ ಅನೇಕ ಚಂದ್ರಗಳು ಅಂತಿದೆ. ಅನೇಕ ಚಂದ್ರಗಳು ಕಾಣಿಸ್ತಾರೆ ಕಣ್ಣಿನ ದೋಷದಿಂದ. ಆದರೆ ಕಣ್ಣು ಸರಿ ಹೋದರೆ ಅನೇಕ ಚಂದ್ರ ಕಾಣಿಸಲ್ಲ, ಒಬ್ಬನೇ ಕಾಣಿಸ್ತಾನೆ. ಹಾಗೇನೆ ನಮ್ಮ ಬುದ್ಧಿಯಲ್ಲಿ ನಾವು ನಾದಾಂತವನ್ನು ನೋಡ್ತಾ ಇದ್ದೀವಿ. ಈ ಬುದ್ಧಿಯಲ್ಲಿ ಜ್ಞಾನ ಅನ್ನೋದನ್ನು ಪ್ರಾಪ್ತವಾದರೆ ಬುದ್ಧಿಗೆ, ಆವಾಗ ನಾವು ಏಕತ್ವನ್ನೇ ನೋಡ್ತೀವಿ. ಏಕತ್ವ ನೋಡ್ತೀವಿ. ಇವಾಗ ನೋಡಿ ಎಲ್ಲದಕ್ಕೂ ಹೇಗೆ ಸಮನ್ವಯ ಆಗುತ್ತೆ. ಅಲ್ಲೇನು ಹೇಳುತ್ತೆ ಅಂದರೆ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗೃಹಸ್ಥಿನಿ ಶುಪಾಕೇಶ್ ಪಂಡಿತ ಸಮದರ್ಶನ ಅಂದರೆ ಅವನು ಶನಿ ಶ್ವಪಾಕ ಎಲ್ಲರೂ ನೋಡ್ತಾಳೆ ಇದ್ದಾನೆ, ಆದರೂ ಸಮವಾಗಿ ನೋಡ್ತಾ ಇದ್ದಾನೆ, ನೋಡ್ತೇ ಇಲ್ಲ ಅಂತಿಲ್ಲ. ಶಿಷ್ಯನ ಪಾಠ ಹೇಳುವಾಗ ನೋಡು, ತತ್ ತ್ವಮಸಿ ಶ್ವೇತಕೇತೋ ತತ್ ಅಂತ ಹೇಳ್ತಾ ಇದ್ದಾನೆ. ಆ ತತ್ ಅನ್ನೋದೇ ಇಲ್ಲದೆ ಅದ್ರ ತತ್ ಅಂತ ಇವನು ಹೇಗೆ ತೋರಿಸ್ತಾನೆ? ಅವನ ದೃಷ್ಟಿಯಿಂದ ತತ್ತಲ್ಲ ಅದು, ಅವನ ದೃಷ್ಟಿಯಿಂದ ಅಹಮ್ಮೆ. ತ್ವಮ್ ಅನ್ನೋದು ಕೂಡ ಅವನ ದೃಷ್ಟಿಯಲ್ಲ, ತ್ವಮ್ ಅನ್ನೋದು ಇವನ ದೃಷ್ಟಿಯಲ್ಲಿ. ಆದ್ದರಿಂದ ತ್ವಮ್ಮನ್ನೋ ಶಿಷ್ಯನ ನೋಡಬೇಕಲ್ಲ ಅವನು, ಅವಾಗ ತಾನೇ ಉಪದೇಶ. ಆದರೆ ಏನಾಗಿದೆ, ಅವನು ತ್ವಮ್ ಅಂತ ಹೇಳ್ತಾ ಇದ್ದರೂ ಕೂಡ ಗುರು ಅದು ತ್ವಮ್ ಅಂತ ತಿಳ್ಕೊಂಡಿಲ್ಲ. ನಮ್ಮಲ್ಲೇನು ವ್ಯತ್ಯಾಸ ಎಲ್ಲ ನಾವೆಲ್ಲ ಒಂದೇ ತಿಳ್ಕೊಂಡಿರ್ತಾನೆ. ಆದ್ದರಿಂದ ಇಂದ್ರಿಯವೇದ್ಯವಾಗಿರ್ತಕ್ಕಂಥ ಪ್ರಪಂಚ ಕಾಣಿಸದೆ ಹೋಗೋದು ಅನ್ನೋದಲ್ಲ ಪ್ರಪಂಚ ವಿಲಯ ಅಂದರೆ. ಪ್ರಪಂಚದಲ್ಲಿರ್ತಕ್ಕಂಥ ಸಾಮಾನ್ಯವಾಗಿರೋ ಕಾರಣ ಯಾವುದಿದೆಯೋ ಆ ಬ್ರಹ್ಮನ್ ತಾನು ಅಂತ ತಿಳ್ಕೊಳ್ಳೋದು. ಆವಾಗ ಒಂದೇ ಒಂದು ಕಾಣಿಸುತ್ತೆ ಅಂದ್ರೆ ನೋಡ್ತಾನೆ ಅಂತಲ್ಲ, ಒಂದರ ಅನುಭವ ಬರುತ್ತೆ. ಗೊತ್ತಾಯ್ತಲ್ಲ? ಹಾಂ, ಉಪನಿಷತ್ತಲ್ಲಿ ಇಲ್ಲದೆ ಇರೋ ದೃಷ್ಟಾಂತ ನಾವು ತಗೊಂಡ್ರೆ ಉಪನಿಷತ್ ಸಿದ್ಧಾಂತನೇ ಬದಲಾಯಿಸ್ಬಿಡ್ಬೋದು. ನಮ್ಮ ದೃಷ್ಟಾಂತ ಅದು ಉಪನಿಷತ್ತಲ್ಲಿ ಇಲ್ಲೇ ಇರೋ ದೃಷ್ಟಾಂತ. ಇವಾಗ ಒಂದು ಉದಾಹರಣೆಗೆ ಬಿಸಿಲು ಕುದುರೆ ಮಿರೇಜ್ ಅಂತ ಹೇಳ್ತೀವಲ್ಲ, ಮಿರೇಜ್ ಬಿಸಿಲು ಕುದುರೆ ನಮಗೆ ಕಾಣ್ತಾ ಇದೆ, ಅದು ಕಾಣ್ತಾ ಇದೆ, ನಿಜವಲ್ಲ ಅಂತ ಗೊತ್ತಾದ್ರೂ ಕಾಣ್ತಾ ಇದೆ ಅದು. ಸೊ ಆದ್ರಿಂದ ಕಾಣ್ತಾ ಇದ್ರು ನಿಜವಲ್ಲ ಅನ್ನೋದು ಉಪನಿಷತ್ತಲ್ಲಿ ಇಲ್ಲೇ ಇರೋ ದೃಷ್ಟಾಂತ. ಅದು ಕಾಣ್ತಾ ಇದ್ರು ನಿಜವಲ್ಲ ಅನ್ನೋದು. ಆದ್ರೆ ಉಪನಿಷತ್ ದೃಷ್ಟಾಂತ ಕೇವಲ ಮಣ್ಣು ಮಡಿಕೆ ದೃಷ್ಟಾಂತಾನೆ ಒಂದೇ ಇರೋದಲ್ಲಿ, ಅಲ್ಲಿಗೆ ಸಿದ್ಧಾಂತ ಬೇರೆ ಆಗುತ್ತೆ. ಇದು ಪ್ರಪಂಚ ಕಾಣ್ತಾ ಇದ್ರು ಇಲ್ವೇ ಇಲ್ಲ, ಬಿಸಿಲು ಕುದುರೆ ಇಲ್ವೇ ಇಲ್ಲ ಅದು. ಸೊ ಈ ತರ ಬಂದ್ಬಿಡುತ್ತೆ ಅವರಿಗೆ, ಅರ್ಥಾನೇ ಬದಲಾವಣೆ ಬೇರೆ ಬೇರೆ ದೃಷ್ಟಿ. ಅಲ್ಲಿಗೆ ನಾವೇನಂದ್ರೆ ಹೇಳ್ತೀವಿ, ನಾವು ಏನದು ಶ್ರುತಿ ಅನುಗ್ರಹೀತ ತರ್ಕ ಅಂತ ಹೇಳ್ತೀವಿ. ಶ್ರುತಿ ಇಲ್ಲೇ ಇರೋ ದೃಷ್ಟಾಂತ, ಶ್ರುತಿ ಅನುಗ್ರಹೀತ ತರ್ಕ ಅಂತ ಹೇಳ್ತೀವಲ್ಲ, ಆದ್ರೆ ಶ್ರುತಿನ ಇಲ್ಲೇ ಇರೋ ದೃಷ್ಟಾಂತ ತಗೊಂಡು ಶ್ರುತಿನ ನಾವು ಇಂಟರ್ಪ್ರಿಟ್ ಮಾಡಕ್ ಹೋದ್ರೆ ಬೇರೆ ಅರ್ಥನೇ ಬಂದ್ಬಿಟ್ಟಿದೆ. ಒಂದು ನಿಮಿಷ, ಇಲ್ಲಿ ಅಂದರೆ ನಿಜವಾಗ್ಲೂ ನೀವು ಏನು ಕ್ವಶನ್ ಕೇಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅದೇ ಇಲ್ಲಿ ನೋಡಿ ಸ್ವಲ್ಪ ಸ್ಪಷ್ಟತೆ. ಮೊದಲನೇದು, ಶ್ರುತಿ ದೃಷ್ಟಾಂತಗಳನ್ನು ಶ್ರುತಿಯಿಂದಲೇ ಎಲ್ಲ ಹಾಗಾಗೆ ತಗೋಬೇಕು ಅಂತ ಏನು ಅಗತ್ಯ ಇಲ್ಲ. ಗೊತ್ತಾಯ್ತಲ್ಲ? ಶ್ರುತಿ ದೃಷ್ಟಾಂತಗಳನ್ನು ಕೊಟ್ಟಿದೆ. ಇವಾಗ ದೃಷ್ಟಾಂತದಲ್ಲೂ ಕೂಡ ಅಲ್ಲೇ ದೋಷ ನೋಡಿಬಿಡ್ಬೋದು ಬೇಕಿದ್ರೆ. ಏನಂದರೆ ಇವಾಗ ನೀವು
ಯಥಾ ಮೃದ್ಘಟಾದ್ಯಾಗ ಇದು ಯಥಾ ಸೌಮ್ಯೈಕೇನ ಮೃತ್ಪಿಂಡೇನ ಅಂತಂತ ಹೇಳ್ಬಿಟ್ರಿ. ಮೃತದಕ್ಕೆ ಕಾರಣ ಅಲ್ವೇ ಅಲ್ಲ, ಮೂಲ ಕಾರಣವಲ್ಲ, ಮೃತ್ಯುನೂ ಅವಾಂತರ ಕಾರಣವೇ. ಆದ್ದರಿಂದ ಬ್ರಹ್ಮಕ್ಕೆ ದೃಷ್ಟಾಂತವೇ ಇಲ್ಲ, ಹೇಗೆ ಕೊಡ್ತೀರಾ ನೀವು ಅಂತ ಒಬ್ಬ ಪ್ರಶ್ನೆ ಮಾಡಿದ್ರೆ ನಂಗೆ ಉತ್ತರ ಇಲ್ಲ. ನಾನೇನು ಹೇಳ್ತೀನಿ, ದೃಷ್ಟಾಂತ ಅನ್ನೋದು ಕೊಡೋದು ಯಾವುದೋ ಒಂದು ಅಂಶದಲ್ಲಿ ಸಾದೃಶ್ಯಕ್ಕೋಸ್ಕರ ಹೇಳ್ತೀವಿ, ಎಲ್ಲ ಅದನ್ನು ಇಟ್ಕೋಬೇಡ. ಹಾಗೇನೆ ಹೇಳ್ತೀನಿ ಕೇಳಿ, ಅದು ಬರ್ತಾ ಇದ್ದೀನಿ. ಇವಾಗ ಅದು ನೀವು ಮರೀಚಿಕೆ ದೃಷ್ಟಾಂತ ಕೊಡ್ತಾರಲ್ಲ, ಮರೀಚಿಕೆ ದೃಷ್ಟಾಂತ ಕೊಟ್ಟಿರೋದು ಶಂಕರ್ರೆ. ಆದರೆ ಅವ್ರು ಏನು ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ತಪ್ಪರ್ಥ ಮಾಡಿಕೊಂಡು ಹೆಚ್ಚು ಕಡಿಮೆ ಆಗ್ತಾಯಿದೆ. ತೈತಿರಿಯಲ್ಲಿ ಸ್ಪಷ್ಟ ಮಾಡಿದ್ದಾರೆ. ಏನು ಮಾಡಿದ್ದಾರೆ ಅಂದರೆ, ಇವಾಗ ನೀವು ಹೇಳಿದಾಗೇ ಮರೀಚಿಕೆ ನೋಡಿಬಿಟ್ಟು ಇಲ್ಲದೆ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಅಂತ ಅಂದ್ಕೊಳ್ತಾರೆ, ಇತ್ಯಾದಿ ಇತ್ಯಾದಿ ಅಂತಲ್ಲ. ಅಲ್ಲೇನಾಗಿದೆ ನೋಡಿ, ಮುಂಚೆ ಸತ್ಯ ಅಂದರೆ ಏನು ಹೇಳಿದ್ರು, ಯಾವುದು ಬದಲಾಯಿಸೋದಿಲ್ವೋ ಅದು ಸತ್ಯ ಅಂತ ಹೇಳಿಬಿಟ್ರು ಖಂಡಿತವಾಗಿ. ಅದು ಶ್ರುತಿ ಇಟ್ಕೊಂಡೇ ಹೇಳಿರೋದು. ಆದ್ದರಿಂದ ಯಾವುದು ಬದಲಾಯಿಸುತ್ತೋ ಅದು ಅಸತ್ಯ, ಅದು ಆಗೋಯ್ತು. ಇವಾಗ ಇಷ್ಟು ಸ್ಪಷ್ಟ ಆದಮೇಲೆ ಏನಾಯಿತು, ಉಪನಿಷತ್ನಲ್ಲಿ ನೋಡಿದ್ರೆ ಕಾರಣಕ್ಕೂ ಕಾರ್ಯಕ್ಕೂ ಎರಡಕ್ಕೂ ಸತ್ಯ ಅನ್ನೋ ಪದ ಉಪಯೋಗಿಸಿದೆ. ಹೇಗೆ ಉಪಯೋಗಿಸಿದೆ ನೋಡಿ, ಸತ್ಯಂಚ ಅನೃತಂಚ ಸತ್ಯಮಭವತ್ ಅಂತ ಇದೆ. ತತ್ ಸೃಷ್ಟ್ವಾ ತದನು ಪ್ರವಿಶ್ಯ ಸತ್ಯತ್ಯಚ್ಚಾಭವತ್ ನಿರುಕ್ತಂಚ ನಿರುಕ್ತಂಚ ನಿರೇನಂಚ ನಿರೇನಂಚ ವಿಜ್ಞಾನಂಚ ವಿಜ್ಞಾನಂಚ ಸತ್ಯಂಚ ಅನೃತಂಚ ಸತ್ಯಂ ಅಭವತ್ ಅಂತಿದೆ. ಅಂದರೆ ಈ ಸತ್ಯವು ಈ ಅಸತ್ಯವು ಆ ಸತ್ಯವೇ ಆಯಿತು ಅಂತಿದೆ. ಗೊತ್ತಾಯ್ತಲ್ವ? ಶ್ರುತಿ ಯಾಕೆ ಹಾಗೆ ಬರೆಯುತ್ತೆ ಅಂದರೆ ನಮಗೊಂದು ಸ್ವಲ್ಪ ಕನ್ಫ್ಯೂಸ್ ಮಾಡುತ್ತೆ. ಯಾಕೆ ಅಂದರೆ ಸ್ಥೂಲಾನಿಕನ ನ್ಯಾಯ. ಚಿಂತೆ ಮಾಡು, ಸುಮ್ಮನೆ ಹೇಳಿದ್ದೆಲ್ಲ ಒಪ್ಕೊಳ್ತಾ ಹೋಗೋದಲ್ಲ ಅಂತ ಅನ್ನೋದಕ್ಕೋಸ್ಕರನೇ ಮಾಡುತ್ತದು. ಗೊತ್ತಾಯ್ತಾ? ಇವಾಗ ಭಾಷೆ ಬರೀಬೇಕು. ನಮ್ಮಂಥವ್ರು ತೀರ್ಮಾನ ಮಾಡೋದು ಕಷ್ಟ ಆಗುತ್ತೆ. ಭಾಷೆ ಏನು ಬರ್ತದೆ ಅಂದರೆ ನೋಡಿ, ಆ ಸತ್ಯ ಅಂದರೆ ಮುಂಚೆ ಸುಮ್ಮನೆ ಸತ್ಯ ಅಂತ ಏನು ಹೇಳ್ತೋ ಅದು. ಇವಾಗ ಇನ್ನೊಂದು ಥರ ಇಲ್ಲೂ ಹೇಳಿಬಿಟ್ಟಿರೋದ್ರಿಂದ ಅಲ್ಲಿಗೊಂದು ಅಬ್ಜೆಕ್ಟಿವ್ ಕೊಡ್ತೀವಿ, ಅದು ಪಾರಮಾರ್ಥಿಕ ಸತ್ಯ. ಯಾವುದೋ ಬ್ರಹ್ಮ ಅನ್ನೋದು ಪಾರಮಾರ್ಥಿಕ ಸತ್ಯ. ಇಲ್ಲಿ ಸತ್ಯ ಅಂತ ಹೇಳಿದೆಯಲ್ಲ, ಇದು ವ್ಯಾವಹಾರಿಕ ಸತ್ಯ. ಇಲ್ಲ ಅನೃತ ಅಂತ ಹೇಳ್ತಲ್ಲ, ಅದು ಪ್ರಾತಿಭಾಸಿಕ ಸತ್ಯ. ಗೊತ್ತಾಯ್ತಾ? ಇಲ್ಲಿ ಏನಾಯ್ತು, ಇವಾಗ ಬರೀ ಮುಂಚೆ ಸತ್ಯ ಅಸತ್ಯ ಅಂತ ವಿಂಗಡಿಸ್ಕೊಂಡಿದ್ದನ್ನು ಇವಾಗ ಶ್ರುತಿ ಹೇಳಿದ್ರ ಮೇಲೆ ನಾವು ಮೂರಾಗಿ ವಿಂಗಡಿಸ್ಬೇಕೀಗ. ಪಾರಮಾರ್ಥಿಕ ಸತ್ಯ, ವ್ಯಾವಹಾರಿಕ ಸತ್ಯ, ಪ್ರಾತಿಭಾಸಿಕ ಸತ್ಯ ಅಂತ. ಪಾರಮಾರ್ಥಿಕ ಸತ್ಯ ಬ್ರಹ್ಮ, ವ್ಯಾವಹಾರಿಕ ಸತ್ಯ ಜಗತ್ತು, ಮರೀಚಿಕೆ ಇತ್ಯಾದಿಗಳು ಪ್ರಾತಿಭಾಸಿಕ ಸತ್ಯ. ಇವಾಗ ನೋಡಿ, ಪ್ರಾತಿಭಾಸಿಕ ಸತ್ಯ ಅಂದರೆ ನೀರಿಲ್ವಲ್ಲ, ಸತ್ಯ ಅಂತ ಯಾಕೆ ಹೇಳಿದ್ರು ಅಂದರೆ ನೋಡಿ ಸ್ಪಷ್ಟವಾಗಿದೆ. ಮರೀಚಿಕೆ ಅಂತ ತಿಳ್ಕೊಂಡ್ರೆ ಸರಿಯಾಗಿದೆ ಜ್ಞಾನ, ತಪ್ಪಲ್ಲ. ಮರೀಚಿಕೆ ನೀರು ಅಂತ ತಿಳ್ಕೊಂಡ್ರೆ ನೀರು ಮಿಥ್ಯಾ. ಗೊತ್ತಾಯ್ತಲ್ವಾ? ಮರೀಚಿಕೆ ಮಿಥ್ಯಾ ಅಲ್ಲ, ಫೋಟೋಗ್ರಾಫ್ ಮಾಡ್ಬೋದು. ಅಲ್ಲಿ ನಂಗೆ ಬುದ್ಧಿ ಅಧ್ಯಾಸ ಇದೆಯೋ ಇಲ್ವೋ ಏನೂ ಇಲ್ಲ, ಫೋಟೋ ತೆಗಿಬೋದು ಅದನ್ನು. ವ್ಯವಹಾರಕ್ಕೆ ಅಂದರೆ ಪ್ರಾತಿಭಾಸಿಕ ಅಂತ ಯಾಕೆ ಹೇಳ್ತಂದರೆ ನೀರಿನಂತೆ ಕಂಡ್ರೂ ನೀರಿನ ಉಪಯೋಗ ಅದರಲ್ಲಿ ಆಗೋಲ್ಲ, ಕುಡಿಯೋಕ್ಕಾಗಲ್ಲ, ಬಟ್ಟೆ ಹೋಗೋಕ್ಕಾಗಲ್ಲ, ಸ್ನಾನ ಮಾಡೋಕ್ಕಾಗಲ್ಲ. ಆದ್ದರಿಂದ ಕಂಡ್ರೂ ಕೂಡ ಅದು ಇರೋದಿದೆ, ಅದೇನು ಭೂಮಿಯ ಆ ಥರ ಕಾಣಿಸುತ್ತೆ. ಇದು ತೀರ್ಮಾನ ಮಾಡಿರೋದು. ಆದ್ದರಿಂದ ಸಾಧಾರಣವಾಗಿ ಏನು ಮಾಡ್ತಾರೆ, ಮಿಥ್ಯಾ ಅಂತಾರೆ. ಸ್ವಲ್ಪ ಪ್ರಶ್ನೆಗಳು ಕೇಳಿದ್ರೆ ಪ್ರಾತಿಭಾಸಿಕ ಸತ್ಯನಪ್ಪ, ಕಾಣಿಸೋದೇ ಇಲ್ಲ ಅಂತಲ್ಲ, ಆದರೆ ಇಲ್ಲ ಅಂತ ಅಂತಾರೆ. ದೃಷ್ಟಾಂತ ಏನು, ಮರೀಚಿಕೆ ಅಂತಾರೆ. ಸ್ವಾಮಿ ಮರೀಚಿಕೆ ಕಾಣಿಸೋದಲ್ರಿ, ನೀರು ಕಾಣಿಸ್ತಾ ಇರೋದು. ಮರೀಚಿಕೆ ಅನ್ನೋದು ಇರೋದು, ನೀರು ಅನ್ನೋದು ಇಲ್ಲದೆ ಇರೋದು. ಆದ್ದರಿಂದ ಪ್ರಾತಿಭಾಸಿಕ ಸತ್ಯವನ್ನು ಕೂಡ ವ್ಯವಹಾರದಲ್ಲೇ ತಂದಿದ್ದಾರೆ. ಗೊತ್ತಾಯ್ತಲ್ಲ? ಆದ್ದರಿಂದ ಎಲ್ಲೆಲ್ಲಿ ಕಠೋಪನಿಷತ್ನವ್ರು ಒಂದು ವಾಕ್ಯ ಇದೆ, ಹೇಗಿದೆ ನೋಡಿ, ಇದು 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 ಅಂತ ಅನುಭವಕ್ಕೆ ಬರ್ತಾ ಇದೆಯಲ್ಲ, ಇದು ಕುರ್ಚಿ, ಇದು ಟೇಬಲ್ಲು, ಅದು ಗೋಡೆ, ಇದು ಫೋಟೋ ಅಂತ ಬರ್ತಾ ಇದೆಯಲ್ಲ,
ಆ ಇದು ಇದೆ 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 ಅನ್ನೋದಿದೆಯಾ, ಆ ಇದೆ ಇದೆ ಅನ್ನೋದ್ರಲ್ಲಿ ಆ ಬೇರೆ ವಸ್ತುಗಳ ಆಕಾರಗಳು ಬೇರೆ ಬೇರೆ ಇರೋದು, ಇದೆ ಅನ್ನೋದು ಬ್ರಹ್ಮವೇ. ಶಂಕರ್ ಎಷ್ಟು ಚಮತ್ಕಾರವಾಗಿ ಹೇಳಿದ್ದಾರೆ ಅಂದ್ರೆ ಒಂದು ಕಡೆ ನೋಡಿ, ಎಲ್ಲದರಲ್ಲೂ ಇರೋದು ಬ್ರಹ್ಮವೇ. ಆದ್ದರಿಂದಲೇ ಎಲ್ಲ ವಸ್ತುಗಳಿಗೂ ತತ್ ಅಂತ ಸರ್ವನಾಮ ಉಪಯೋಗಿಸ್ತಾರೆ. ತುಂಬ ಚೆನ್ನಾಗಿದೆ. ಏನು ಹೇಳ್ತದ, ವಸ್ತುಗಳು ಬೇರೆ ಬೇರೆ ಆದರೂ ತತ್ ಅಂತ ಒಂದೇ ಪದ ಉಪಯೋಗಿಸ್ತಾರೆ. ಯಾತಕ್ಕೆ? ವಸ್ತುಗಳು ಬೇರೆ ಬೇರೆ, ಒಂದೇ ಹೇಳ್ತಾ ಇದ್ದಾರೆ ಪದ. ಆ್ಯಕ್ಚುಲಿ ಸೈಕೋ ಅನಾಲಿಸಿಸ್ ಇದು ನೋಡಿ. ನಾನು ಅಂತೀನಿ, ನೀವು ನೀನು ಅಂತೀರಾ, ಎಲ್ಲರೂ ನಾನು ಅಂತ ಇದ್ದಾರೆ. ಗಂಡಸು ನಾನು ಅಂತೇಳಿ, ಹೆಂಗಸು ನಾನು ಅಂತಾನೆ. ಏನು ಅಲ್ಲಿಗೆ ನಾನು ಅನ್ನೋದು ಒಂದು ಆಯ್ತೋ ಇಲ್ಲೋ ಗೊತ್ತಾಯ್ತಲ್ವ? ಆದ್ದರಿಂದ ಇಲ್ಲಿ ನಾವು ಕೆಲವು ಸಲ ತಪ್ಪು ಅಭಿಪ್ರಾಯ ಮಾಡಿಬಿಡ್ತೀವಿ, ನಮ್ಮ ಪಕ್ಷಪಾತಕ್ಕೆ ಅಡ್ಜಸ್ಟ್ ಮಾಡಿಬಿಡ್ತೀವಿ. ಭಾಷ್ಯಕಾರ ಹೇಳಿರೋದನ್ನು, ಅದು ತಪ್ಪಾಗುತ್ತೆ. ಐ ಥಿಂಕ್ ನಾನು ನಿಮಗೆ ನಿಮ್ಮ ಪಕ್ಷ ಹಿಡಿದು ನಾನು ಮಾತಾಡ್ತಾ ಇರೋದು ಅಂತ ಅಂದ್ಕೊಂಡಿದ್ದೀನಿ ನಾನು. ಗೊತ್ತಾಯ್ತು. ಹೌದು 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 ಹೌದು. ಆದ್ರೆ ಈ ದೃಷ್ಟಾಂತ ತಗೊಂಡ್ರೆ ಕಾರ್ಯ ಅನ್ನೋದು ಮರೀಚಿಕೆ, ಯೋಗ್ಯ ಅಲ್ಲ. ಯಾವ ದೃಷ್ಟಾಂತದಲ್ಲಿ? ಹೌದು. ಅವಾಗ ಏನಂದ್ರೆ ಕಾರ್ಯದ ಬಗ್ಗೆ ನಮ್ಮ ಭಾವನೆ ಏನಿರುತ್ತೆ, ಕಾರ್ಯದ ಬಗ್ಗೆ ನಮ್ಮ ಭಾವನೆ ಇದು ಮರೀಚಿಕೆ ಏನಪ್ಪ, ಇದು ಹೇಳ್ತೀನಿ, ಇದು ಬಿಟ್ಕೋಣ, ಇದು ತುಚ್ಛ, ಇದು 6 ನಿಮಿಷ. ನೀವು ಕೇಳಿದ್ ಒಳ್ಳೇದಾಯ್ತು ಈ ದೃಷ್ಟಾಂತ. ಹೇಳ್ತೀನಿ ಕೇಳಿ. ಬಹಳ ಸರಿಯಾಗಿದೆ, ಬಹಳ ಸರಿಯಾಗಿದೆ. ನನಗೆ ತುಂಬ ಸಂತೋಷ ಆಯ್ತು. ಇವಾಗ ನೋಡಿ, ಅಲ್ಲಿ ವ್ಯವಹಾರ ಸಿಗುತ್ತೆ ಅನ್ನೋದು ಯಾವ ಅರ್ಥದಲ್ಲಿ ಇತ್ತು ನೋಡಿ. ನೀರು ವ್ಯವಹಾರ ಸಿಕ್ಕೋಲ್ಲ. ಅಲ್ಲಿ ನಿಜವಾಗ್ಲೂ ನಾವು ನೋಡ್ತಾ ಇರೋ ವಸ್ತು ಏನಿದೆಯೋ ಅದು ಭೂಮಿ ಅಂತಾನೆ. ಭೂಮಿಗಿಂತ ಬೇರೆ ಅಲ್ಲ. ಭೂಮಿ ಅದರಂತೆ ನೀರು ಅಂತ ಕಾಣಿಸ್ತಾ ಇಲ್ಲ, ನೀರು ಕಾಣಿಸೋದೇ ಇಲ್ಲ. ಹಾಗೆ ನೋಡೋಕೋದ್ರೆ ಶುದ್ಧವಾಗಿರೋ ನೀರು ಕಾಣಿಸೋಲ್ಲ. ಗೊತ್ತಾಯ್ತೇನಪ್ಪ? ಅಲ್ಲ, ಭೂಮಿಯನ್ನೇ ಹೀಗೆ ಅದರ್ತಾ ಇರೋದ್ರಿಂದ ನಾನು ಅಂದ್ಕೊಂಡೆ ಅಲ್ಲೇನು ಟೆಂಪರೇಚರ್ ಹೆಚ್ಚಾಗಿದೆ, ಗಾಳಿ ಬೀಸ್ತಾ ಇದೆ, ಅದನ್ನ ಟೆಂಪರೇಚರ್ ಪ್ರೆಷರ್ ಹೆಚ್ಚು ಕಡಿಮೆ ಆಗ್ತಾ ಹೋಗುತ್ತೆ, ಆದ್ದರಿಂದ ರಿಫ್ರಾಕ್ಷನ್ ಹೆಚ್ಚು ಕಡಿಮೆ ಆಗುತ್ತೆ, ಅಲೆಯಂತೆ ಕಾಣಿಸುತ್ತೆ. ನಾನು ನೀರು ಅನ್ಕೋತೀನಿ. ಶಂಕರ್ ಹೇಳಿದ್ದಾರೆ ಇದು ಏನಂದರೆ, ಇಲ್ಲಿ ಯಾವ ನೀರು ವ್ಯಾವಹಾರಿಕ ಸತ್ಯವಾಗಿರೋ ನೀರಿದಲ್ಲ, ಅದಕ್ಕಿಂತ ಬೇರೆ. ಇದು ಬರೀ ಕಾಣಿಸುತ್ತೆ, ಆದರೆ ಕಾಣಿಸ್ತಾ ಇರೋದು ನೆಲ. ಪ್ರಾತಿಭಾಸ ಸತ್ಯದಲ್ಲಿ ನೋಡಬೇಕಾದ್ದೇನೋ ನನ್ನ ತಿಳುವಳಿಕೆಗೆ ಆಧಾರವಾಗಿರ್ತಕ್ಕಂಥ ಭೂಮಿ, ಅದು ಅಧಿಷ್ಠಾನ. ಆದ್ದರಿಂದ ಆ ದೃಷ್ಟಿನಲ್ಲಿ ವ್ಯವಹಾರ ಯೋಗ್ಯ, ಅದಕ್ಕೆ ಫೋಟೋ ತೆಗಿಬೋದು ಅಂತ ಹೇಳಿದ್ದು. ಆದರೆ ನೀರು ವ್ಯವಹಾರ ಯೋಗ್ಯವಲ್ಲ. ಆದರೂ ಆ ಥರ ಗೊತ್ತಾಯ್ತಲ್ಲ. ಅಂದರೆ ನಿಜವಾಗ್ಲೂ ನೋಡಿ, ನನ್ನ ಆಸೆ ಏನು ಅಂದರೆ ಈ ಥರ ಯೋಚನೆ ಮಾಡಬೇಕು, ಆವಾಗಲೇ ಸ್ಪಷ್ಟತೆ ಮಾಡೋದು. ಇಲ್ಲದ್ರೆ ಏನೋ ಒಂದು ಪಕ್ಷಪಾತ ಇಟ್ಕೊಂಡ್ಬಿಟ್ರೆ ಒಂದೊಂದು ತೀರ್ಮಾನಕ್ಕೆ ಬಂದುಬಿಡ್ತೀವಿ, ಅದು ತಪ್ಪಾಗ್ಬಿಡುತ್ತೆ. ಗೊತ್ತಾಯ್ತಲ್ಲ. ಆದ್ದರಿಂದ ಮಾಯಾಮಿತಂ ದ್ವೈತಂ ಅದ್ವೈತಂ ಪರಮಾರ್ಥತಃ ಇರೋದಾದರೆ ಓದೀತು. ಸಂಶಯ. ಹಗ್ಗದಲ್ಲಿ ಭ್ರಾಂತಿ ಬುದ್ಧಿಯಿಂದ ಕಲ್ಪಿತವಾಗಿರುವ ಹಾವು ಇದ್ದುಕೊಂಡು ವಿವೇಕದಿಂದ ಹೋಗುವುದಿಲ್ಲವಷ್ಟೇ. ಇವಾಗ ಹಗ್ಗದಲ್ಲಿ ಭ್ರಾಂತಿ ಬುದ್ಧಿ ಅದು ಕಲ್ಪಿತವಾಗಿರೋ ಹಾವಿದೆ. ಹಾವಿತ್ತು, ನಾನು ತಿಳ್ಕೊಂಡ್ಮೇಲೆ ಹಾವು ಅಲ್ಲಿಂದ ಹೊರಟೋಯ್ತು ಅಂತ ಹೇಳ್ತಾರೇನೆ ಯಾರಾದರೂ? ಹಾವು ಹೊರಟೋಯ್ತು ಅಂದ್ರೆ ಏನರ್ಥ? ಆ ಹಾವಿದ್ದು ತಲೆ ಒಳಗೆ, ಅಲ್ಲಲ್ಲ, ತಲೆ ಒಳಗಿರೋ ಹಾವು ಹೋಯ್ತು. ಹೌದಾನೆ? ಇದ್ದುಕೊಂಡು ವಿವೇಕದಿಂದ ಹೋಗುತ್ತಿಲ್ಲ. ಹಾಗೆಯೇ ಮಾಯಾವಿ ಹಾಕಿದ ಮಾಯೆಯೂ ಅದನ್ನು ನೋಡುತ್ತಿರುವವರ ಕಣ್ಣು ಕಟ್ಟು ಹೋಗುತ್ತಲೂ ಇದ್ದದ್ದು ಹೋಗುವುದೂ ಇಲ್ಲ ನೋಡಿ. ಹಾಗೆ ಮಾಯಾವಿ ಹಾಕಿದ್ದಾನೆ ಮಾಯೆ. ನಾನು ಅದನ್ನು ನೋಡ್ತಾ ಇದ್ದೀನಿ. ಆಮೇಲೆ ನಿಂತೋಯ್ತು ಅಂದರೆ ಎಲ್ಲಿಂದ ಹೋಗಿದ್ದು? ನನ್ನ ಬುದ್ಧಿಯಿಂದ ಹೋಯ್ತು, ಅಲ್ಲಿಂದ ಹೋಯ್ತು, ಅದು ಅಲ್ಲಿ ಇರಲೇ ಇಲ್ಲ ಅದು. ಅದರಂತೆಯೇ ಈ ಪ್ರಪಂಚವೆಂಬ ದ್ವೈತವೂ ಮಾಯೆ. ಮಾಯೆ ಅಂದರೆ ಇಲ್ಲಿ ಮಾಯಾವಿ ತೋರಿಸ್ತಾನಲ್ಲ ಅದು ಮಾಯೆ. ಅಂದರೆ ಇಲ್ಲಿ ಪ್ರಕೃತಿ ಮಾಯೆ ಅಂತ ಪರ್ಯಾಯ ಇದೆಯಲ್ಲ, ಅದಲ್ಲ ನೋಡಿ.
ಅಥ ತಥಾ ಇದಂ ಪ್ರಪಂಚಾಖ್ಯಂ. ಪ್ರಪಂಚ ಅನ್ನೋದು ಮಾಯಾ ಮಾತ್ರಂ ದ್ವೈತಂ. ಇಲ್ಲಿ ಇನ್ನೊಂದು ಎಚ್ಚರಿಕೆ ವಹಿಸಿ. ಇಲ್ಲಿ ಮಾಂಡವಿಕ ಉಪನಿಷತ್ನಲ್ಲಿ, ಅದರಲ್ಲೂ ವೈತತ್ಯ ಪ್ರಕರಣದಲ್ಲಿ ಇದೇ ಜಗತ್ತಿನ ಕುರಿತೇ ಮಾತಾಡ್ತಾ ಇರೋದು. ಈ ಜಗತ್ತಿನ ಕುರಿತೇ ಮಾತಾಡ್ತಾ ಇರೋದು ಗೊತ್ತಾಯ್ತಲ್ಲ. ಅಂದರೆ ತನಗಿಂತ ಬೇರೆಯಾಗಿರ್ತಕ್ಕಂಥ ದ್ವೈತ ಪ್ರಪಂಚವನ್ನು ಕುರಿತು ಮಾತಾಡ್ತಾ ಇರೋದು. ಹಾಂ, ಹೌದು. ಪ್ರಪಂಚ ನಿಜವಾಗ್ಲೂ ಇದ್ಬಿಟ್ರೆ ದ್ವೈತ ಭಂಗ ಬರುತ್ತೆ, ದ್ವೈತ ಸಿದ್ಧಾಂತ ಹೋಗ್ಬಿಡುತ್ತೆ. ಹೌದು. ಹೋದಿತು ಅಂದ್ರೆ ಪ್ರಪಂಚ ಹೋದಿತು ಅಂತ ಕಾಣುತ್ತೆ. ಅಲ್ಲ, ದ್ವೈತ ಪ್ರಪಂಚ ಅನ್ನೋದು ನೋಡಿ, ಪ್ರಪಂಚ ನಿಜವಾಗ್ಲೂ ಇದ್ಬಿಟ್ರೆ ದ್ವೈತ ಭಂಗ. ಹೇಳ್ತೀನಿ ಕೇಳಿ. ದ್ವೈತ ಸಿದ್ಧಾಂತಕ್ಕೆ ಭಂಗ ಬಂದ್ಬಿಡುತ್ತೆ ಪ್ರಪಂಚ ನಿಜವಾಗಿ ಇದ್ಬಿಟ್ರೆ. ಹೇಗೆ ಹೇಳಿ ದ್ವೈತಕ್ಕೆ ಹೇಗೆ ಭಂಗ ಬರುತ್ತೆ ಹೇಳಿ. ಪ್ರಪಂಚ ನಿಜವಾಗ್ಲೂ ಇದ್ಬಿಟ್ರೆ ಬ್ರಹ್ಮ ಬೇರೆ, ಪ್ರಪಂಚ ಬೇರೆ ಆಗಲ್ಲ. ಒಂದು ನಿಮಿಷ. ಪ್ರಪಂಚ ನಿಜವಾಗಿದ್ರೆ ದ್ವೈತ ಸಿದ್ಧಾಂತನೇ ತಪ್ಪು ಅಂತ ನಿಮ್ಗೆ ಅರ್ಥವಾಗಿಲ್ಲ. ನಿಮ್ಮಿನ್ನು ಸಲ ನಿಮ್ಮ ಪ್ರಶ್ನೆ ಅರ್ಥವಾಗಲ್ಲ. ಪ್ರಪಂಚ ಇದ್ಬಿಟ್ರೆ ದ್ವೈತಕ್ಕೆ ಹೇಗೆ ಕಷ್ಟ ಬರುತ್ತೆ ಹೇಳಿ. ಯಾಕೆ ಕಷ್ಟ ಬರುತ್ತೆ ಅಂದ್ರೆ ಪ್ರಪಂಚ ಬೇರೆ ಬ್ರಹ್ಮ ಬೇರೆ. ಆದ್ರೆ ನಾವು ಹೇಳೋದು ಅಲ್ಲ, ಯಾಕೆ ಪ್ರಪಂಚ ಬೇರೆ ಬ್ರಹ್ಮ ಆದರೆ ದ್ವೈತಕ್ಕೆ ಹಾನಿ ಹೇಗೆ ಬಂತು? ಬ್ರಹ್ಮ ಬೇರೆ, ಬ್ರಹ್ಮ ದ್ವೈತ ಒಪ್ಕೊಂಡ್ರೆ, ಪ್ರಪಂಚ ಬೇರೆ ಅಂತ ಒಪ್ಕೊಂಡ್ರೆ, ನಿಜವಾಗ್ಲೂ ಇದ್ಬಿಟ್ರೆ ದ್ವೈತ. ನೋಡಿ, ಇಲ್ಲ, ಪ್ರಪಂಚ ಒಪ್ಕೊಂಡ್ರೇನೋ ಪ್ರಪಂಚ ಬೇರೆ ಅಂತ ಒಪ್ಕೊಂಡ್ರೇನೋ? ಬೇರೆ ಅಂತ ಒಪ್ಕೊಂಡ್ರೆ ಹೌದು. ಅದನ್ನೇ ಎರಡನೇ ಲೈನಲ್ಲಿ ಹೇಳ್ತಿದ್ದಾರೆ, ಪ್ರಪಂಚ ಅನ್ನೋದು ಕೇವಲ ಮಾಯಾ ಮಾತ್ರ, ಆದ್ರಿಂದ ದ್ವೈತ ಅದ್ವೈತ ಭಂಗ. ಗೊತ್ತಾಯ್ತಾ? ಪ್ರಪಂಚ ಬೇರೆ ಅಂತ ಒಪ್ಕೊಂಡ್ರೆ ಅದಕ್ಕೆ ದ್ವೈತ ಪ್ರಪಂಚ. ದ್ವೈತ ಪ್ರಪಂಚವನ್ನು ಒಪ್ಪಿದ್ರೆ ಗೊತ್ತಾಯ್ತಾ, ಅದು ತಪ್ಪು. ದ್ವೈತ ಪ್ರಪಂಚ ಇಲ್ಲ. ದ್ವೈತ ಪ್ರಪಂಚ ಇದ್ದಾಗಲೇ ಜ್ಞಾತೃತ್ವ ಬರೋದು, ಆವಾಗಲೇ ಅತಸ್ಮಿನ್ ತದ್ಬುದ್ಧಿಗೆ ಅವಕಾಶ ಇರೋದು. ಇವಾಗ ಬ್ರಹ್ಮನಿಂದ ಅಂತ ಹೇಳಬೇಕಾಗಿಲ್ಲ, ಬ್ರಹ್ಮದಿಂದ ಅಂತ ಹೇಳಬೇಕಾಗಿಲ್ಲ, ನನ್ನಿಂದ. ನನಗಿಂತ ಬೇರೆ ಪ್ರಪಂಚ ಹೊಂದಿದೆ ಅಂತ ಹೇಳಿದಾಗ ಅದ್ವೈತವೇ, ಅದ್ವೈತವಲ್ಲ. ಗೊತ್ತಾಯ್ತಾ? ನಾಮರೂಪ ಇಟ್ಕೊಂಡ್ರೆ ಮಾತ್ರ ಜಗತ್ತು, ಸತ್ ತಗೊಂಡ್ರೆ ಒಂದು. ಗೊತ್ತಾಯ್ತಲ್ಲ? ಹಾಗಲ್ಲ, ಅದ್ವೈತ ಪ್ರಪಂಚದಲ್ಲೇ ಅದು ಅಡಗಿದೆ. ಅಲ್ಲಲ್ಲ, ಹಾಗಲ್ಲ, ಪರ್ಯಾಪದ ಅಲ್ಲಪ್ಪ. ಇವಾಗ ಹಲವಾರು ಒಡವೆಗಳಲ್ಲಿ ಒಂದೇ ಚಿನ್ನ ಇದೆಯೋ ಇಲ್ವಾ? ಅಂದರೆ ಆ ಒಂದೇ ಅನ್ನೋದು ನಮಗೆ ಕಾಣಿಸ್ತಾ ಇಲ್ಲ, ಇಂದ್ರಿಯಗಳು ಇದ್ದೀವಲ್ಲ ಅದು. ಗೊತ್ತಾಯ್ತಲ್ವಾ? ಇವಾಗ ಮಂಜುಗಡ್ಡೆ, ನೀರು, ಆವಿ ಮೂರಿದೆ, ಎಷ್ಟೋ ಕಣ್ಣು ಹಿಂಗೆ ಕಾಣಿಸೋದಿಲ್ಲ. ಅವನು ಸೈನ್ಸ್ ಓದಿದ ಮೇಲೆ ತಾನೇ ಅದರಲ್ಲಿರೋ ಎಲ್ಲರಲ್ಲಿರೋದು ಒಂದೇ ಅಂತ ತಿಳ್ಕೊಳ್ತಾನೆ. ಅದಕ್ಕೆ ಮುಂಚೆ ಗೊತ್ತಾಗೋದೇ ಇಲ್ಲ, ಪ್ರತ್ಯಕ್ಷಕ್ಕೆ ವಿಷಯವಲ್ಲ. ಹಾಗೇನೆ ಇಲ್ಲಿ ಏನು ಅಂದರೆ ಎಲ್ಲದರಲ್ಲೂ ಒಂದೇ ತತ್ವ ಇದ್ರೂ ನಾನು ತಿಳ್ಕೊಳ್ತಾ ಇಲ್ಲ. ಶಾಸ್ತ್ರ ಅಧ್ಯಯನ ಮಾಡಬೇಕು. ಅಲ್ಲಿ ಹೇಗೆ ವಿಜ್ಞಾನ ಅಧ್ಯಯನ ಮಾಡಬೇಕೋ ಎಷ್ಟೋ ತಿಳ್ಕೊಳ್ಳೋದಕ್ಕೆ, ಹಾಗೇನೆ ಇಲ್ಲಿ ಏಕತ್ವ ತಿಳ್ಕೊಳ್ಳೋದಕ್ಕೆ ಶಾಸ್ತ್ರ ಅಧ್ಯಯನ ಮಾಡಬೇಕು. ಗೊತ್ತಾಯ್ತಾ? ಅದನ್ನು ತಿಳ್ಕೊಂಡ್ರೆ ಅವಾಗ ಮೂರು ಅಂತಿಲ್ಲ, ಎಷ್ಟು ಅನ್ನೋದು ಒಂದೇ ಎಲ್ಲದರಲ್ಲೂ. ಹಾಗೆ ಮುಂದಕ್ಕೆ ನಾನು ಶಾಸ್ತ್ರಂ ಶಿಷ್ಯ ಐತಿ ಅಯಂ ವಿಕಲ್ಪ ಕಥಂ ನಿವೃತ್ತ ಐತಿ. ಇವನು ದ್ವೈತ ಪ್ರಪಂಚ ಹೋಗ್ಲಿರಿ, ಶಾಸ್ತ್ರ ಅಂತಿದೆಯಲ್ರಿ, ತುಂಬ ಕಷ್ಟಕ್ಕೆ ಬಂದ್ಬಿಡ್ತಲ್ಲ, ಶಾಸ್ತ್ರ ಹೊಟ್ಟೋಗ್ಬಿಡ್ತಲ್ಲ. ನಾ ಅರ್ಥ ಮಾಡ್ಕೊಳ್ಳೋದು ಯಾವುದರಿಂದ? ಅದಕ್ಕೆ ಹೇಳ್ತಾರೆ, ವಿಕಲ್ಪೋ ವಿನಿವರ್ತೇತ ಕಲ್ಪಿತೋ ಯದಿ ಕೇನಚಿತ್ ಉಪದೇಶಾದಯಂ ವಾದೋ ಜ್ಞಾತೆ ದ್ವೈತನ್ನ ವಿದ್ಯತೆ. ಯಾರಾದರೂ ಕಲ್ಪಿಸಿದ್ದಾದರೆ ವಿಕಲ್ಪ ಹೋಗುತ್ತೆ. ಹಾಗಲ್ಲ, ಹೇಗೆ ಈ ಪ್ರಪಂಚವು ಮಾಯಂತೆಯೋ ಹಗ್ಗದ ಹಾವಿನಂತೆಯೋ ಭ್ರಾಂತಿಯೋ, ಹಾಗೆಯೇ ಶಿಷ್ಯನೇ ಮುಂತಾದ ಭೇದ ರೂಪಾದ ವಿಕಲ್ಪವು
ಜ್ಞಾನವಾಗುವ ಮೊದಲೇ ಉಪದೇಶವೆಂಬ ಕಾರಣದಿಂದ ಆಗುತ್ತದೆ. ಇದನ್ನೇ ಅಧ್ಯಾರೋಪ ಅನ್ನೋದು. ಅಧ್ಯಾರೋಪದಲ್ಲಿ ಏನು ನೋಡಿ ಇನ್ನೊಂದ್ಸಲ, ಇವಾಗ ನಿಜವಾಗಲೂ ಸ್ವರೂಪದಲ್ಲೇನೋ ಯತ್ರ ಮಾತಾ ಮಾತಾ ಭವತಿ, ಪಿತಾ ಪಿತಾ ಭವತಿ, ವೇದಾಹ ಅವೇದಾಹ ಭವಂತಿ. ಏನಾಗಂದ್ರೆ ಅಲ್ಲಿ ತಾಯಿ ತಾಯಿ ಅಲ್ಲ, ತಂದೆ ತಂದೆ ಅಲ್ಲ, ಲೋಕಗಳಲ್ಲ, ವೇದಗಳು ಅಲ್ಲ, ವೇದಗಳು ಇಲ್ಲ ಅಲ್ಲಿ. ಏನಪ್ಪ ಅಲ್ಲಿ ಉಪದೇಶ ಅನ್ನೋದೇನಿದೆ? ಗುರು ಶಿಷ್ಯ ಏನಿದೆ? ಏನೂ ಇಲ್ವಲ್ಲ. ಆದರೆ ಈ ದೊಡ್ಡ ವಿಚಾರ ತಿಳ್ಕೊಳ್ಳೋದಕ್ಕೆ ಒಬ್ಬನಿಗೆ ಹೇಳಬೇಕಲ್ಲ, ಅವನಿಟ್ಕೊಂಡಿದ್ದಲ್ಲ ಭೇದ, ಅವನಿಗೋಸ್ಕರ ಮಾತುಗಳಾಡುತ್ತೆ. ಗೊತ್ತಾಯ್ತಾ ನಿಮಗೆ? ನೋಡಿ, ಇವಾಗ ಎಲ್ಲ ಒಂದು ಸ್ವಲ್ಪ ಸ್ಕೂಲು ಕಾಲೇಜುಗಳ ಜಾಮಿಟ್ರಿ ಓದಿದ್ರೆ ಗೊತ್ತಾಗುತ್ತೆ. ಇವಾಗ AB=AC ಅಂತ ಒಂದು ಟ್ರಯಾಂಗಲ್ ಇದೆ, ಹೈಸ್ಕೂಲಲ್ಲಿ ಹೇಳ್ಕೊಡ್ತಾರಲ್ಲ. ಆವಾಗ ಪ್ರೂವ್ ದಟ್ ಆ್ಯಂಗಲ್ B=ಆ್ಯಂಗಲ್ C ಅಂತ ಒಂದು ಲೆಕ್ಕ. ಹೌದಾನೆ? ಅವನು ಯಾವನೋ ಒಬ್ಬ ಕೇಳ್ತಾನೆ, ಹೇಗೆ ಅಂದರೆ, ಸರಿಯಪ್ಪ ಬೇಡ ಅಂತಲೇ ಇಟ್ಕೋ, B=C ಅಂತ ಇಟ್ಕೊಳ್ಳಯ್ಯ. B=C ಅಂದರೆ B=C ಅಲ್ವಾ, ಆ C ಸಮಾಗಿರೋದು ಇನ್ನೊಂದು ಹೇಳಿ, ಹಾಗೆ ಮಾಡು, ಕನ್ಸ್ಟ್ರಕ್ಷನ್ ಹಾಗೆ ಮಾಡು. ಇವಾಗ ಏನಾಯಿತು ಅಂದರೆ AC is greater than AB ಅಂತ ಆಯ್ತೋ ಇಲ್ವೋ? ಮುಂಚೆ ಏನು ಕೊಟ್ಟಿರೋದು? AB=AC ಅಂತ ತಾನೆ. ಅಲ್ಲಿಗೆ ವಿರುದ್ಧ ಆಗೋಯ್ತಲ್ಲ. ಯಾವುದಕ್ಕೆ ವಿರುದ್ಧ ಆಯಿತು? B=C ಅಂತ ಇಟ್ಕೊಂಡೆ, ಅದಕ್ಕೆ ತಪ್ಪಾಗೋಯ್ತು. ಇಷ್ಟು ಹೇಳಿದ್ರಲ್ಲ, B=C ಅಂತ ಇಟ್ಕೊಂಡು ಆಮೇಲೆ ತಪ್ಪು ಅಂತ ತಿಳ್ಕೊ. ಇಟ್ಕೊ ಮುಂಚೆ, ಆಮೇಲೆ ತಪ್ಪು ಅಂತ ತಿಳ್ಕೊ. ಹಾಗೇನೆ ಇಲ್ಲಿ ನಾನೇನು ಮಾಡಿದ್ದೀನಿ, ಇಟ್ಕೊಂಡಿದ್ದೀನಿ ಈ ಭೇದ. ಔಪದೇಶಕ್ಕೋಸ್ಕರ ಹಾಗೆ ಇರಲಿನಪ್ಪ, ಅದು ಇಟ್ಕೊ. ಗೊತ್ತಾ? ಎಲ್ಲ ತತ್ವ ಹೇಳಿದಾದ್ಮೇಲೆ ಅಯ್ಯೋ ಎಲ್ಲ ಮುಂದೆ ಭೇದ ಹೋಯ್ತು. ಇವಾಗ ನೀವೊಂದು ಗುರುತಿಸ್ಬೇಕಾದೇನು ಗೊತ್ತೇನೋ, ವೇದಾಂತದಲ್ಲಿ ಬರ್ತಕ್ಕಂಥ ತರ್ಕಗಳೆಲ್ಲ ಏನಿದೆಯೋ ಹೈಲಿ ಸೈಂಟಿಫಿಕ್, ಅದು ತುಂಬ ತೀಕ್ಷ್ಣವಾಗಿರೋದು. ಅಲ್ಲಿ ಸೈನ್ಸ್ನವ್ರಲಾಗ ಹೊಡಿತಾ ಇದ್ದೀವಿ ತಿಳ್ಕೊಳ್ಳೋದಕ್ಕೆ. ಏನೋ ಬುರ್ರೆ ಹೊಡಿತಾ ಇದ್ದಾರೆ ಅಂತ ತಿಳ್ಕೊಬೇಡಿ, ಗೊತ್ತಾಯ್ತಲ್ವಾ? ಆದ್ದರಿಂದ ಇಲ್ಲಿ ಬಹಳ ಹೇಗಿದೆ ಅಂದರೆ ಮೈ ನವಿರೇಳುತ್ತೆ. ನೀವೇ ಒಂದು ಸ್ವಲ್ಪ ಅವ್ರ್ಯಾರು ಹೇಳಿದ್ರು, ಇಡೀ ಬ್ರಹ್ಮಾಂಡದಲ್ಲಿ ಇಷ್ಟೊಂದು ಕಾಂಟ್ರಡಿಕ್ಷನ್ಸ್ ಇದೆಯಲ್ರಿ, ಅದನ್ನೆಲ್ಲ ಸಮನ್ವಯ ಮಾಡ್ತಲ್ಲ ವೇದ. ಆಶ್ಚರ್ಯ ಆಗೋಲ್ವೇ? ಶಂಕರ್ ಹೇಳ್ತಾರೆ ನೋಡಿ, ವೇದ ಸರ್ವಜ್ಞ ಅನ್ನೋದಕ್ಕೆ ಏನು ಸಂಶಯ, ಏನು ಎಷ್ಟು ವಿಷಯ ತಿಳಿಸುತ್ತೆ. ಏನು ನಾನು ಏನು ಮಾಡಿದ್ರೆ ನನಗೇನು ಸಿಕ್ಕುತ್ತೆ ಅಂತ ಗೊತ್ತಿಡುತ್ತೆ. ನಿಂಗೆ ಇದು ಬೇಕಾಗಿದ್ರೆ ಇದು ಮಾಡು ಅಂತ ಹೇಳ್ಕೊಡುತ್ತೆ. ಏನು ತಿಳ್ಕೊಳ್ಬೇಕು ಅದನ್ನೆಲ್ಲ ಹೇಳ್ಕೊಡುತ್ತೆ. ಏನು ಇಲ್ಲಿ ಹೊರಗಡೆ ಇರೋ ನಾನ್ಸೆನ್ಸ್ ಎಲ್ಲ ಸೇರಿಸ್ಕೊಂಡು ಕೊನೆ ಒಳಗೆ ಈ ನಾನ್ಸೆನ್ಸ್ ಒಂದು ಇಲ್ಲ, ಅಲ್ಲಿರೋದು ಬ್ರಹ್ಮತ್ವ ತೋರಿಸುತ್ತಲ್ಲ, ಇನ್ನೆಂಥ ಶಾಸ್ತ್ರ ಇರಬೇಕಿದು. ಗೊತ್ತಾಯ್ತಲ್ಲ? ಆದ್ದರಿಂದ ಶಿಷ್ಯ ಗುರು ಶಾಸ್ತ್ರ ಎಂಬ ಈ ವಾದವು ಉಪದೇಶಕ್ಕಾಗಿ, ಅದರ ಉಪದೇಶದ ಫಲವಾದ ಜ್ಞಾನವು ಉಂಟಾದರೆ, ಪರಮಾರ್ಥ ತತ್ವವನ್ನು ಅರಿತುಕೊಂಡರೆ ಈ ದ್ವೈತವೂ ಇಲ್ಲ. ಗೊತ್ತಾಯ್ತಲ್ಲ? ಏನೋ ಕೋಪಿ ಎನ್ನುವಂಥ ಖಲು ಭಾಗ್ಯವಂತ ಇದೆಯಲ್ಲಪ್ಪ ಶ್ಲೋಕ ಅಲ್ಲ ಬರ್ತಾ, ಗುರು ನೈವ ಶಿಷ್ಯ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಬರ್ತಾ ಇಲ್ವ? ಅದನ್ನು ಅಂದುಕೊಳ್ಳುವ. ಇದನ್ನು ಸುಲಭ ಆಗಿದೆ ಏನಪ್ಪ.
ಏಕಶ್ಚಂದ್ರ ಸದ್ವಿತೀಯ ಉದಾಹರಣೆಯಲ್ಲಿ ಆ ಒಂದೇ ಇರೋ ಚಂದ್ರನ ಬಹುವಾಗಿ ನೋಡೋದು ನನ್ನ ಅವಿದ್ಯೆಯಿಂದನೋ ಅಥವಾ ಉಪಕರಣದ ದೋಷದಿಂದ? ಅಲ್ಲಿ ಉಪಕರಣದ ದೋಷ ಗೊತ್ತಾಯ್ತಾ? ಅವಿದ್ಯೆ ಅಂತಲ್ಲ, ಉಪಕರಣದ ದೋಷ. ಅವನಿಗೆ ಹುಟ್ಟುತ್ತಲೇ ಒಂದು ಸ್ವಲ್ಪ ದೋಷ ಇತ್ತು ಅಂತ ಇಟ್ಕೊಳ್ಳ, ಅವನು ನನಗೆ ಚಂದ ನೋಡ್ತಾ ಇರ್ಬೋದು. ಅವಾಗ ಕಣ್ಣು ಸರಿ ಹೋದರೆ ಸರಿ ಹೋಗುತ್ತಾ ಇಲ್ವಾ? ಆಮೇಲೆ ನನ್ನ ಅವಿದ್ಯೆಯಿಂದ ಮತ್ತೆ ಅದನ್ನು ನಾನು ಬಹುವಾಗಿ ನೋಡ್ತಾನೆ. ಸರಿ ತಿಳ್ಕೊಳ್ಳಿ, ಒಂದು ನಿಮಿಷ. ಈ ದೃಷ್ಟಾಂತ ಏನು ಕಲ್ತ್ಕೊಳ್ಳೋದು ಅಂದರೆ, ಅಲ್ಲಿ ಇರೋದು ಒಂದೇ ಆದರೂ ಅನೇಕ ಕಾಣೋದಕ್ಕೆ ನನ್ನ ಕಣ್ಣು ಕಾರಣ ಹೌದಾನೆ? ಆ ಕಾರಣದಲ್ಲಿ ದೋಷ ಇದೆ. ಹಾಗೇನೆ ವೇದಾಂತದಲ್ಲಿ ನಿಜವಾಗ್ಲೂ ಆತ್ಮತತ್ವ ಒಂದೇ ಇದ್ದರೂ ಕೂಡ ಅದನ್ನು ತಿಳ್ಕೊಳ್ದೆ ನಾನು ನಾನಾತ್ವ ನೋಡೋದಕ್ಕೆ ಅಜ್ಞಾನ ಅವಿದ್ಯೆ ಅಂತ ಒಂದು ದೋಷ. ಆ ದೋಷ ಇರೋದು ನನ್ನ ಬುದ್ಧಿನಲ್ಲಿ, ನನ್ನಲ್ಲಲ್ಲ. ನಾನು ಯಾವಾಗಲೂ ನೋಡೋನೆ 4 ಕಾಣಿಸ್ಬಾರ್ದು ನನಗೆ, ಅನೇಕ ಚಂದ್ರ ಒಂದೇ ಕಾಣಿಸ್ಬೇಕು ಇದ್ದರೆ. ಅದರ ದೋಷ ಇರೋದು ನನ್ನ ಕಣ್ಣಲ್ಲಿ, ಹಾಗೆ ನೀವು ದೋಷ ಇರೋದು ನನ್ನ ಬುದ್ಧಿ ಒಳಗೆ. ಅದನ್ನು ಹೇಳೋಕೆ ಕೊಟ್ಟರು. ಗೊತ್ತಾಯ್ತಲ್ಲ? ಹಾಂ, ದನ ಕಾಯೋನಿಗೂ ಆತ್ಮಜ್ಞಾನ ಆಗತ್ತೆ, ಯಾಕಂದ್ರೆ ಅವನು ಅದಾಗಿದ್ದಾನೆ, ಗುರು ಹೇಳ್ಕೊಟ್ರೆ. ಅವನು ಈ ಬ್ರಹ್ಮಸೂತ್ರ ತರ ಅಥವಾ ಸೈಂಟಿಸ್ಟ್ ತರ ವಿಚಾರ ಮಾಡೋ ಯೋಗ್ಯತೆ ಇಲ್ಲ. ಆದ್ರೆ ಶ್ರದ್ಧೆಯಿಂದ ಕೇಳಿದ ತಕ್ಷಣ ಅವನಿಗೆ ಅನುಭವ ಆಗೋದು. ಹೌದು, ಸಾಕಲ್ವಾ? ಒಳ್ಳೆಯದೇ. ಇದೆಲ್ಲ ಯಾರಿಗೆ ಗೊತ್ತೇನೋ, ಇದೊಂದು ಸ್ವಲ್ಪ ಬುದ್ಧಿ ಜಾಸ್ತಿ ಇರ್ತಲ್ಲ ಅವ್ರಿಗೆ. ಈ ತರ್ಕಗಳದ ಬುದ್ಧಿ ಜಾಸ್ತಿ ಇರೋರಿಗೆ, ಸುಮ್ಮನೆ ಸರಳವಾಗಿರೋರಿಗೆ ಇಷ್ಟು ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ. ಅದು ನಿಜವೇ. ಅದು ಪಾಂಡಿತ್ಯ ಇಸ್ ಅನ್ ಆಬ್ಸ್ಟಿಕಲ್ ಬರುತ್ತೆ. ಹೌದು, ಸುಮ್ಮನೆ ನಿಮಗೆ ಒಂದು ಈ ಸಂದರ್ಭ ಬಂದಿದ್ದರಿಂದ ಹೇಳ್ತೀನಿ. ಒಂದ್ಸಲ ಕೂತ್ಕೊಂಡಿದ್ದಾರೆ, ಯಾರೋ ಒಬ್ಬರು ಪ್ರಶ್ನೆ ಕೇಳೋಕೆ ಶುರು ಮಾಡಿಬಿಟ್ರು. ಏನು ಅಂದರೆ, ಅವರು ಜ್ಞಾನಿಗೆ ಕರ್ಮವಿದೆಯೋ ಇಲ್ವೋ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ನನಗೆ ಅವರು ಉತ್ತರ ಕೊಡಬೇಕು, ಯಾಕೆಂದರೆ ಅವರು PhD ಇದೆಲ್ಲ ಮಾಡಿದವರು. ಗೊತ್ತಾಯ್ತಾ? ಅವ್ರಿಗೆ ಮನಸ್ಸು ನೋಯಿಸೋದಕ್ಕೆ ನಂಗೆ ಇಷ್ಟವಿಲ್ಲ, ಕೇಳ್ತಲೇ ಇದ್ದೀನಿ. ಆಮೇಲೆ ಪೂರ್ತಿ 1 ಗಂಟೆನೂ ಅದೇ ಆಗೋಯ್ತು. ಆಮೇಲೆ ಎಲ್ಲ ಮುಗೀತು, ಎಲ್ಲ ಚದುರಿದ ಮೇಲೆ ಎಲ್ಲ ಹಳ್ಳಿಯವರು ಎಲ್ಲ ಕೂತ್ಕೊಂಡಿದ್ವಿ. ಎಲ್ಲ ಹಳ್ಳಿಯವರು, ರೈತರು, ಹಾಲು ಕರಿಯೋರು, ಅವರೆಲ್ಲ ಬಂದರು. ನನ್ನ ಹತ್ರ ಬಂದ್ಬಿಟ್ಟು ಹೇಳಿದ್ರು, ಸ್ವಾಮಿಯರೇ, ಜ್ಞಾನಿಗೂ ಕರ್ಮಕ್ಕೂ ಸಂಬಂಧವಿಲ್ಲ ಅಂತ ನೀವು ಹೇಳಿದ್ರೆ ಅವ್ರ ಬುದ್ಧಿ ಒಳಗೆ ಹೋಗ್ಲಿಲ್ರ. ಯಾಕೆಂದರೆ ಪಾಂಡಿತ್ಯ ಅನ್ನೋದಿದೆಯಲ್ಲ, ಇದು ಅಡ್ಡಿ. ನೋಡಿ, ಇವಾಗ ಅಲ್ಲಿ ಆರಂಭದಲ್ಲಿ ಓಂಕಾರದಿಂದ ಶುರು ಮಾಡ್ತು. ಅಭಿಧಾನ ಅಭಿಧೇಯ ಅಂತ ಜ್ಞಾಪಕ ಬರ್ತಾ ಇದೆಯಾ? ಅಭಿಧಾನ ಅಂದರೆ ಹೆಸರು, ಅಭಿಧೇಯ ಅಂದರೆ ಯಾವ ವಸ್ತುಗೆ ಆ ಹೆಸರಿದೆಯೋ ಆ ವಸ್ತು ಅಭಿಧೇಯ. ಸೋಯಮಾತ್ಮ ಅಧ್ಯಕ್ಷರಂ ಓಂಕಾರೋ ಅಧಿಮಾತ್ರಂ ಪಾದ ಮಾತ್ರಶ್ಚ ಪಾದಾ ಅಕಾರ ಉಕಾರೋ ಮಕಾರ ಇತಿ. ನೋಡಿ, ಹಿಂದೆ ಅಭಿಧೇಯವನ್ನು ಮುಖ್ಯವಾಗಿಟ್ಟುಕೊಂಡು ಓಂಕಾರವು 4 ಪಾದವುಳ್ಳ ಆತ್ಮನೋ ಎಂದು ಹಿಂದೆ ಹೇಳಿತ್ತು. ಅಭಿಧೇಯ ಅಂದ್ರೇನೋ ತುರಿಯಾತ್ಮನು. ಗೊತ್ತಾಯ್ತಾ? ಆ ತುರಿಯಾತ್ಮನ ಪದ ಕ್ರಮವಾಗಿ ಒಂದು ಹೆಜ್ಜೆಯಿಂದ ಹೆಜ್ಜೆ ತಿಳಿಸ್ಬೇಕಾಗಿತ್ತು. ಅದಕ್ಕೆ ಪಾದ ಅಂದಿರೋದು. 4 ಪಾದಗಳು ಅದು ಓಂಕಾರದ್ದು ಅಂತ ಅಭಿಧೇಯವನ್ನು ಮುಖ್ಯವಾಗಿಟ್ಟುಕೊಂಡು 4 ಪಾದವುಳ್ಳ ಆತ್ಮನ್ನು ತಿಳಿಸಿದ್ದಾಗಿತ್ತು. ಈಗ ಆ ಆತ್ಮನು ಅಧ್ಯಕ್ಷರನಾಗಿ, ಗೊತ್ತಾಯ್ತಲ್ಲ, ಅಲ್ಲಿ
ಅಧ್ಯಕ್ಷರ ಅಂದ್ರೇನೆಂದರೆ ಅಕ್ಷರ ಇದೆಯಲ್ಲ, ಓಂಕಾರ ಅಂತ ಅಕ್ಷರ ಇದೆ. ಆ ಅಕ್ಷರದ ಮುಖಾಂತರ ತಿಳಿಸುತ್ತೆ. ಇವಾಗ ಗೊತ್ತಾಯ್ತಲ್ಲ, ಅಕ್ಷರ ಅಂದರೆ ಯಾವುದನ್ನು ಅಲ್ಲಿ ಅಭಿಧಾನ ಅಂತ ಹೇಳ್ತೋ ಆ ಅಭಿಧಾನವನ್ನೇ ಇನ್ನೂ ಹೆಚ್ಚು ವಿವರಣೆ ಮಾಡ್ತಾ ಇದೆ. ಅಧ್ಯಕ್ಷರವಾಗಿ ಅಕ್ಷರವನ್ನು ಅಧಿಕರಿಸಿ ಆಧಾರವಾಗಿಟ್ಟುಕೊಂಡು ಅಭಿಧಾನವನ್ನು ಮುಖ್ಯವಾಗಿಟ್ಟುಕೊಂಡು ವರ್ಣಿಸುವುದರಿಂದ ಅಧ್ಯಕ್ಷರವು. ಯಾವುದನ್ನು ತಿಳಿಸಬೇಕೋ ಅದು ಅಭಿಧಾನ ಮುಂಚೆ ಇತ್ತಲ್ಲ, ಮುಂಚೆ ಅಭಿಧಾನ ಅಂತ ಕರೆದಿದ್ದನ್ನು ಆ ಅಕ್ಷರವನ್ನೇ ಇಟ್ಕೊಂಡು ವಿಚಾರ ಮಾಡ್ತಾ ಇದೆ. ಅರ್ಥ ಆಯ್ತಾ? ಮುಂಚೆ ಓಂಕಾರ ಅನ್ನೋದು ಅದೊಂದು ತತ್ವ, ಅದು ಅಭಿಧಾನ. ಅಂದರೆ ಅಲ್ಲೊಂದು ಶಬ್ದ ಇದೆ, ಆ ಶಬ್ದವೇ ತಿಳಿಸುತ್ತೆ. ಆದರೆ ಇವಾಗ ಅದನ್ನೇ ಬರೀ ಅಕ್ಷರ, ಕೇಳಿಸೋ ಅಕ್ಷರ ಅಂತ ಇಟ್ಕೊಳ್ಳಿ. ಕೇಳಿಸೋ ಅಕ್ಷರ ಅಂತ ಇಟ್ಕೊಂಡಾಗ ಅದರಲ್ಲಿ ಏನೇನೋ ಅಂಶಗಳೆಲ್ಲ ಬರುತ್ತೆ, ಅಂಶಗಳೆಲ್ಲ ಸೇರಿಕೊಂಡಾಗಿರೋ ಅಕ್ಷರ. ಗೊತ್ತಾಯ್ತಲ್ವ? ಆದ್ದರಿಂದ ಆ ದೃಷ್ಟಿಯಲ್ಲಿ ವರ್ಣನೆ ಮಾಡ್ತೀವಿ, ವರ್ಣನೆ ಮಾಡಿ ತಿಳಿಸುತ್ತೆ. ಆ ಅಕ್ಷರ ಯಾವುದು ಎಂದರೆ ಓಂಕಾರವು. ಈ ಓಂಕಾರವು ಪಾದವಾಗಿ ವಿಂಗಡಿಸಿದ್ರೆ ಆವಾಗ ಒಂದೊಂದೂ ಅಧಿಮಾತ್ರ. ಇವಾಗ ಅಧ್ಯಕ್ಷರ ಅಂತ ಹೇಳ್ತು ಓಂಕಾರಕ್ಕೇನೆ, ಅದರಲ್ಲಿರೋ ಅಂಗಗಳಿಗೆ ಅಧಿಮಾತ್ರ, ಅದಕ್ಕೆ ಮಾತ್ರ ಅಂತ ಹೆಸರು. ಆ ಉ ಮ ಗೊತ್ತಾಯ್ತಲ್ಲ, ಅದಕ್ಕೆ ಮಾತ್ರೆಗಳು ಅಂತ ಹೆಸರು. 3 ಮಾತ್ರೆಗಳಿಂದ ಮಾಡಲ್ಪಟ್ಟಿದೆ. ಆ ಉಮ್ ಅಂತ ಮಾಡಲ್ಪಟ್ಟಿದೆ. ಅದರ ಮಾತಿನ ಹಸಿಗೆ ಇರುತ್ತದೆ, ಅದು ಅಧಿಮಾತೃ. ಹೇಗೆಂದರೆ ಆತ್ಮನಿಗೆ ಪಾದಗಳು ಯಾವುವೋ ಅವೇ ಓಂಕಾರಕ್ಕೆ ಪಾದಗಳು. ಅಲ್ಲಿ ಓಂಕಾರ ಶಬ್ದದಿಂದ ತಿಳಿಸ್ತೋ, ಇವಾಗ ಓಂಕಾರ ಅಕ್ಷರದಿಂದ ತಿಳಿಸ್ತಾ ಇದೆ. ಅಲ್ಲಿ ಶಬ್ದ, ಇಲ್ಲಿ ಅಕ್ಷರ. ಗೊತ್ತಾಯ್ತಾ? ಅಲ್ಲಿ ಪಾದಗಳು ವೈಶ್ವಾನರ ಇತ್ಯಾದಿ, ಇಲ್ಲಿ ಪಾದಗಳು. ಗೊತ್ತಾಗ್ತಾ ಇದೆಯಲ್ಲ? ಅದ್ಯಾವುದು ಅಂದರೆ ಅಕಾರ ಉಕಾರ ಮಕಾರ. ಜಾಗ್ರತ ಸ್ಥಾನೋ ವೈಶ್ವಾನರೋ ಅಕಾರ ಪ್ರಥಮ ಮಾತ್ರ ಆಪ್ತೇರಾದಿಮತ್ವಾತ್ ಆಪ್ನೋತಿ ಹವೈ ಸರ್ವಾನ್ ಕಾಮಾನ್ ಆದಿಶ್ಚ ಭವತಿ ಏವಂ ವೇದ. ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ವೈಶ್ವಾನರಿಗೂ ಅಕಾರಕ್ಕೂ, ತೈಜಸ್ಸನಿಗೂ ಉಕಾರಕ್ಕೂ, ಪ್ರಾಜ್ಞನಿಗೂ ಮಕಾರಕ್ಕೂ ಹೊಂದಿಸ್ತಾರೆ. ನೋಡಿ ಇದೆಲ್ಲ ಯಾಕೆ ಅಂತ ಹೇಳ್ತೀನಿ ಕೇಳಿ. ಮಾಡೋದು ಇದು ಉಪಾಸನ ಅಂತಾರೆ ನೋಡಿ. ಉಪಾಸನೆಯಲ್ಲೇನು ಅಂದರೆ ತತ್ವವನ್ನು ಚಿಂತಿಸ್ತಾ ಜಪ ಮಾಡೋದು, ತತ್ವವನ್ನು ಚಿಂತಿಸೋದಕ್ಕೆ ಇರೋ ಮಾರ್ಗ. ಅಂದರೆ ತತ್ವವನ್ನು ಚಿಂತನೆ ಮಾಡೋದಕ್ಕಿರೋ ಆಲಂಬನ, ಆಲಂಬನ ಸಪೋರ್ಟು. ಗೊತ್ತಾಯ್ತಲ್ಲ? ಇವಾಗ ಈ ಸಪೋರ್ಟ್ ಇದೆಲ್ಲ ಯಾತಕ್ಕೆ ಉಪಾಸನ ಯಾಕಿದೆ ಅಂದರೆ ನಾನು ನೇರವಾಗಿ ತತ್ವವನ್ನೇ ಚಿಂತನೆ ಮಾಡೋದಕ್ಕೆ ಸಾಮರ್ಥ್ಯವಿರಲ್ಲ. ಆದರೆ ಒಂದು ಅಕ್ಷರ ಕೈ ಸಿಕ್ಕೋದು, ಇಂದ್ರಿಯ ವೇದ್ಯವಾಗಿರೋದು ಅಂತಂದರೆ ಚಿಂತನೆ ಮಾಡೋದು ಸ್ವಲ್ಪ ಸುಲಭ. ಗೊತ್ತಾಯ್ತಲ್ಲ? ಇವಾಗ ನೋಡಿ, ಅವನು ಪರಮಾತ್ಮನು, ಅವನು ಏನೂ ಇಲ್ಲ, ಆಕಾರವಿಲ್ಲ, ಏನೂ ಇಲ್ಲ ಅಂದರೆ ನಾವು ಚಿಂತನೆ ಮಾಡೋಕ್ಕಾಗಲ್ಲ. ನೋಡಪ್ಪ, ಅವನೇ ಸೃಷ್ಟಿ ಮಾಡ್ತಾ ಇರೋನು, ಸ್ಥಿತಿ ಲಯ ಮಾಡ್ತಾ ಇರೋನು. ಸೃಷ್ಟಿ ಮಾಡುವಾಗ 4 ತಲೆ ಇರುತ್ತೆ ಅವನಿಗೆ, ಬುದ್ಧಿವಂತ ತುಂಬ, ಆಳುವಾಗ ರಾಜ ಚಕ್ರವರ್ತಿ, ಅವನು ಕೊನೆ ಲಯ ಮಾಡುವಾಗೆಲ್ಲ ಸ್ಮಶಾನದಲ್ಲಿರೋನು ಅಂತ ಬ್ರಹ್ಮ ವಿಷ್ಣು ಶಿವ ಅಂತ ಹೇಳಿ ಆಕಾರಗಳನ್ನ ಹೇಳಿದ್ರೆ ನಾನು ಚಿಂತಿಸೋಕ್ಕಾಗುತ್ತೆ ಅಲ್ವಾ? ತಮಾಷೆ ಏನು ಅಂದರೆ ಈ ರೀತಿ ಚಿಂತನೆಯನ್ನು ನಡೆಸ್ತಾ ಇದ್ದರೆ ಬುದ್ಧಿನಲ್ಲೊಂದು ಸಂಸ್ಕಾರವಾಗಿ ಆಮೇಲೆ ಚಿಂತಿಸೋಕ್ಕಾಗದೇ ಇರತಕ್ಕಂಥ ತತ್ವವನ್ನು ಕುರಿತು ಯೋಚನೆ ಮಾಡೋದಕ್ಕಾಗುತ್ತೆ. ಗೊತ್ತಾಯ್ತಾ? ನೋಡಿ ದೃಷ್ಟ ಅಂತ ಹೇಳ್ತೀನಿ, ಎಲ್ಲ ಕಡೆನೂ ಇದೆ ಇದು, ಬರೀ ಇಲ್ಲಿ ಮಟ್ಟಿಗೆ ಅಂತ ತಿಳ್ಕೊಬೇಡಿ. ಇವಾಗ ಲೆಕ್ಕ ಕಲಿಯೋರೆಲ್ಲರೂ ಮಗ್ಗಿ ಕಟ್ ಮಾಡ್ತಾರೋ ಇಲ್ಲೋ? ಹೌದೋ ಇಲ್ಲೋ?
ಮಗ್ಗೆ ಕಟ್ ಮಾಡೋದು ಅಂದರೆ ಎಲ್ಲ ಮಕ್ಕಿ ಅಂತಂತ ಹಾಸ್ಯ ಮಾಡ್ತೀವ, ಅದು ಬೇಕದು. ಆ ಟ್ರೈನಿಂಗ್ ಇದ್ದರೆ ಆಮೇಲೆ ಮುಂದಕ್ಕೆ ಮ್ಯಾಥಮೆಟಿಕ್ಸ್ ಓದ್ತಾನೆ, ಸಂಸ್ಕೃತ ಓದೋನು. ಆಮೇಲೆ ಕೋಶ ಗಟ್ ಮಾಡ್ತಾರೋ ಇಲ್ವಾ? ಸಂಗೀತ ಹೇಳೋರು ತಮ್ಮನ್ನು ತಾವೇ ಹೊಡ್ಕೊತಾ ಇರ್ತಾರೋ ಇಲ್ವಾ? ಹೌದಾ ಇಲ್ವಾ? ತಾಳ ಅದು ಇದು ಗೊತ್ತಾಗಬೇಕು ಅಂದರೆ ಎಲ್ಲದರಲ್ಲೂ ಈ ಶರೀರಕ್ಕೆ ಈ ಮನಸ್ಸಿಗೆ ಒಂದು ಟ್ರೈನಿಂಗ್ ಬೇಕು. ಆವಾಗಲೇ ಹೆಚ್ಚಿನದನ್ನು ಅರ್ಥಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ, ಇದಾಗಲ್ಲ. ಗೊತ್ತಾಯ್ತಲ್ವಾ? ಹಾಗೆಯೇ ಉಪಾಸನೆ ಅನ್ನೋದು ಈ ಟ್ರೈನಿಂಗು. ಅರ್ಥ ಆಗ್ತಾ ಇದೆಯಾ ಏನಮ್ಮ? ಪೂರ್ತಿ ಹೌದೇ, ಹೌದು. ಇವಾಗ ನೀವೇ ನೋಡಿ, ಆ ವಿಗ್ರಹ ಏನು ಸಾಧನೆ ಮಾಡುತ್ತೆ ಅಂತ ನೋಡಿ. ಏನು ಸಾಧನೆ ಮಾಡ್ತಾರೆ ಅಂತ ತಿಳ್ಕೊಳ್ಳೋದಕ್ಕೆ ನೀವು ನಿಮ್ಮ ಅನುಭವ ನೋಡ್ಕೊಳ್ಳಿ. ತಿರುಪತಿಗೆ ಹೋಗೋದು ಭಾಳ ಕಷ್ಟ, ದೇವ್ರ ದರ್ಶನ ಮಾಡೋದು. ಸತ್ತು ಸುಣ್ಣವಾಗಿ ಏನೇನೋ ಮಾಡ್ಕೊಂಡು ಹೋಗ್ತಾರೆ, ಅಲ್ಲಿ ಕ್ಯೂ ನಿಂತ್ಕೋತಾರೆ, ಒದ್ದಾಡ್ತಾರೆ, ಎಲ್ಲ ಮಾಡ್ತಾರೆ. ಅಲ್ಲಿ ನೋಡೋದಕ್ಕೆ ಎಷ್ಟು ಸಮಯ ಸಿಗುತ್ತೆ? 10 ಸೆಕೆಂಡ್ ಸಿಗುತ್ತೆ. ನೀವೇನು ಮಾಡ್ತೀರಾ? 3 ಸೆಕೆಂಡ್ ನೋಡ್ಬಿಟ್ಟು ಇನ್ನು 7 ಸೆಕೆಂಡ್ ಕಣ್ಮುಚ್ಕೋತಿರೋ ಇಲ್ವಾ? ಹೌದಲ್ಲ? ಇದು ಮಾಡ್ತಾರೋ ಎಲ್ಲರೂ ಮಾಡೋದು ಅದೇ ತಾನೆ. ಅಂದ್ರೆ ಏನು? ಅಲ್ಲಿರೋ ಮೂರ್ತಿ ಇಲ್ಲಿರೋ ಭಗವಂತ ನೆನಪು ಮಾಡಿಕೊಡುತ್ತೆ. ನಿಮ್ಗೆ ಅರ್ಥವಾಯ್ತಾ? ಸ್ಪಾಂಟೇನಿಯಸ್, ಇದು ಸಹಜವಾಗೋದು. ಒಳಗಡೆ ನಾವು ಹೊರಗಡೆ ಭಕ್ತಿ ಭಾವನ ನೋಡಿದ್ರೆ ಆ ಒಳಗಡೆ ಇರೋ ಪರಮಾತ್ಮನಿಗೆ ಸ್ಮರಣೆ ಮಾಡಿಕೊಡುತ್ತೆ. ನಾವು ಹೊರಗಡೆ ತಿರುಗಿಬಿಡ್ತೀವಿ. ಎಲ್ಲಾದ್ರಲ್ಲಿ ಇರೋದು ಹೀಗೆ. ಅದಕ್ಕೋಸ್ಕರನೇ ಬುದ್ಧಿ ಟ್ರೈನಿಂಗ್ ಕೊಡಬೇಕು. ಸುಮ್ಮನೆ ನಾವುಗಳು ಮಾಡ್ತೇವೆ, ನಮಗೆಲ್ಲ ಗೊತ್ತಾಗುತ್ತೆ ಏನು ಅಂತಂತೆಲ್ಲ ಮಾಡಿದ್ರೆ ಆಗೋಲ್ಲ. ಅದಾಯ್ತಾ? ಸ್ವಾಮೀಜಿ, ಇದು ಅಧ್ಯಾರೋಪ ಅಪವಾದ ಇದ್ದಿದ್ದು, ಅಧ್ಯಾರೋಪ ಸುಳ್ಳಂತ ಅಲ್ಲ, ನಿಜ ಅಂತ ಇಟ್ಕೋಬೇಕು. ಗೊತ್ತಾಗಿಲ್ಲ ನೀವು ಅಧ್ಯಾರೋಪ ಪದ ಇದನ್ನ ನೋಡಿ. ಹಾಗಲ್ಲ, ಇಲ್ಲಿ ಅಧ್ಯಾರೋಪ ಅಂತಂದರೆ ಒಂಥರ ಹಾಗೂ ಹೇಳ್ಬೋದು. ಇವಾಗ ಇದೇ ಪರಮಾತ್ಮನಂತ ಒಂದು ವಿಗ್ರಹ ತೋರಿಸ್ಬಿಡ್ತಾರೆ, ಗೊತ್ತಾಯ್ತಾ? ಅಲ್ಲಿ ಒಂಥರ ನೋಡಿದ್ರೆ ಅಧ್ಯಾರೋಪ, ಆಮೇಲೆ ಕೊನೆ ಒಳಗೆ ತಿಳಿಸೋದು ನಿರಾಕಾರವಾಗಿರೋನ್ನೇ ಹಾಗೂ ಹೇಳ್ಬೋದು. ಅಥವಾ ವ್ಯವಹಾರ ದೃಷ್ಟಿಯಿಂದ ಅದಕ್ಕೆ ಉಲ್ಟಾ ಹೀಗೆ ಹೇಳ್ಬೋದು. ಎಲ್ಲ ಕಡೆನೂ ಇರೋ ಪರಮಾತ್ಮನ ಇಲ್ಲಿಲ್ವಾ? ಎಲ್ಲೂ ಇದಾನಲ್ಲ, ಅದಕ್ಕೆ ಮಾಡು. ಮೂಲದಲ್ಲಿರೋದು ನಿರಾಕಾರವಾಗಿರೋ ಪರಮಾತ್ಮ, ಇದಿರೋ ಸಾಕಾರವಾಗಿರೋ ಪರಮಾತ್ಮ, ಮಾಡು. ಏನು ತಪ್ಪು ಇಲ್ವಲ್ಲ? ಅಂದರೆ ತತ್ವವನ್ನು ಹೇಳುವಾಗ ಅಧ್ಯಾರೋಪ ಅಂತ ಬೇಕಿದ್ದೀರಿ ಹೇಳ್ಬೋದು, ಕಾರ್ಯವನ್ನು ಮಾಡುವಾಗ ಹೀಗೆ ಹೇಳಬೇಕು. ಗೊತ್ತಾಯ್ತಲ್ಲ? ಹಾಗೇನೆ ಸಾಧನೆ ಮಾಡುವಾಗ ಇದೆಲ್ಲೂ ಪರಮಾತ್ಮನೇ ಅಂತ ತಿಳ್ಕೊ. ವಿಷ್ಣುವಿನ ಪೂಜೆ ಮಾಡು, ಬೇಡ ಅಂತ ಹೇಳಲಿಲ್ಲ. ಆದರೆ ಶಿವನ ನಿಂದನೆ ಮಾಡಬೇಡ. ಶಿವನ ಪೂಜೆ ಮಾಡು, ಬೇಡ ಅಂತ ಹೇಳಲಿಲ್ಲ. ವಿಷ್ಣುವಿನ ನಿಂದೆ ಮಾಡಬೇಡ. ಅರ್ಥ ಏನಿದೆ ಅದಕ್ಕೆ? ಎಲ್ಲ ಒಮ್ಮೆ ಪರಮಾತ್ಮನಲ್ವೇ? ಗೊತ್ತಾಯ್ತಲ್ಲ? ಆದ್ದರಿಂದ ಈ ಎಚ್ಚರವೆಂಬ ಅವಸ್ಥೆಯಲ್ಲಿ ವೈಶ್ವಾನರು ಅಕಾರವೆಂಬ ಪ್ರಥಮ ಮಾತೃ. ಇಲ್ಲಿ ಒಂದು ಹೋಲಿಕೆಯನ್ನು ಕೊಡ್ತಾರೆ. ಏನು ಹೋಲಿಕೆ ಕೊಡ್ತಾರೆ ಅಂದರೆ, ಆಪ್ತಿಯಿಂದ ಅಥವಾ ಆದಿಮತ್ವದಿಂದ. ಇವಾಗ ಒಂದೊಂದು ಹೋಲಿಕೆ ಕೊಟ್ಟರೆ ಆ ಹೋಲಿಕೆಯನ್ನು ಇಟ್ಕೊಂಡು ಯೋಚನೆ ಮಾಡ್ತಾನೆ. ಗೊತ್ತಾಯ್ತಾ? ನಿಮ್ಗೊಂದು ದೃಷ್ಟಾಂತ ಹೇಳ್ತೀನಿ ಕೇಳಿ. ಗಾಯತ್ರಿಗಿರೋದು ತ್ರಿಪಾದಗಳು 3 ಹೌದಾನೆ? ಆದರೆ ಈ ಗಾಯತ್ರಿಯನ್ನು ಬ್ರಹ್ಮ ಅಂತ ತಿಳಿದು ಉಪಾಸನೆ ಮಾಡೋದು ಒಂದು ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ಇವಾಗ ಆ ಬ್ರಹ್ಮಕ್ಕೆ 4 ಕಾಲುಗಳು ಅಂತ 4 ಪಾದಗಳು ಅಂತ ಎಲ್ಲ ಕಡೆನೂ ಇದೆ. ಇವಾಗ ಗಾಯತ್ರಿ ಉಪಾಸನೆಯನ್ನು ನಾನು 4 ಪಾದಗಳಿಗೆ ಹೊಂದಿಸ್ಬೇಕು. ಅಲ್ಲಿ ಇರೋದು 3 ಪಾದ, 4 ಪಾದಕ್ಕೆ ಹೊಂದಿಸ್ಬೇಕು. ಗೊತ್ತಾಗ್ತಾ ಇದೆಯಲ್ಲ ನಾನು ಹೇಳ್ತಾ ಇರೋದು? ಅವಾಗೇನು ಮಾಡ್ತಾ ಇದ್ದಾರೆ, ಗಾಯತ್ರಿ ಮಂತ್ರವನ್ನು 4 ಪಾದ ಇದೆ ಅಂತ ಇಟ್ಕೋ ಅಂತಾರೆ. ಹೇಗ್ರಿ ಇಟ್ಕೊಳ್ಳೋದು? 6 ಅಕ್ಷರಕ್ಕೆ ಒಂದೊಂದು ಪಾದ. ಅಂದ್ರೇನು? ತತ್ಸವಿತೃವರೇ ನಿಯಂ ಭರ್ಗೋ ದೇವ
ಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಅಂತ ಆರಾರು ಇಟ್ಕೋ. ಷಡ್ಭಿರಕ್ಷರೈಹಿ. ಆದ್ದರಿಂದ ಯೋಚನೆ ಮಾಡೋದಕ್ಕೊಂದು ಸಪೋರ್ಟ್ ಬೇಕು. ಆ ಸಪೋರ್ಟ್ನ ನಾವೇ ಏನಾದರೂ ಮಾಡ್ಕೊಳ್ತೀವಿ ಅಂತ ಹೇಳಬಾರ್ದು, ಶ್ರುತಿ ಹೇಳಬೇಕು. ಗೊತ್ತಾಯ್ತಾ? ಇವಾಗ ನಾವೇ ಏನಾದರೂ ಅನೇಕರು ಅನ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಯಾವುದೋ ಒಂದು ಸಪೋರ್ಟ್ ಬೇಕು ಅಷ್ಟೇ, ಅದು ಮುಖ್ಯ ಅಲ್ಲ ಅಂತ ಅವ್ರು ಬಂದಿದ್ದೋ ಏನಾದರೂ ಹೇಳ್ತಾ ಇರ್ತಾರೆ. ಹಾಗೆ ಮಾಡಬಾರ್ದು. ಶ್ರುತಿನಲ್ಲಿ ಹೇಳಿರೋದನ್ನೇ ತಗೋಬೇಕು. ಯಾಕೆಂದರೆ ಅಪ್ರತ್ಯಕ್ಷ ವಿಷಯಗಳಲ್ಲಿ ಮಾರ್ಗ ತೋರಿಸೋದು ಶ್ರುತಿ ತಾನೇ. ಇನ್ನೊಬ್ರು ಹೇಗೆ ಕಲ್ಪನೆ ಮಾಡೋಕ್ಕಾಗುತ್ತೆ? ಅದೇ ಯಾಕೆ ತಗೋಬೇಕು ಅಂತ ನನಗೆ ಗೊತ್ತಿಲ್ಲ. ವಿಧಿ ಅದು ಹೇಳಿದೆ, ನಾನು ಮಾಡ್ತೀನಿ. ನಿನಗೆ ಅಷ್ಟು ಆಲಂಬನೆ ಕೊಡೋ ಯೋಗ್ಯತೆ ನಿಂಗಿಲ್ಲ ಅಂತ ನಂಗೆ ಗೊತ್ತು, ಅದಕ್ಕೋಸ್ಕರ ನಾನು ನೀನು ಹೇಳೋದು ಕೇಳಲ್ಲ. ಯಾರೋ ದಾರಿ ರೋಗಲ್ಲ ಒಂದೊಂದು ಹೇಳ್ತಾ ಇದ್ದೀರಿ, ಯಾರನ್ನ ಕೇಳಬೇಕು ಯಾರನ್ನ ಬಿಡ್ಬೇಕು ಹೇಳಿ? ಗೊತ್ತಾಯ್ತಲ್ವಾ? ಆದ್ದರಿಂದ ಶಾಸ್ತ್ರ ಹೇಳಿರೋದೇ ಆಧಾರ. ಎಲ್ಲಿ ನಿಲ್ಲಿಸ್ಕೊಳ್ಳ ಹೇಳಿ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ.